ಮಾತಿದೆ, ಸಂಸಾರದ ವಿಷವೃಕ್ಷದಿ ಹಣ್ಣೆರಡಿವೆ ಅಮೃತೋಪ, ಕಾವ್ಯಾಮೃತ ದಾಸ್ವಾದನ ಮೇಣ್ ಸಜ್ಜನ ಸಲ್ಲಾಪ. ಜೀವನದಲ್ಲಿ ಸುಖ ಅನ್ನೋದು ಹೊರಗಿನ ವಸ್ತುಗಳಿಂದ ಸಿಗತ್ತೆ, ಕಾರು ಬಂಗ್ಲೋ ಆ ಥರದ್ದೆಲ್ಲ. ಆದರೆ ಸಂತೋಷ ಅಥವಾ ಆನಂದ ಅನ್ನೋದು ಮನಸ್ಸಿಗೆ ಹಿತವಾಗಿರೋದು ಸಿಗೋದು ಸಾಹಿತ್ಯದಿಂದ, ಸಂಗೀತದಿಂದ, ನೃತ್ಯದಿಂದ, ಪ್ರಕೃತಿಯಿಂದ. ಅಂತ ಸಾಹಿತ್ಯ ಸಲ್ಲಾಪಕ್ಕೆ ಗಮಕ ಪ್ರತಿಷ್ಠಾನದವರು ತುಂಬ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಭಾರತದ ಪ್ರಾಚೀನ ಕಾಲದಿಂದಲೂ ಭಾರತದ ಜೀವನಾಡಿ ಅಂತಂದರೆ ರಾಮಾಯಣ ಮಹಾಭಾರತ. ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕದವರೆಗೂ ಈ ಕಂಪ್ಯೂಟರ್ ಯುಗದಲ್ಲಿಯೂ ಸಹ ಎಲ್ಲರನ್ನೂ ಸೆಳೆದಿರುವಂತಹ ಕಾವ್ಯಗಳು ಎಲ್ಲ ಭಾಷೆಗಳಲ್ಲೂ ಬಂದಿದೆ. ಇವತ್ತಿಗೂ ಟಿ ವಿ ಇರ್ಬೋದು, ಪಿಕ್ಚರ್ ಇರ್ಬೋದು, ಎಲ್ಲದರಲ್ಲೂ ಸಹ ರಾಮಾಯಣ ಮಹಾಭಾರತ ಮನೆ ಮಾತಾಗತ್ತೆ. ಯಾಕೆಂದರೆ ಅದರಲ್ಲಿ ಇರೋದು ಜಗತ್ತಲ್ಲಿ ಎಲ್ಲ ಇರೋದೆಲ್ಲ ಅದರಲ್ಲಿದೆ, ಅದರಲ್ಲಿ ಏನಿಲ್ವೋ ಅದು ಜಗತ್ತಲ್ಲೇ ಇಲ್ಲ. ಅಂತ ತೊರವೆ ನರಹರಿಯ ರಾಮಾಯಣದ ಭಾಗದ ವಾಲಿ ಸುಗ್ರೀವರ ಕಾಳಗ ಮುಗಿದಿದೆ. ಅದರ ಮುಂದಿನ ಭಾಗವನ್ನು ವ್ಯಾಖ್ಯಾನ ಮಾಡಿ ವಾಚನ ಮಾಡೋದಕ್ಕೆ ಇವತ್ತು 3 ಜನ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಅಂತಂದರೆ ವಾಚನ ಮಾಡುವ ಇಬ್ಬರೂ ಸಹ ನಮ್ಮ ಗಂಗಮ್ಮ ಮೇಡಮ್ ಶಿಷ್ಯರು. ಒಬ್ಬ ವಾಚನಕಾರರಾಗಿರುವಂತಹ ಮಂಜುಳಾ ಗಿರೀಶ್ ಮರಾಠೆ ಅವರು JP ನಗರದಲ್ಲಿದ್ದಾರೆ. ಸಂಗೀತದಲ್ಲಿ ಸೀನಿಯರ್ ಎಕ್ಸಾಮನ್ನು ಮಾಡಿಕೊಂಡು ಗಮಕ ವಾಚನವನ್ನು ಗಾಯತ್ರಿ ಅಶೋಕ್ ಹಾಗೂ ಗಂಗಮ್ಮ ಕೇಶವಮೂರ್ತಿಯವರ ಬಳಿ ಅಭ್ಯಾಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ, ಬೆಂಗಳೂರಿನ ಬೇರೆ ಬೇರೆ ಬಡಾವಣೆಗಳಲ್ಲಿ ಪ್ರಖ್ಯಾತವಾಗಿರೋ ವ್ಯಾಖ್ಯಾನಕಾರರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಇವರು ನೀಡಿದ್ದಾರೆ. ಅದಲ್ಲದೆ ಇನ್ನೊಂದು ವಿಶೇಷ ಅಂತಂದರೆ, ವೃತ್ತಿಯಿಂದ ಇವರು ವೈದ್ಯರು. ಆಯುರ್ವೇದ ವೈದ್ಯ ಪದವಿಯನ್ನು ಪಡೆದಿರೋ ಇವರು ತಮ್ಮ ಮನೆಯಲ್ಲಿಯೇ ಆ ವೃತ್ತಿಯನ್ನು ಮುಂದುವರಿಸ್ತಿದ್ದಾರೆ. ಅದರ ಜೊತೆಗೆ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಗಮಕ ವಾಚನವನ್ನು ಸಹ ಬೋಧಿಸ್ತಾ ಇದ್ದಾರೆ. ಮತ್ತು ಇವ್ರದ್ದು ಬೇರೆ ಇನ್ನೇನು ಬೇಡ, ಗಂಗಮ್ಮ ಮೇಡಮ್ ಸ್ಟೂಡೆಂಟು ಮತ್ತು ಎಲ್ಲ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅಂದ್ರೇ ಇವರಿಗೆ ಸುಶ್ರಾವ್ಯವಾದ ಕಂಠ ಇದೆ. ಗಮಕದಲ್ಲಿ ರಾಗಗಳು ಅದೆಲ್ಲ ಚೆನ್ನಾಗಿದೆ ಅನ್ನೋದು ನಮಗೆ ಅರ್ಥ ಆಗೋ ಸಂಗತಿ. ಮತ್ತೊಬ್ಬ ಗಾಯಕಿ ಶ್ರೀಮತಿ ರಾಧಾ ಕೃಷ್ಣ ಸ್ವರೂಪ ಅನ್ನೋರು. ಇವರು ಹಾಸನದವರು. ಇವರು ಮ್ಯೂಸಿಕಲ್ಲಿ MA ಡಿಗ್ರಿಯನ್ನು ಮಾಡಿದ್ದಾರೆ ಮತ್ತು ಮಾಸ್ಟರ್ ಡಿಗ್ರಿ ಎರಡರಲ್ಲೂ ಸಹ ಗೋಲ್ಡ್ ಮೆಡಲಿಸ್ಟು, ಚಿನ್ನದ ಪದಕ ತಗೊಂಡಿದ್ದಾರೆ. ಇವರು ಸಂಗೀತವನ್ನು RN ಶ್ರೀಲತಾ ಅನ್ನೋರ ಹತ್ರ ಮತ್ತು ತಿರುಮಲೆ ಶ್ರೀನಿವಾಸನ್ ಅವರ ಹತ್ರ ಕಲ್ತಿದ್ದಾರೆ. ಗಮಕವನ್ನು ಗಣೇಶ ಉಡುಪ ಅನ್ನೋರ ಹತ್ರ ಮತ್ತು ಈಗ ಗಂಗಮ್ಮ ಕೇಶವಮೂರ್ತಿಯವರ ಹತ್ರ ಕಲಿತಾ ಇದ್ದಾರೆ. ಈ ವೇದಿಕೆಗೆ ಬರೋರೇ ಸಾಮಾನ್ಯವಾಗಿ ಒಬ್ಬರು ಮೀರಿಸ್ತವರು ಇರ್ತಾರೆ. ಹಾಗೆ ಇವತ್ತು ವ್ಯಾಖ್ಯಾನಕಾರರಾಗಿ ಬರ್ತಿರೋ ಅಂಥವರು ತುಂಬ ವಿಶೇಷವಾದ ಜ್ಞಾನವನ್ನು ಪಡ್ಕೊಂಡಿರೋರು. ತುಂಬ ತಮಾಷೆ ಅಂದರೆ ಅವರ ಹೆಸರು ತಮಿಳ್ ಸೆಲ್ವಿ, ಆದರೆ ಅವರು ಕನ್ನಡತಿ ಸೆಲ್ವಿ. ಹಳೆಗನ್ನಡ ಕಾವ್ಯಗಳನ್ನು ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಹಳೆಗನ್ನಡದ ಸೊಗಸು ಓದ್ದವರಿಗೆ ಗೊತ್ತಿರುತ್ತೆ. ಸುಮಾರಾಗಿ ಈಗೆಲ್ಲ ಪಠ್ಯಪುಸ್ತಕಗಳಿಂದಲೂ ಅದನ್ನು ತೆಗೆದುಬಿಡ್ತಾ ಇದ್ದಾರೆ, ತುಂಬ ಸರಳವಾಗಿ ಮಾಡಿ. ಇವರು ಮಾತ್ರ ಪಂಪ, ರನ್ನ, ಜನ್ನ, ರಾಘವಾಂಕ, ನಾಗವರ್ಮ, ಕುಮಾರವ್ಯಾಸ ಎಲ್ಲರ ಕಾವ್ಯಗಳನ್ನು ಸಹ ಅಭ್ಯಾಸ ಮಾಡಿದ್ದಾರೆ. ಅದರ ವ್ಯಾಖ್ಯಾನವನ್ನು ಸಹ ಕೊಡುವಂಥ ಅಪರೂಪ ವ್ಯಕ್ತಿ. ಮತ್ತು ಮದ್ರಾಸಿನ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕಿ ಆಗಿರೋರು ಎರಡೂ ಭಾಷೆಗಳ ಕನ್ನಡ ಹಾಗೂ ತಮಿಳಿನ ಸೌಹಾರ್ದತೆಗೆ ತುಂಬ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿಯೂ ಕಾವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರ ಮನೆ ಮಾತು ತಮಿಳಾದರೂ ಸಹ ಇನ್ನು ಮನೆ ಮಾತನ್ನು ಬಿಟ್ಟು ಉಳಿದೆಲ್ಲ ಇವರ ಆಲೋಚನೆ, ಜ್ಞಾನ ಎಲ್ಲ ಕನ್ನಡದ್ದೇ. ವೈಚಾರಿಕ ದೃಷ್ಟಿಕೋನ ಇದೆ ಮತ್ತು ಮಾತಾಡೋದಕ್ಕಿಂತ ಕೆಲಸ ಮಾಡೋದರಲ್ಲೇ ಈಕೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರೆ. ಎಷ್ಟೊಂದು ಸಲ ಕನ್ನಡಕ್ಕೋಸ್ಕರ ತಮಿಳರ ಜೊತೆ ವಾಗ್ವಾದ ಮಾಡಿ ಅವರ ಕೆಂಗಣಿಗೆ ಗುರಿಯಾಗಿದ್ದರೂ ಸಹ ಕನ್ನಡದ ಅಭಿಮಾನವನ್ನು ಮರೆತಿಲ್ಲ. ತಮಿಳುನಾಡಿನಲ್ಲಿ ಕನ್ನಡದ ಅಸ್ತಿತ್ವಕ್ಕೆ ಹೋರಾಡುವಾಗ ಸರ್ವಜ್ಞ ಪ್ರತಿಮೆಯ ಅನಾವರಣದ ಸಂದರ್ಭದಲ್ಲಿ ತುಂಬ ಶ್ರಮಪಟ್ಟರು. ಸಕ್ರಿಯವಾಗಿ ಹಗಲು ರಾತ್ರಿ ಶ್ರಮಪಟ್ಟಿದ್ದಾರೆ.
ಆಮೇಲೆ ಸರ್ವಜ್ಞನ ಸ್ಥಾನ ಏನು ಅನ್ನೋದನ್ನು ಸರ್ಕಾರಕ್ಕೆ ಜನಕ್ಕೆ ತಿಳಿಯಪಡಿಸೋದರಲ್ಲಿ ತುಂಬ ಶ್ರದ್ಧೆ ವಹಿಸಿದರು. ಮತ್ತು ಮದ್ರಾಸಲ್ಲಿ ಅಧ್ಯಾಪಕರ ಸಂಖ್ಯೆ ಕನ್ನಡ ಅಧ್ಯಾಪಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಇವರಿಗೆ ಬೇರೆ ಕಡೆ ಹೋಗೋ ಅವಕಾಶ ಇದ್ದರೂ ಸಹ ಅಲ್ಲಿ ಕನ್ನಡ ವಿಭಾಗ ಮುಚ್ಚಬಾರ್ದು ಅನ್ನೋ ಕಾರಣದಿಂದ ಅಲ್ಲಿಯೇ ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮುಂತಾದ 30 ವಿಶ್ವವಿದ್ಯಾನಿಲಯಗಳಲ್ಲಿ ಶೈಕ್ಷಣಿಕ ಮಂಡಳಿ ಸದಸ್ಯರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಪಠ್ಯ ರಚನೆಯಲ್ಲಿ ಇವರು ಭಾಗವಹಿಸಿದ್ದಾರೆ. ತುಂಬ ಶ್ರಮಜೀವಿ. ಮತ್ತು ಸಂಶೋಧನೆಯಲ್ಲೂ ಸಹ ಇವರು ತುಂಬ ಶ್ರಮ ಪಟ್ಟಿದ್ದಾರೆ. ಅದರಿಂದಲೇ ಬೇಕಾದಷ್ಟು ಸಂಶೋಧನಾ ಲೇಖನಗಳು ಸಹ ಪ್ರಕಟವಾಗಿದೆ. ಈಕೆಗೆ 2011ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ ಬಂದಿದೆ. ಮತ್ತು ನಾನು ಅವನಲ್ಲ ಅವಳು ಒಂದು ಪಿಕ್ಚರ್ ಸಹ ಬಂತು. ಅದರದ್ದು ಮೂಲದಿಂದ ಕನ್ನಡಕ್ಕೆ ಅನುವಾದ ಮಾಡಿದವರು ಇವರು. ಅದು ತುಂಬ ವಿಶೇಷವಾದ ವಿಷಯವನ್ನು ಒಳಗೊಂಡಿದೆ. ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಿದ್ದು. ಮೊದಲು ಗಂಡಾಗಿದ್ದವನು ಆಮೇಲೆ ಹೆಣ್ಣಾದಾಗ ಏನೇನು ತುಮುಲಗಳಾಗ್ಬೋದು ಅನ್ನೋದಿದೆ. ಆ ಪಿಕ್ಚರ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ, ನಾನು ನೋಡಿಲ್ಲ. ಅದನ್ನು ತುಂಬ ಹೃದಯಂಗಮವಾಗಿ ಇವರು ಅನುವಾದ ಮಾಡಿ ಆ ಪಿಕ್ಚರ್ಗೆ ಪ್ರಶಸ್ತಿ ಸಹ ಬಂದಿದೆ. ಚಿಕ್ಕಂದಿನಲ್ಲೂ ಅವರಿಗೆ ಪುಸ್ತಕ ಓದೋದು ಉತ್ತಮ ಹವ್ಯಾಸ. ಹೈಸ್ಕೂಲು PUCಗೆ ಬರೋ ಹೊತ್ತಿಗೆ ಹಳೆಗನ್ನಡ ಕಾವ್ಯಗಳು ಎಲ್ಲ ಓದ್ತಾ ಇದ್ರು. ಮತ್ತು ಇವರು ನಮ್ಮ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರು. ಅಲ್ಲಿ ಇವರಿಗೆ ಮಾರ್ಗದರ್ಶನ ಮಾಡೋರು ಇರಲಿಲ್ಲ. ಮತ್ತು ಶಬ್ದಕೋಶಗಳನ್ನು ಇಟ್ಕೊಂಡು ಸುಮಾರು ವಿಷಯಗಳನ್ನು ತಿಳ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. 3 ಚಿನ್ನದ ಪದಕಗಳನ್ನು ಪಡ್ಕೊಂಡು MA ಕಂಪ್ಲೀಟ್ ಮಾಡಿರೋರು. ಮತ್ತು ಹಂಪನ ಮಾರ್ಗದರ್ಶನದಲ್ಲಿ, ಹಂಪ ನಾಗರಾಜಯ್ಯ, ಗಂಗರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದು, ಅದರ ಬಗ್ಗೆ ರಿಸರ್ಚ್ ಮಾಡೋದು ತುಂಬ ಕಷ್ಟ. ಅದನ್ನು ಮಾಡಿ ಕನ್ನಡ ಮತ್ತು ತಮಿಳು ಭಾಷೆಗಳ ಅನನ್ಯತೆ ಅನ್ನೋ ಮಹಾಪ್ರಬಂಧಕ್ಕೆ ಡಿಲಿಟ್ ಅದು ಸಹ ಬಂದಿದೆ. PhD ಮಾತ್ರ ಅಲ್ಲದೆ ಡಿಲಿಟ್ ಸಹ ಬಂದಿದೆ. ಕನ್ನಡ ತಮಿಳಲ್ಲಿ ಆಸಕ್ತಿ ಹೊಂದಿರೋ ಇವರು ಮುಖ್ಯಮಂತ್ರಿಯಾಗಿದ್ದಂಥ ವೀರಪ್ಪ ಮೊಯ್ಲಿಯವರ ರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ಮೊದಲ ಭಾಗವನ್ನು ತಮಿಳಿಗೆ ಅನುವಾದ ಮಾಡಿದ್ದಾರೆ. ಇದೊಂದು ತುಂಬ ವಿಶೇಷ. ಒಂದು ಭಾಷೆಯಲ್ಲಿರುವಂಥ ಕಾವ್ಯವನ್ನು ಮತ್ತೊಂದು ಭಾಷೆಗೆ ತರೋದು ತುಂಬ ಕಷ್ಟ. ಮತ್ತು ಅನುವಾದ ಅನ್ನೋದು ತುಂಬ ಬುದ್ಧಿವಂತಿಕೆ, ಶ್ರಮ ಮತ್ತು ತಲ್ಲೀನತೆಯನ್ನು ಕೋರುವಂಥ ಕೆಲಸ. ಅದನ್ನು ಸಹ ಇವರು ತುಂಬ ಸಮರ್ಪಕವಾಗಿ ಮಾಡಿದ್ದಾರೆ. ಅಕ್ಕ ಮಹಾದೇವಿಯ 108 ವಚನಗಳನ್ನು ತಮಿಳಿಗೆ ಸಮರ್ಥವಾಗಿ ಅನುವಾದ ಮಾಡಿದ್ದಾರೆ. ಸಮಗ್ರ ವಚನ ಸಾಹಿತ್ಯವನ್ನು ಸಹ ತಮಿಳಿಗೆ ಅನುವಾದ ಮಾಡಿದ್ದಾರೆ. ಅಂದರೆ 3 ಹಳೆಗನ್ನಡ ವಚನ ಎಲ್ಲ ಮಾಡಿದ್ದಾರೆ. ಅಂದರೆ ಈಕೆಯ ಪ್ರತಿಭೆಗೆ ನಾವಿನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ 1000ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ, ಸಮ್ಮೇಳನ, ಸಭೆ ಸಮಾರಂಭಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ, ಕೊಯಮತ್ತೂರಲ್ಲಿ ನಡೆದ ವಿಶ್ವ ತಮಿಳು ಸಮ್ಮೇಳನದಲ್ಲೂ ಭಾಗವಹಿಸಿ ತಮಿಳು ಶಾಸನಗಳ ಬಗ್ಗೆ ವಿದ್ವತ್ಪೂರ್ಣ ಪ್ರಬಂಧ ಮಂಡಿಸಿ ಎಷ್ಟೊಂದು ಜನ ವಿದ್ವಾಂಸರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಿಂಗಪುರ್, ಮಲೇಷಿಯಾ, ಬ್ಯಾಂಕಾಕ್, ಶ್ರೀಲಂಕಾ ಮೊದಲಾದ ಕಡೆಯೆಲ್ಲ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲೂ ಸಹ ಕನ್ನಡ ಸಾಹಿತ್ಯ ಮತ್ತು ಭಾಷೆಯನ್ನು ಕುರಿತು ಪ್ರಬಂಧ ಮಂಡಿಸಿರೋದು ಕನ್ನಡಿಗರಿಗೆ ಹೆಮ್ಮೆ ತರುವಂಥ ವಿಷಯ ಆಗಿದೆ. ಇತ್ತೀಚೆಗೆ ಬೆಹರಿನ್ನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಭಾಗವಹಿಸಿದ್ದಾರೆ. 8ನೇ ತರಗತಿ ಓದುವಾಗಲೇ ಇವರ ಬರಹ ಪ್ರಾರಂಭ ಆಯಿತು. ಅಭಿಮಾನಿ ಪತ್ರಿಕೆಯಲ್ಲಿ ಒಂದು ಕವನ ಪ್ರಕಟವಾಯಿತು. ಅಲ್ಲಿಂದ ಶುರುವಾಗಿದ್ದು ಈಗ ಅನನ್ಯ ಅನ್ನೋ ಕೃತಿವರೆಗೂ ನಿರಂತರವಾಗಿ ಅವರ ಬರಹ ಸಾಗಿದೆ. ಇವರ ಸಾಧನೆಗೆ ತುಂಬ ಪ್ರಶಸ್ತಿಗಳು ಬಂದಿದೆ. ಮಲ್ಲಿಕಾ ದತ್ತಿ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಎಲ್ಲ ಇದೆ. ಒಂದರ್ಥದಲ್ಲಿ ಯಾವ್ಯಾವ ಪ್ರಶಸ್ತಿಗಳಿದೆಯೋ ಅದೆಲ್ಲ ಇವ್ರಿಗೆ ಬಂದಿದೆ ಅಂತ ಅಂದ್ಕೊಳ್ಬೋದು. ಅದಕ್ಕೆ ಬಹುಶಃ ಇಷ್ಟೊಂದು ದೊಡ್ಡ ವ್ಯಕ್ತಿ ಅದಕ್ಕೆ ಸಮಯಕ್ಕೆ ಕರೆಕ್ಟಾಗಿ ಬರೋಕ್ಕಾಗ್ತಾ ಇಲ್ಲ ಅನಿಸುತ್ತೆ. ಅವರನ್ನು ಬೇರೆ ಕಡೆಯೂ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ ಅನಿಸುತ್ತೆ. ಅದಕ್ಕೆ ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಮಾನ್ಯ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರು. ನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣ
ಪಂಕಜಂ. ಎಲ್ರಿಗೂ ನಮಸ್ಕಾರ. ತೊರವೆಯ ನರಸಿಂಹನ ಅಂಕಿತದಲ್ಲಿ ಕನ್ನಡದ ಕಾವ್ಯವನ್ನು ಬರೆದಂತಹ ನರಹರಿ ಧನ್ಯ, ಹಾಡುವಂತಹ, ಕೇಳುವಂತಹ, ನಡೆಸುವಂತಹ ಎಲ್ಲರೂ ಕೂಡ ನಾವೆಲ್ಲರೂ ಧನ್ಯ ಅಂತ ಭಾವಿಸೋಣ. ಅವನು ಬರೆದಂತಹ ತೊರವೆ ರಾಮಾಯಣದ ಕಿಷ್ಕಿಂಧಾಕಾಂಡದ 4ನೆಯ ಒಂದು ಸಂಧಿಯನ್ನು ನಿನ್ನೆ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಅದರ ಮುಂದಿನ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಸುಗ್ರೀವನನ್ನು ಬದುಕಿಸಲೇಬೇಕು, ವಾಲಿಯನ್ನು ಮುಗಿಸ್ಲೇಬೇಕು, ಇದು ನಿರ್ಧಾರ ಭಗವಂತನದು. ಹಾಗಾಗಿ ರಾಮಚಂದ್ರ ಆ ವಾಲಿಯನ್ನು ಮರೆಯಿಂದ ಹೊಡೆಯುವಂತಹ ಒಂದು ಪ್ರಸಂಗ ರಾಮಾಯಣದಲ್ಲಿ ಬರುತ್ತೆ. ವಿಶಾಲವಾದಂತಹ ಆ ವಾಲಿಯ ಎದೆಗೆ ಬಾಣವನ್ನು ರಾಮ ನೆನ್ನೆ ಬಿಟ್ಟಿದ್ದಾನೆ. ಅವನು ಬೀಳ್ತಾ ಹೇಳ್ತಾ ಇದ್ದಾನೆ, ಶಂಭೋ ಶಂಕರ, ಮೃತ್ಯುಂಜಯ, ಪುರಾರಿ, ಸದಾಶಿವ, ಶ್ರೀಕಂಠ ಅಂತ ಹೇಳಿ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಆತ ಕೆಳಗಡೆಗೆ ಉರುಳುತ್ತಾನೆ. ಅಲ್ಲಿಗೆ ನೆನ್ನೆಯ ಕಥಾಭಾಗ ನಿಂತಿದೆ. ಇವತ್ತಿನ ಕಥಾಭಾಗವನ್ನು ರಾಧಾ ಅವರು ಹಾಡ್ತಾ ಇದ್ದಾರೆ. ನಾನು ವ್ಯಾಖ್ಯಾನ ಸಿದ್ಧ ಮಾಡ್ಕೊಂಡು ಬಂದಿಲ್ಲ. ಅವ್ರು ಬಂದ ತಕ್ಷಣ ನಾನು ಇಳಿತೀನಿ ಕೆಳಗಡೆಗೆ. ನೋಡಿದನು ಮುರಿದವನಿಪನನು, ಅಲ್ಲಾಡಿದನು ತುದಿವೆರಳನು, ಅಹುದೋ ಖೋಡಿಯಿಲ್ಲದ ಖರೆಯನಹೆ ಖದ್ಯೋತ ವಂಶದಲ್ಲಿ, ಖದ್ಯೋತ ವಂಶದಲ್ಲಿ ಖೋಡಿಯಿಲ್ಲದ ಖರೆಯನಹೆ ಪಾಡ ಕಾಣೆನು ನಿನಗೆ ಸುರನರಗೂಡಿ ಪರರೊಡ್ಡಿನಲಿ, ಹುಸಿದಡೆ ಕೂಡಿಕೊಂಡೈ ತಂದು ಕೊಲಿಸಿದ ತಮ್ಮನಾಣೆ ಎಂದ. ವಾಲಿ ಬೀಳುವವರೆಗೆ ಸುಗ್ರೀವ ಅಷ್ಟೊಂದೇನು ದುಃಖ ಪಡಲಿಲ್ಲ. ಆದರೆ ವಾಲಿ ಕೆಳಗಡೆ ಉರುಳಿದ ತಕ್ಷಣ ಅವನಿಗೆ ಎಲ್ಲಿಲ್ಲದ ಒಂದು ಸಂಕಟ ಆಗುತ್ತೆ. ಆತನು ಕೂಡ ಕ್ಷಣ ಕಾಲ ಮೂರ್ಛಾಕ್ರಾಂತನಾಗ್ತಾನೆ. ಅಲ್ಲಿದ್ದಂತಹ ಎಲ್ಲ ಸೈನಿಕರು ಚೆದುರಿ ಓಡ್ ಹೊಟ್ಟೋಗ್ತಾರೆ. ವಾಲಿ ಯಾವಾಗ ಬಿದ್ದನೋ ರಾಮನ ಬಾಣ ಇನ್ನೇನು ಕೆಲಸ ಮಾಡಿಬಿಡತ್ತೋ ಅನ್ನುವಂತಹ ಹೆದರಿಕೆ ಇದೆ. ತಪ್ಪಿತಸ್ಥ ಅನ್ನುವಂತಹ ಭಾವನೆ ಸುಗ್ರೀವನಿಗೆ ಬಂದಿದೆ. ಅನ್ಯಾಯವಾಗಿ ನಾನು ಮೋಸದಿಂದ ಅವನನ್ನು ಕೊಲ್ಲಿಸ್ಬಿಟ್ನಾ ಅನ್ನುವ ಒಂದು ಮನಸ್ಸಿನ ಆಘಾತವೂ ಕೂಡ ಆಗಿದೆ. ಎಂತಹ ಶೂರ ಆಗಿದ್ದ ವಾಲಿ ಅನ್ಯಾಯವಾಗಿ ಕೊಲ್ಲಿಸ್ಬಿಟ್ನಲ್ಲ ಅಂತ ಮೂರ್ಛಾಕ್ರಾಂತನಾಗಿ ಬಿದ್ದಿದ್ದಾನೆ. ರಾಹು ಹಿಡಿದಂತಹ ಸೂರ್ಯನೋ ಅನ್ನುವ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿ. ವಾಲಿಯ ಬೆನ್ನಿಗೆ ಆ ಬಾಣ ನಾಟಿದೆ. ಇನ್ನೂ ಪ್ರಾಣ ಪಕ್ಷಿ ಹಾರಿ ಹೋಗಿಲ್ಲ. ಪಕ್ಕಕ್ಕೆ ತಲೆ ಬಾಗಿ ಹೋಗಿದೆ. ಮುಷ್ಟಿಯನ್ನು ಕೈಯಲ್ಲಿ ಹೀಗೆ ಹಿಡಿದಿದ್ದಾನೆ ವಾಲಿ. ಮೋಹಕವಾದ ನೆಟ್ಟ ದೃಷ್ಟಿಯಿಂದ ವಾಲಿ ಆ ರಣರಂಗದಲ್ಲಿ ಬೊಂಬೆಯಂತೆ ಕಾಣ್ತಾ ಇದ್ದಾನೆ ಅಂತ ಕವಿ ರಚನೆಯನ್ನು ಮಾಡ್ತಾನೆ. ತಲೆಯನ್ನು ತಿರುಗಿಸಿದಂತಹ ವಾಲಿ ರಾಮನನ್ನು ಏಕಾಗ್ರತೆಯಿಂದ ನೋಡ್ತಾನೆ. ಯಾಕೆ ಇದುವರೆಗೆ ಶಿವನ ನಾಮ ಸಂಕೀರ್ತನೆ ಮಾಡಿದ್ದಾನೆ. ರಾಮನಲ್ಲೂ ಶಿವನಲ್ಲೂ ಯಾವ ವ್ಯತ್ಯಾಸ ಇಲ್ಲ ಅನ್ನುವ ಭಾವ ಅವನಲ್ಲಿ ಇದ್ದಿರಬಹುದು. ಹಾಗಾಗಿ ರಾಮನನ್ನು ನೋಡಿ ಕೈಯನ್ನು ಅಲ್ಲಾಡಿಸಿದಂತಹ ವಾಲಿ ಹೇಳ್ತಾ ಇದ್ದಾನೆ, ಅಲ್ಲ, ಶ್ರೇಷ್ಠವಾದಂತಹ ಸೂರ್ಯ ವಂಶದಲ್ಲಿ ನೀನು ಹುಟ್ಟಿ ಬಂದಿದೀಯ. ಸೂರ್ಯವಂಶದ ರಾಜರೆಲ್ಲ ಸತ್ಯಸಂಧರು, ಧರ್ಮಿಷ್ಠರು, ಮಹಾಪರಾಕ್ರಮಿಗಳು. ಅಂತಹ ಪರಾಕ್ರಮವಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ನೀನು ನಿಷ್ಕಳಂಕ ಸತ್ಯವಂತ ಅಂತ ನಾನು ಇದುವರೆಗೆ ನಂಬಿದ್ದೆ. ದೇವ ಮಾನವರಲ್ಲಿ ಯುದ್ಧದಲ್ಲಿ ನಿಂತರೆ ನಿನಗೆ ಸರಿಸಾಟಿಯಾಗಿ ಯುದ್ಧ ಮಾಡುವವರು ಯಾರೂ ಇಲ್ಲ ಅನ್ನುವ ವಿಚಾರ ನನಗೆ ಗೊತ್ತಿತ್ತು. ನಾನು ಸುಳ್ಳಾಡ್ತಾ ಇಲ್ಲ. ನಿನ್ನನ್ನು ಕರೆ ತಂದಿದ್ದು ನನ್ನನ್ನು ಕೊಲ್ಲಿಸುವುದಕ್ಕೆ
ಅಂತ ಕಾಣಿಸುತ್ತೆ. ಹಾಗಾಗಿ ನನ್ನ ತಮ್ಮನಾಣೆಯಾಗಿ ಹೇಳ್ತಾ ಇದ್ದೇನೆ, ರಾಮ ನಿನ್ನಲ್ಲಿ ಸಾಮರ್ಥ್ಯ ಇದೆ, ಸತ್ಯಸಂಧತೆ ಇದೆ. ನೀನು ಈ ರೀತಿ ನಿಷ್ಠೂರನಾಗಿ ಮರೆಯಲ್ಲಿ ಹೊಡೆದಿಯಲ್ಲ, ಅದು ಒಂದು ನನಗೆ ಬೇಜಾರಾಗ್ತಾ ಇದೆ ಅಂತ ಮಾತನ್ನು ಆಡ್ತಾ ಇದ್ದಾನೆ ವಾಲಿ. ನೀನೆ ದಶರಥನೆಂಬ ನೃಪತಿಯ ಸೂನು, ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಹೊಕ್ಕು ಅಬಲೆಯನು ಹೋಗಾಡಿದ ತಿಬಲನು, ಹೀನ ವೃತ್ತಿಯ ಬಳಕೆಯಲ್ಲದ ಮಾನನಿಧಿ ನೀನಹುದು, ಮನದ ಅನುಮಾನವು ಈ ಪರಿ ತೋರುತ್ತಿದೆ. ನಿನಗಾರು ಸರಿ ಓಹೋ, ನೀನೇನಾ ಆ ದಶರಥ ರಾಜನ ಮಗ? 10 ದಿಕ್ಕಿನಲ್ಲಿ ಯುದ್ಧ ಮಾಡುವ ಸಾಮರ್ಥ್ಯವುಳ್ಳಂತಹ ಸೂರ್ಯವಂಶದ ಶ್ರೇಷ್ಠನಾದ ರಾಜ ದಶರಥ. ವಾಹ, ಅವನ ಮಗನಾಗಿ ನೀನು ಏನಾಯ್ತು? ಸಾಮ್ರಾಜ್ಯದಿಂದ ವಂಚಿತನಾದೆ. ಆ ಕೈಕೇಯಿ ಹೇಳಿದ್ಲು, ಮಂಥರೆಯ ಮಾತಿಗೆ ಬೆಲೆ ಕೊಟ್ಟು ತಂದೆ ಹೇಳುವ ಮೊದಲೇ ನೀನು ರಾಜ್ಯವನ್ನು ತ್ಯಜಿಸಿ ಕಾಡಿಗೆ ಅರಣ್ಯಕ್ಕೆ ಪ್ರವೇಶ ಮಾಡಿದೆ ಅಲ್ವಾ ಹೆಂಡತಿಯ ಜೊತೆ. ಇವನನ್ನ ಬಲಶಾಲಿ ಅಂತ ಯಾರಾದರೂ ಹೇಳ್ತಾರ? ನಿನ್ನನ್ನು ರಾಜ್ಯವನ್ನು ಉಳಿಸ್ಕೋಬೇಕಾಗಿತ್ತು. ಇಲ್ಲ, ಹಾಗೆ ಮಾಡಲಿಲ್ಲ. ನೀನು ಮಹಾಬಲಶಾಲಿಯಾಗಿಯೂ ನೀನು ಏನೋ ಹೇಳಿದ್ಲು ಕೈಕೇಯಿ, ಹೊರಟೆ ಅಂತ ಹೊರಬಿಟ್ಟಿದೆಯಲ್ಲ. ಆಹಾ, ನಿನ್ನ ಘನತೆಯನ್ನು ಏನು ಹೊಗಳಬೇಕು ಗೊತ್ತಾಗ್ತಾ ಇಲ್ಲ. ನನಗೆ ಸ್ವಲ್ಪ ಅನುಮಾನ ಆಗ್ತಾ ಇದೆ. ನಿನಗೆ ನಿಜವಾಗ್ಲೂ ಸಾಮರ್ಥ್ಯ ಇದೆಯಾ? ಇದ್ದಿದ್ರೆ ಹೀಗೆ ಮಾಡ್ತಾ ಇದೆಯಾ? ನಿನಗೆ ಸಾಮರ್ಥ್ಯವೇ ಇದ್ದರೆ ಎದುರ ಬದಲ ನಿಂತ್ಕೊಂಡು ನೀನು ಬಾಣ ಬಿಡಬೇಕಾಗಿತ್ತು. ಅದು ಮರೆಯಲ್ಲಿ ನಿಂತು. ಈ ವಿದ್ಯೆಯನ್ನು ಎಲ್ಲಿ ಕಲ್ತ್ಕೊಂಡ್ಯಯ್ಯ? ಇಂತಹ ಮೋಸವನ್ನು ನಿನಗೆ ಯಾರು ಹೇಳ್ಕೊಟ್ರು? ಯಾರು ಗುರುಗಳು ನಿನಗೆ? ಏಕೆ ಕೋತಿಯನ್ನು ಹೊಡೆಯಷ್ಟು ಸಾಮರ್ಥ್ಯ ಇಲ್ಲ ಅಂದರೆ ನಿನ್ನನ್ನು ಯಾರು ಹೆದರು ಪುಕ್ಲ ಅಂತ ಹೇಳ್ಬೇಕಷ್ಟೆ. ನಿನ್ನ ಬಾಣ ಪ್ರಯೋಗದ ರೀತಿ ನನಗಿಷ್ಟ ಆಗ್ತಾ ಇಲ್ಲ. ಯಾವ ಗುರು ಹೇಳ್ಕೊಟ್ನೋ ನನಗೆ ಅರ್ಥನೂ ಆಗ್ತಾ ಇಲ್ಲ. ಶಿವ ಎಂತಹ ಕಳ್ಳತನದ ಬಾಣ ಪ್ರಯೋಗ ಮಾಡಿಬಿಟ್ಟೆ. ಇದು ಅತ್ಯಾಶ್ಚರ್ಯಕರವಾಗಿದೆ. ಭೂಮಿಯಲ್ಲಿ ಯಾರು ಈ ರೀತಿ ಯುದ್ಧ ಮಾಡೋದಿಲ್ಲ. ಅದು ಮನುಷ್ಯರು ಕೋತಿ ಮಾಂಸ ಎಲ್ಲರೂ ತಿಂತಾರ? ಯಾವತ್ತಾರು ಹೊಡೆದ ಅಭ್ಯಾಸ ಇದೆಯಾ ನಿನಗೆ? ಎಂತಹ ದುರ್ನಡತೆಯಿಂದ ನಡೆದುಬಿಟ್ಟಿಯಲ್ಲ. ಇಂತಹ ಯೋಚನೆ ನೀನು ಯಾಕೆ ಮಾಡಿದೀಯಾ? ಕೋತಿಯ ಮಾಂಸ ರಾಜರಿಗೆ ಯೋಗ್ಯವೇ ಇಲ್ಲ, ಹೊಡೆದ್ಬಿಟ್ಟಿದೀಯ ನೋಡು ಅಂತ ಬೈತಾ ಇದ್ದಾನೆ ವಾಲಿ. ರಣದ ಮೇಲೆ ಅಭಿಲಾಷೆಯುಳ್ಳಡೆ ಕೆಣಕಿ ನೋಡು, ಕೆಣಕಿ ನೋಡಿದಡೆ ಅರಿಯಬಹುದು. ಉಬ್ಬಣ ಶರಾಸನ ಸರಳ ಹೊರಿಗೆಯ ಹೊಂತಕಾರಿತನ ಕೆಣಕಿ ನೋಡಿದಡೆ ಅರಿಯಬಹುದು. ಹಣುಗಿ ಮರೆಗೊಂಡು ಎಸೆವ ಲುಬ್ಧಕರ ಎಣಿಕೆಯಲಿ ಕೈ ಮಾಡುವುದು ಭೂಷಣವೇ ಭಟರಿಗೆ. ಕೇಳಿದೆ ಜಾಂಬವರೆ ನೀವು, ಭಟರಿಗೆ ಲುಬ್ಧಕರ ಎಣಿಕೆಯಲಿ ಕೈ ಮಾಡುವುದು ಭೂಷಣವೇ ಎಂದ. ವಾಲಿ ತನ್ನ ವಾದವನ್ನು ಮುಂದುವರಿಸ್ತಾ ಇದ್ದಾನೆ. ನಿರಾಶೆ ಇದೆ, ಜೊತೆಗೆ ರಾಮನ ಬಾಣದಿಂದ ನನ್ನ ಕಡೆಗಾಲ ಬಂದಿದೆಯಲ್ಲ ಅಂತ ಒಳಗಡೆ ಆನಂದವೂ ಇದೆ ಅವನಿಗೆ. ಭಗವಂತನ ಕೈಯಿಂದ ಸಾವು ಅನ್ನೋದು ಮತ್ತೆ ಪುನರಪಿ ಜನನಂ ಇಲ್ಲ ಅನ್ನೋದು ಗೊತ್ತಿದೆ ಆತನಿಗೆ. ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ನಿನಗೆ ಯುದ್ಧವನ್ನು ಮಾಡಲೇಬೇಕು ಅಂತ ಮಹದಾಸೆ ಇದ್ದಿದ್ದೇ ಆದರೆ ನನ್ನನ್ನು ಕೆಣಕ್ಕೆ ನೋಡ್ಬೋದಾಗಿತ್ತು. ಎದರ ಬದರ ನಿಂತ್ಕೊಂಡು ಕೆಣಕ್ಕೆ ನೋಡ್ಬೋದಾಗಿತ್ತು. ನಿನ್ನ ತೋಳಿನ ತೀಟೆಯನ್ನು ತೀರಿಸ್ಕೋಬೋದಾಗಿತ್ತು.
ನನಗೂ ಯುದ್ಧ ಮಾಡುವ ಹುಮ್ಮಸ್ಸಿತ್ತು. ಇಬ್ಬರು ಖಾಡಾಖಾಡಿ ಯುದ್ಧವನ್ನು ಮಾಡಬಹುದಾಗಿತ್ತು. ಆ ಕೌಶಲವನ್ನು ತೋರಿಸಲು ಇಬ್ಬರಿಗೂ ಅವಕಾಶ ಇತ್ತು. ಆದರೆ ನೀನು ಏನು ಮಾಡಿಬಿಟ್ಟೆ? ವೀರರ ಲಕ್ಷಣವಲ್ಲದ ಮರೆಯಲ್ಲಿ ಕುಳಿತು ಹೊಂಚು ಹಾಕಿ ಬೇಟೆಗಾರರು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಬೇಡರಂತೆ ನೀನು ಕೊಂದುಬಿಟ್ಟೆ ಅಲ್ಲ. ಛೈ! ವೀರರ ಲಕ್ಷಣನ ಇದು, ಸದಾಚಾರಿಗಳ ಲಕ್ಷಣನ ಇದು, ಸತ್ಯವಂತರ ಲಕ್ಷಣನ ಇದು. ವೀರರಾದಂಥವರು ಹೀಗೆ ಯಾರೂ ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ. ಅಂತಹ ಕ್ರೂರ ಕೆಲಸವನ್ನು ನೀನು ಮಾಡಿಬಿಟ್ಟಿಯಲ್ಲ, ರವಿವಂಶಕ್ಕೆ ಮಸಿ ಬಳೆದೆ ಅಂತ ಬೈದ. ತರಣಿ ಕುಲದ ರಸುಗಳು ಧಾರ್ಮಿಕರು, ತರಣಿ ಕುಲದ ರಸುಗಳು ಸದಾಚಾರಿಗಳು, ಅರಸುಗಳು ಸೂನೃತ ಚರಿತರು, ಅಖಿಲಾಗಮ ವಿಶುದ್ಧರು. ತರಣಿ ಕುಲದವರು ವಿವಿಧ ಗುಣಯುತರು, ತರಣಿ ಕುಲದ ರಸುಗಳು ನರಕ ಭೀತರು. ತರಣಿ ಕುಲದ ಅರಸುಗಳು ಘನ ಕೃಪಾಸಾಗರರು. ನೀನು ಅವರ ಅನ್ವಯದಲ್ಲಿ ಅವತರಿಸತಕ್ಕವನಲ್ಲ. ನಿನ್ನನ್ವಯವು ಅದೇನು ಎಂದ. ನಮ್ಮ ರಾಮಾಯಣ ಮಹಾಭಾರತ 2 ವಂಶದ ಕಥೆ. ರಾಮಾಯಣ ಸೂರ್ಯವಂಶದ ರಾಜರ ಕಥೆ, ಮಹಾಭಾರತ ಚಂದ್ರವಂಶದ ಕಥೆ. 100 ಜನ ರಾಜರ ಕಥೆ ರಾಮಾಯಣ, 100 ಜನ ರಾಜರ ಕಥೆ ಮಹಾಭಾರತ ಅಂತ ಹೇಳ್ತಾರೆ. 100 ಆದಮೇಲೆ ಮುಂದಿನವರು ಅಷ್ಟೊಂದು ಪ್ರಸಿದ್ಧಿ ಅಲ್ಲ, ಬೆಳೆಯುತ್ತೆ ಸ್ವಲ್ಪ ದಿವಸ ಅಷ್ಟೇ, ಮುಗಿದು ಹೋಗುತ್ತೆ. ಅದರಲ್ಲಿ ಸೂರ್ಯವಂಶದಲ್ಲಿ ಸೂರ್ಯ ಅಂದರೆ ಸತ್ಯ ಅಂತ ಗೊತ್ತು. ಕಣ್ಣಿಗೆ ಕಾಣಿಸುವ ದೇವರು ಯಾರಪ್ಪ ಅಂದರೆ ಸೂರ್ಯ. ಅಂತಹ ಕಣ್ಣಿಗೆ ಕಾಣಿಸುವ ದೇವರಂತೆ ಬಂದಂಥವನು ಅವತಾರ ಪುರುಷನಾದಂತಹ ಶ್ರೀರಾಮಚಂದ್ರ ಪ್ರಭು. ಅಂತಹ ಪ್ರಭು ಜನಗಳಿಗೆ ಮೆಚ್ಚುವಂತಹ ಕೆಲಸವನ್ನು ಮಾಡಬೇಕು. ಮಾಡಿದ್ದಾರೆ ಸೂರ್ಯವಂಶದ ರಾಜರೆಲ್ಲ. ರವಿಕುಲದ ರಾಜರು ಅಂದರೆ ಎಲ್ಲರೂ ಶಿರಬಾಗ್ತಾರೆ, ಅಷ್ಟು ಪ್ರಸಿದ್ಧರಾದಂತಹ ರಾಜರು. ಅವರು ಧಾರ್ಮಿಕರು, ಸದಾಚಾರಿಗಳು, ಸತ್ಯವಂತರು, ಸಕಲ ಶಾಸ್ತ್ರ ಕೋವಿದರು. ಅಂತಹ ಗುಣವಂತರ ಒಂದು ವಂಶದಲ್ಲಿ ಹುಟ್ಟಿ ಅವರು ಯಾವತ್ತೂ ನರಕಕ್ಕೆ ಅಂಜುವವರೇ ಅಲ್ಲ. ಅಂದರೆ ಪಾಪದ ಕೆಲಸವನ್ನೇ ಮಾಡಲ್ಲ ಅವರು ಯಾವತ್ತೂ ಕೂಡ. ದಯಾಸಾಗರರಾದಂತಹ, ಕೃಪಾಸಾಗರರಾದಂತಹ, ಸೂರ್ಯನ ವಂಶದಲ್ಲಿ ಹುಟ್ಟಿದಂತಹ, ಯಾರೂ ಮಾಡದೇ ಇರುವಂತಹ ಕೆಲಸ ರಾಮನಿಂದ ಆಯಿತು ಅಂದರೆ ನೀನು ಅಯೋಗ್ಯ ರಾಮ. ಅಂತಹ ಶ್ರೇಷ್ಠವಾದ ವಂಶದಲ್ಲಿ ಹುಟ್ಟೋದಕ್ಕೆ ಅಯೋಗ್ಯ ನೀನು. ಛೇ, ಹುಟ್ಟತಕ್ಕವನಲ್ಲ. ಅದೇನು ಆಕಸ್ಮಿಕವಾಗಿ ಹುಟ್ಟಿದೀಯಾ? ನಿನ್ನ ವಂಶ ನಿಜವಾಗ್ಲೂ ಸೂರ್ಯವಂಶವೇ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಸಂದೇಹ ಬರ್ತಿದೆ. ನೀನೇ ಹೇಳು, ನೀನು ಸೂರ್ಯವಂಶದಲ್ಲಿ ಹುಟ್ಟಿದೀಯಾ? ಮತ್ತೆ ಮತ್ತೆ ಪ್ರಶ್ನಿಸಿದ ವಾಲಿ. ಹಗೆತನವನೆಣಿಸುವರೇ ರಘುಪೀಳಿಗೆಯ ರಾಯರ ಕೊಂದುದಿಲ್ಲ. ಮಗುಳ್ಳವರ ಸತಿಯರಿಗೆ ತಪ್ಪಿದುದಿಲ್ಲ ಜಗವರಿಯೇ. ಮೃಗಕುಲೇಂದ್ರ ದ್ವೀಪಿ ಹಯರದನಿಗಳಿರಲು ಬಳಿಕ ಆಡನಿಕ್ಕಿದ ನಗೆಯ ನಾನುಡಿ ನಿನ್ನೊಳಾಯ್ತು ಎಂದುಗಿಸಿದನು ನಗೆಯ. ನಗು ಬರಕ್ಕೆ ಶುರು ಆಯ್ತು ವಾಲಿಗೆ. ಏನೆಲ್ಲ ಹೇಳಿದ್ರು ರಾಮ ಮೌನವಾಗಿ ನಿಂತಿದ್ದಾನೆ. ಅವನೇನೆಲ್ಲ ಕಡೆಗಾಲದಲ್ಲಿ ಹೇಳಬೇಕು ಅಂತ ಇಟ್ಕೊಂಡಿದ್ದಾನೋ ಅಷ್ಟನ್ನು ಹೇಳಲಿ ಅಂತ ಕಾದನಂತೆ. ರಾಮನ ಸ್ವಭಾವ ಅದು. ಅವಕಾಶವನ್ನು ಕೊಟ್ಟ ಕಡೆಗಾಲದಲ್ಲಿ, ಅಲ್ಲ ರಾಮ, ನೀನೇನೋ ಸೂರ್ಯವಂಶದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ಕೊತಾ ಇದೀಯ. ಸೂರ್ಯವಂಶದವರು ಮಾಡದೇ ಇರೋ ಕೆಲಸ ಕೂಡ ಮಾಡಿದೀಯ. ಇರಲಿ ಬಿಡು, ಅದನ್ನು ಬಿಟ್ಟು ಹಾಕ್ಬಿಡೋಣ.
ಅಲ್ಲಯ್ಯ, ನನ್ನ ಮೇಲೆ ನಿನಗೆ ಯಾಕೆ ಕೋಪ, ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸ್ವಲ್ಪ ಯೋಚನೆ ಮಾಡು. ನಿಮ್ಮ ವಂಶಕ್ಕೆ ನಾನೇನಾದರೂ ಅಪಚಾರ ಮಾಡಿದ್ದೀನ? ರಘುವಂಶದ ರಾಜರ ಮೇಲೆ ಯಾವತ್ತಾದರೂ ನನಗೆ ದ್ವೇಷ ಇದ್ದಿದ್ದು ನೀನು ಕಂಡಿದೀಯಾ? ಯಾರನ್ನಾರು ನಾನು ಕೊಂದಿದ್ದೀನ? ಅಥವಾ ಅವರ ಹೆಂಡತಿಯರನ್ನು ತಪ್ಪಾಗಿ ನಾನು ಏನಾದರೂ ಕಾಮದೃಷ್ಟಿಯಿಂದ ಒಮ್ಮೆ ನೋಡಿದ್ದೀನ? ಎತ್ಕೊಂಡು ಹೋಗೋದು ಬೇಡ, ರಮಿಸೋದು ಬೇಡ, ತಪ್ಪಾಗಿ ನಡ್ಕೊಂಡಿದ್ದೀನ? ಒಂದೇ ಒಂದು ಬ್ಲ್ಯಾಕ್ ಸ್ಪಾಟ್ ಇದೆಯಾ ನನ್ನ ಜೀವನದಲ್ಲಿ? ಹೇಳು. ರಘುವಂಶದ ಮೇಲೆ ಯಾವತ್ತಾದರೂ ನಾನು ಅಂತಹ ಒಂದು ಹೇಸಿಗೆಯ ಕೆಲಸ ಮಾಡಿದ್ದೀನ? ಇಡೀ ಪ್ರಪಂಚ ಹೇಳಲಿ ಇದಕ್ಕೆ ಉತ್ತರವನ್ನು. ಲೋಕಕ್ಕೆ ಗೊತ್ತಿದೆ ಕಣಯ್ಯ ವಾಲಿ ಯಾರು ಅಂತ. ವಾಲಿ ಅಂತಹ ಕೆಲಸ ಮಾಡೋದಿಲ್ಲ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ಸಿಂಹ, ಹುಲಿ, ಆನೆ, ಕುದುರೆ ಇರುವಂತಹ ಜಾಗದಲ್ಲಿ ಯಾರಾದರೂ ಆಡು, ಕುರಿ ತಗೊಂಡೋಗಿಡ್ತಾರ? ಹಾಗೆ ನಗೆ ಪಾಟಲಾಗಿದೆಯಾ ನೀನು ಆ ಸೂರ್ಯವಂಶದಲ್ಲಿ ಹುಟ್ಟಿ ಅಂತ ಹೇಳಿ ನಿಜವಾಗಿ ನೀನು ಅಯೋಗ್ಯನೇ ಸರಿ. ಹೋಗ್ಲಿ ಬಿಡು, ನಿನ್ನ ವೇಷ ನೋಡು ಹೇಗಿದೆ. ತಲೆಯಲ್ಲಿ ಜಟೆ, ಮುಕ್ಕಣ್ಣ ಹಾಗೆ ಶಿವ, ಹುಟ್ಟಿರೋದು ನಾರ್ಬಟ್ಟೆ, ಮೈಗೆಲ್ಲ ಬೂದಿ. ನೀನೇನು ಮೃತ್ಯುಂಜಯನ? ನನಗೆ ಮೃತ್ಯುಂಜಯ ಸ್ವರೂಪನಾಗಿ ಬಂದ್ಬಿಟ್ಟಿದೀಯ ನೀನಿವತ್ತು. ನೀನು ಧರಿಸಿರೋ ವೇಷಕ್ಕೂ ನೀನು ನಡ್ಕೋತಾ ಇರುವಂತಹ ರೀತಿಗೂ ಹೊಂದಾಣಿಕೆನೇ ಇಲ್ಲ ಒಂಚೂರೂ. ನಿನಗೆ ಎಂಥ ಮಂತ್ರೋಪದೇಶ ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ. ಇಂತಹ ನಡವಳಿಕೆಗೂ ಒಬ್ಬರು ಗುರು ಇದ್ದಿರಬಹುದು ನಿನಗೆ ಹೇಳ್ಕೊಡೋದಕ್ಕೆ. ಮಕ್ಕಳನ್ನು, ಬ್ರಾಹ್ಮಣರನ್ನು, ಪ್ರಾಣಿಗಳನ್ನು, ಪಶುಗಳನ್ನು ಹಿಂಸೆ ಮಾಡುವಂತ ನಿನಗೆ ಯಾರು ಹೇಳ್ಕೊಟ್ರು? ಹೋಗಲಿ ಬಿಡ, ಏನು ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ಅಪ್ರಯೋಜಕ. ನನ್ನ ಮೃತ್ಯು ನಿನ್ನ ಕೈಯಲ್ಲಿ ಇರಬೇಕು, ವಿಧಿ ಬರೆದಿರಬೇಕು, ಅದು ನನಗೆ ಗೊತ್ತಿರಲಿಲ್ಲ. ಆಯಿತು, ನಾನು ತಪ್ಪು ಮಾಡಿದ್ದರೆ ಕ್ಷಮಿಸ್ಬಿಡು, ನಾನು ಇನ್ನು ಬಾಯಿ ಮುಚ್ಕೋತೀನಿ, ನೀನು ಮಾತಾಡಲ್ಲ ಅಂತ ವಾಲಿ ಹೇಳಿದಾಗ ರಾಮನಿಗೆ ಕರುಣೆ ಉಂಟಾಯಿತು. ಇವನು ನಿನಗೆ ಸಹಾಯೇ, ನೀನಿವನ ಬಲದಲ್ಲಿ ನಿನ್ನ ವೈರಿಯ ತವಿಸುವ ತಪ್ಪಲ್ಲ. ಕೂಡಿತು ದೈವವಿಬ್ಬರನು ಪವನನಲ್ಲಿ ಪಾವಕನ ಕೂಟದ ಹವಣು ಸಂಘಟಿಸಿದವೋಲ್. ಅತಿ ಚಿತ್ರವನು ಕಂಡೆವು, ಕಾಲಗತಿಯಿಂದ ಕಂಡೆವು. ಚಿತ್ರವನು, ಅತಿ ಚಿತ್ರವನು ಕಾಲಗತಿಯಿಂದ ಕಂಡೆವು. ಅರಸ ಕೇಳು ಎಂದ. ರಾಮ ಆಗಲೂ ಉತ್ತರಿಸಲಿಲ್ಲ. ಹೊಡೀರಿ ಒಂದು ಚಪ್ಪಾಳೆನ, ಏನಾಯ್ತು? ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ನನ್ನ ಸ್ಟೂಡೆಂಟ್ ಅಂತಾನೆ ಹೇಳ್ತಾ ಇಲ್ಲ, ಅವರೆಲ್ಲ ಕೆಪಾಸಿಟಿ ಇದೆ. ಸಂಗೀತ ಕಲಿತವರು ಗಮಕಕ್ಕೆ ಬರಲಿ ಅಂತ ನಾನು ಕರಿತಾ ಇದ್ದೀನಿ ಎಲ್ಲರೂ. ನನ್ನ ತಲೆಗೆ ಇದು ನಿಂತು ಹೋಗಬಾರ್ದು, ಇದು ಬೆಳಿಬೇಕು, ಬೆಳೆಸೋಣ, ಇಂಥವರೆಲ್ಲ ಸಿಕ್ಕಬೇಕು ನನಗೆ. ಯಾವಾಗಲೂ ಎಲ್ಲರ ಹತ್ರ ಹೇಳ್ತಾ ಇದ್ದೀನಿ, ಸ್ವಲ್ಪ ಒಂದು ಸೀನಿಯರ್ ಆದವ್ರು ಬನ್ರಪ್ಪ ಅಂತ. ಅವ್ರು ಬಂದಿದ್ದಾರೆ, ಅವ್ರನ್ನ ಬಿಡಲ್ಲ, ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದೀರ. ಆಗಲಿ, ಬಂದಿದ್ದಾರೆ, ಆಗಲಿ. ಇವನು ಹೇಳ್ತಾ ಇರೋದು ಆಗಲಿ, ಹೇಳ್ದ ಆಗಲಿ. ಅದಕ್ಕೇನು? ನಾನು ಅಪರಾಧ ಮಾಡಿದರೆ ನೀನು ಕ್ಷಮಿಸ್ತೀಯ ಅಲ್ವಾ? ಆಯ್ತಪ್ಪ, ನಾನು ನೀನು ಮಾತಾಡಲ್ಲ ಅಂದರೆ ಪಾಪ ರಾಮನಿಗೂ ತುಂಬ ಸಂಕಟ ಆಯಿತು. ನಾ ಮಾಡಿ ತಪ್ಪಾಗಿರಬಹುದಲ್ವಾ ಅಂತ ಅವನಿಗೂ ಒಂದು ಕ್ಷಣಕಾಲ ಅನಿಸತ್ತೆ. ಯಾರಾದರೂ ಇಷ್ಟೆಲ್ಲ ಮಾತಾಡಿದಾಗ ಅನಿಸತ್ತೆ. ಆದರೂ ಉತ್ತರವನ್ನು ಕೊಡಲಿಲ್ಲ. ಆಗ ವಾಲಿ ಮತ್ತೆ ಹೇಳ್ತಾನೆ, ಓಹೋ, ಸುಗ್ರೀವನನ್ನು ನೀನು ಸಖನನ್ನಾಗಿ ಮಾಡ್ಕೊಂಡಿದೀಯಾ, ಅವನು ನಿನಗೆ ಸಹಾಯ ಮಾಡ್ತಾನೆ. ಯಾಕೆ? ನಿನಗೆ ಹೆಂಡತಿ ಕಳೆದೋಗಿದ್ದಾಳೆ, ಅವನಿಗೂ ಹೆಂಡತಿ ಇಲ್ಲ. ಚೆನ್ನಾಗಿದೆ ನಿಮ್ಮಿಬ್ಬರು ಸ್ನೇಹ, ಭಾಳ ಚೆನ್ನಾಗಿದೆ. ಅವನ ಸಾಮರ್ಥ್ಯದಿಂದ ನಿನ್ನ ಹೆಂಡತಿ ಸಿಗ್ತಾಳೆ ಅಂತ ನೀನು ಆಸೆ ಪಡ್ತಾ ಇದೆಯಲ್ಲಪ್ಪ. ಅಯ್ಯೋ, ಶುದ್ಧ ಮೂರ್ಖ ಕಣಯ್ಯ ನೀನು. ಸಾಧ್ಯನಾ ಸುಗ್ರೀವನ ಸಾಮರ್ಥ್ಯದಿಂದ ಸೀತೆ ತರೋದು? ಶತ್ರುವನ್ನ ಖಂಡಿತ ಸುಗ್ರೀವ ನಾಶ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಯ್ಯೋ ಬ್ರಹ್ಮನೇ, ಏನು ಬರೆದಿಯಯ್ಯ, ಇವರು ಇಬ್ಬರನ್ನ ಸ್ನೇಹಿತರು ಮಾಡಿಬಿಟ್ಟಿದೆಯಲ್ಲ. ಇಬ್ಬರನ್ನ ಕೂಡಿಸ್ಬಿಡ್ತಾವ ವಿಧಿ ಅನ್ನೋದು. ಇರಲಿ, ಕಾಲಾಯ ತಸ್ಮೈ ನಮಃ.
ಕಾಲಗತಿಯನ್ನು ಯಾರೂ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಕಾಲಗತಿಯ ಜೊತೆಗೆ ನಾವು ಯಾವಾಗಲೂ ಹೋಗಬೇಕು. ಗಾಳಿ ಬೀಸಿದ ಹಾಗೆ ನಾವು ತೇಲ್ಕೊಂಡು ಹೋಗ್ತಾ ಇರಬೇಕಾಗತ್ತಲ್ವ. ಆ ಗಾಳಿಯ ಜೊತೆಗೆ ಬೆಂಕಿ ಸೇರ್ಕೊಂಡ್ಬಿಟ್ರೆ ಆಶ್ಚರ್ಯ ಅಲ್ವಾ? ಧಗಧಗಾಯಮಾನವಾಗಿ ಉರಿಯತ್ತಲ್ವ. ಇರಲಿ, ಸುಗ್ರೀವನಿಗೂ ಕೋಪ ಇದೆ, ನಿನಗೂ ನಿನ್ನ ಹೆಂಡತಿ ಕಳ್ಕೊಂಡು ದುಃಖ ಇದೆ, ಅವನಿಗೂ ನನ್ನ ಮೇಲೆ ಕೋಪ ಇದೆ, ನಿನಗೂ ಏನೋ ಕೋಪ ಇದ್ದಿರಬೇಕು, ಯಾಕೆ ಹೊತ್ಕೊಂಡು ಹೋಗಿದ್ದಾನಲ್ಲ ರಾವಣ, ಅವನ ಮೇಲೆ ಕೋಪ ಇರುತ್ತಲ್ವಾ. ಇಬ್ಬರು ಸೇರ್ಕೊಂಡಿದ್ದೀರಾ ಬಿಡಿ. ಕಾಲಗತಿ ಏನು ಮಾಡತ್ತೋ ಏನೋ ಗೊತ್ತಿಲ್ಲ. ಆದರೂ ಕೂಡ ನಿಮ್ಮಿಬ್ಬರ ಸ್ನೇಹ ನೋಡ್ಬಿಟ್ಟು ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇದೆಯಪ್ಪ, ತುಂಬ ಆಶ್ಚರ್ಯ ಆಗ್ತಾ ಇದೆ. ಏನು ಹೇಳಬೇಕು, ತಲೆ ಚೆಚ್ಕೋಬೇಕಷ್ಟೆ. ಅವನಿಂದ ನಿನಗೆ ಸಹಾಯ ಆಗತ್ತೆ ಅಂತ ನೀನು ಊಹಿಸಿದೆಯಲ್ಲ, ಇದು ದಡ್ಡರು ಯೋಚನೆ ಮಾಡೋ ವಿಚಾರ ಆಯ್ತಪ್ಪ. ನೀ ಬುದ್ಧಿವಂತ ಅಂದ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ, ಆಹ್ವಾನಿಸೋಣ, ಬನ್ನಿ 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 ಓಡಿ ಬನ್ನಿ. ಬಂದರು. ಹಾಗೆ ಇನ್ನು 2 ಪದ್ಯ ಇದೆ ಇವ್ರದ್ದು, ಆಮೇಲೆ ಮುಗಿಸ್ತೀನಿ. ಆಗರುವ ದಶಮುಖನ ಸಮರೋದ್ಯೋಗಕ್ಕೆ ಇವನೇ ನಿಲುವವನು, ಲಯಸಾಗರವನುತ್ತರಿಸುವೊಡೆ ಹರುಗೋಲ ಹಂಗುಗಡ ಹೋಗಿ ಶರದಿಯ ದಾಂಟಿ ಹಗೆಯನು ತಾಗಿ ತಲೆಯನು ಹೊಯ್ದು ತರುಣಿಯ ಭೋಗಿಸುವುದು ಇದು ಮಿಗೆ ಭಗೀರಥ ಯತ್ನ ನಿನಗೆಂದ. ಒಂದು ದೊಡ್ಡ ಚಪ್ಪಾಳೆ. ಈಗ ಬಂದಿದ್ದಾರೆ. ನಮ್ಮಲ್ಲಿ ಪ್ರವರ ಅಂತ ಹೇಳ್ತೀವಿ, ತುಂಬ ಉದ್ದ ಹೇಳಿದ್ರೆ. ನಾವು ಟೈಮ್ ಹೋಗ್ಲಿಂತ ಬರ್ಕೊಟ್ಟಿದ್ದಷ್ಟು ಓದಿಸಿದ್ವಿ ನಾವು, ಸ್ವಲ್ಪ ಅಷ್ಟೊತ್ತಗಾರು ಬಂದ್ಬಿಡ್ತಾರೆ ಅಂತ. ಅಷ್ಟೊಂದು ಕೆಲಸ ಮಾಡೋದಂಥವ್ರವರು ಬರೋದಕ್ಕೆ. ಅದು ಹೋಗಿದ್ದ ಜಾಗ ಅದು ಚಿಂತಾಮಣಿ. ನಮಗೆ ಚಿಂತೆ ಕಾಡ್ತಾ ಇತ್ತು ಎಷ್ಟೊತ್ತು ಬರ್ತಾರೆ ಅಂತ. ಆ ಚಿಂತೆ ನಿವಾರಣೆ ಆಯಿತು ಅಂತ ಭಾವಿಸ್ತಾ ಇನ್ನು 2 ಪದ್ಯ ಇದೆ, ಇದು ಮುಗಿಸಿದ ಮೇಲೆ. ಯಾಕೆ ಇನ್ನೊಂದು ಕುರ್ಚಿ ಇಲ್ಲ, ನಾನು ಇಳಿದು ಬರಬೇಕು ಅದಕ್ಕೆ. ಇದು ಒಂದು ಅವಕಾಶ. ಏಕೆ ಅಂದರೆ ವಿಧಿ ಅನ್ನೋದು ಏನೋ ಒಂದು ಬರೆದಿರ್ತಾನೆ, ಗೊತ್ತಿರಲ್ಲ ನಮಗೆ. ಇವತ್ತು ವ್ಯಾಖ್ಯಾನ ಮಾಡಬೇಕು ಅಂತ ವಿಧಿ ಬರೆದಿರಬೇಕು. ನಾನು ಅನ್ಕೋತಾ ಇದ್ದೆ 50 ಎಪಿಸೋಡಲ್ಲಿ ಒಂದು ದಿವಸ ವ್ಯಾಖ್ಯಾನ ಮಾಡಲೇಬೇಕು ಅಂತ. ಅದು ಇವತ್ತು ಸಿಕ್ತು ಅಂತ ಅನ್ಕೋತಾ ಇದ್ದೀನಿ. ನನಗೆ ಮಾಡೋಕ್ಕೆ ಬರುತ್ತೆ, ವ್ಯಾಖ್ಯಾನ ಮಾಡೋಕ್ಕೆ ಬರಲ್ಲ ಅಂತಲ್ಲ. ಸ್ವಲ್ಪ ಸಿದ್ಧ ಮಾಡ್ಕೊಂಡು ಬಂದಿದ್ರೆ ಇನ್ನೂ ಬ್ರಹ್ಮಾಂಡ ಮಾಡ್ತಾ ಇದ್ದೆ. ಮಾಡ್ತೀನಿ ಇನ್ನೊಂದು ದಿವಸ, ಬಿಡೋದಿಲ್ಲ. ಗರ್ವ ದಶರಥ ಯಾರಿಗೂ ಇಲ್ಲದೆ ಇರೋದು 10 ತಲೆ 20 ಕೈ ಇದೆ ಅಲ್ವ ಅವನಿಗೆ. ಗರ್ವಿಷ್ಠ ಅವನು. ಆ 10 ತಲೆಯ ಹುಳು ರಾವಣೇಶ್ವರ ಇದ್ದಾನಲ್ಲ, ಅವನ ಜೊತೆ ಯುದ್ಧಕ್ಕೆ ಸುಗ್ರೀವ ಬೆಂಬಲನಾಗ್ತಾನ. ನೀವಿಬ್ಬರು ಯೋಚನೆ ಮಾಡಿರೋದು ಹೇಗಿದೆಯಪ್ಪ ಅಂದರೆ, ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಅಂದರೆ 7 ಸಮುದ್ರದ ನೀರೆಲ್ಲ ಒಂದಾಗ್ಬಿಡತ್ತೆ. ಭರಾಟೆಯಲ್ಲಿ ಹರಿತಾ ಇರುತ್ತೆ. ಅದರ ಜೊತೆಯಲ್ಲಿ ಈಜ್ತೀನಿ ಅಂತ ಯಾರಾದರೂ ಹೋದರೆ, ದಾಟದ್ರೆ, ಈಜದಲ್ಲ ಹರಿಗೋಲಲ್ಲಿ ಹೋಗ್ತೀನಿ ಅಂತಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಅಪ್ರತಿಮನಾದಂತಹ ವೀರನಾದಂತಹ ಆ ರಾವಣ ಸಮುದ್ರದ ಹಾಗೆ ಅಗಾಧವಾದ ಸಾಮರ್ಥ್ಯವುಳ್ಳಂಥವನು. ಅವನ ಜೊತೆ ಶತ್ರುತ್ವವನ್ನು ಇಟ್ಕೊಂಡು ಸುಗ್ರೀವನಂತಹ ಹೇಡಿಯನ್ನು ನೀನು ಕಟ್ಕೊಂಡು, ಕವಿ ತುಂಬ ಚೆನ್ನಾಗಿರೋ ಪದವನ್ನು ಬಳಸಿದ್ದಾನೆ ಅಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ, ಹರಗೋಲ ಹಂಗುಗಡ ಶರದಿಯ ದಾಂಟಿ ಹಗೆಯನ್ನು ತಾಗಿ ತಲೆಯನ್ನು ಹೊಯ್ದು ತರುಣಿಯ ಭೋಗಿಸುವುದು ಇದು ಮಿಗೆ ಭಗೀರಥ ಯತ್ನ. ಭಗೀರಥ ಆಕಾಶಗಂಗೆಯನ್ನು ಪಾತಾಳ ತನಕ ತಂದ. 60,000 ಸಗರರಿಗೆ ಊರ್ಧ್ವಗತಿ ಬರಬೇಕು ಅಂತ ತುಂಬ ಕಷ್ಟಪಟ್ಟ. ಫಲ ಆಯಿತು, ಅದು ಬೇರೆ ವಿಚಾರ. ಇವತ್ತು ಒಂದು ಗಾದೆಯಾಗಿ ಉಳಿದುಬಿಟ್ಟಿದೆ ಭಗೀರಥ ಯತ್ನ. ಅಂದರೆ ತುಂಬ ಕಷ್ಟ, ಆಗಲ್ಲ ಅಂತಲ್ಲ, ಆಗತ್ತೆ, ಆದರೂ ನಿಧಾನ ಆಗತ್ತೆ. ತುಂಬ ತಪಸ್ಸು ಮಾಡಬೇಕಾಗತ್ತೆ. 60,000 ವರ್ಷ ಭಗೀರಥ ತಪಸ್ಸು ಮಾಡದ ಅಂತ ಹೇಳ್ತಾರೆ. ಆಮೇಲೆ ಗಂಗೆ ದಬ ಅಂತ ಕೆಳಗಡೆ ಧುಮುಕಿ ಪಾತಾಳಕ್ಕೆ ಹೋಗ್ತಾಳೆ. ಅದಕ್ಕೆ ತ್ರಿಪಥಗಾಮಿನಿ ಅಂತ ಗಂಗೆಗೆ ಬಂದಂತಹ ಹೆಸರು. ಇದು ಗಂಗಾವತರಣದ ಕಥೆ ಅದು. ಅಂತಹ ಭಗೀರಥ ಯತ್ನವನ್ನು ಮಾಡೋದಕ್ಕೆ ಹೊರಟಿದೆಯಲ್ಲಪ್ಪ, ಖಳ ಕೂಳ ಸುಗ್ರೀವ. ಖಳನು ಇವನು ಹಗೆ, ಖಳನಿವನು ಹಗೆ ಎಂದು ಸೂಚಿಸಲು ಎಳೆದು ತರಿಸೂಯನೇ ತನ್ನ ಬಾಲವ ಕಳುಹಿ
ಗಾಳದ ಬಲೆಗೆ ಸಿಲುಕಿದ ಮೀನಿನಂದದಲ್ಲಿ ಬಲು ಭಟರ ಜೀವಾಳಗಳನ್ನು ಅಸ್ಖಲಿತ ಮೂರ್ಖರು ಅದೇನ ಬಲ್ಲರು ಹಲುಬಿ ಮಾಡುವುದೇನು ಇದೇ ಪ್ರಾರಬ್ಧವೆ ಮಗೆಂದ. ಖಳನು ಇವನು ಹಾಗೆ ಎಷ್ಟು ಚೆನ್ನಾಗಿ ಅದನ್ನು ಓದಿದ್ರು ಅವರು. ಖಳ ಅಂದ್ರೆ ಕೂಳ, ಮೂರ್ಖ, ಹೇಳಿ, ಅಪ್ರಯೋಜಕ, ಏನೇನು ಬೇಕಾದ್ರೂ ಅರ್ಥ ಹೇಳ್ಬಹುದು. ಸುಗ್ರೀವ ಅಷ್ಟೊಂದು ಸಾಮರ್ಥ್ಯ ಇರುವಂಥವನು ಅಂತ ನಿನಗನ್ಸಿದ್ಯಾ? ಛೇ 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 ಛೇ, ಕೋಪದಿಂದ ನೀನು ಏನೆಲ್ಲ ಕೆಲಸ ಮಾಡ್ತಾ ಇದೀಯ. ವಿವೇಕದಿಂದ ಮಾಡಿದ್ರೆ ಸುಗ್ರೀವನ ಸಖ್ಯವನ್ನು ನೀನು ಮಾಡ್ತಾ ಇರಲಿಲ್ಲ. ಆ ರಾಕ್ಷಸ ರಾವಣ ಸಾಧಾರಣದವನು ಅಂತ ತಿಳ್ಕೊಂಡಿದೀಯಾ? ಅವನನ್ನ ಶತ್ರು ಅಂತ ನೀನು ಭಾವಿಸ್ಕೋತಾ ಇದೀಯಲ್ಲ. ಆಯ್ತಪ್ಪ, ಶತ್ರು ಅಂತಲೇ ಇಟ್ಕೊಳ್ಳೋಣ. ರಾಕ್ಷಸ ನಿನಗೆ ಶತ್ರು. ಒಂದು ಸತಿ ನನಗೆ ಹೇಳಿಬಿಟ್ಟಿದ್ರೆ, ಸೂಚನೆ ಕೊಟ್ಬಿಟ್ಟಿದ್ರೆ ಸಾಕಾಗಿತ್ತು. ಈ ಗಾಳಕ್ಕೆ ಒಂದು ಹುಳ ಇಟ್ಬಿಟ್ಟು ಬಿಡ್ತಾರೆ, ಅದಕ್ಕೆ ಮೀನು ಹಿಡ್ಕೊಂಡು ಬಂದ್ಬಿಡುತ್ತೆ ಅದು ಮೇಲ್ಗಡೆಗೆ. ಆ ಗಾಳದ ಹುಳುವಿನ ಆಸೆಗೆ ಮೀನು ಆ ಬಲೆಗೆ ಬೀಳತ್ತೆ. ಹಾಗೆ ಒಂದು ಕ್ಷಣ ಮಾತ್ರದಲ್ಲಿ ರಾವಣನ ಎಳೆದು ನಿನ್ನ ಕಾಲ ಮೇಲೆ ಆಗ್ತಾ ಇದ್ದೆ. ನನಗೆ ಅಷ್ಟು ಸಾಮರ್ಥ್ಯ ಇತ್ತು, ನೀ ಮಾಡಲಿಲ್ವೇ? ನನ್ನ ಫ್ರೆಂಡ್ಶಿಪ್ಪು, ನನ್ನ ಸ್ನೇಹ ಬಯಸ್ಲಿಲ್ವಲ್ಲ ನೀನು? ಹೋಗಿ ಹೋಗಿ ಸುಗ್ರೀವನ ಸಖ್ಯ ಮಾಡಿದೀಯಲ್ಲಪ್ಪ. ಒಂದು ಕ್ಷಣದಲ್ಲಿ ತಂದುಬಿಡ್ತಿದ್ದೆ ರಾವಣನನ್ನು, ಎಳ್ಕೊಂಡು ಬರ್ತಾ ಇದ್ದೆ. ಜಗತ್ತಿಗೆ ಮೂರ್ಖರು ಅರ್ಥ ಮಾಡ್ಕೊಳ್ಳಲ್ಲ ಕಣಯ್ಯ, ಮೂರ್ಖರಿಗೆ ವಿವೇಚನೆ ಇರಲ್ಲ ಕಣಯ್ಯ, ಬುದ್ಧಿ ಅನ್ನೋದು ಕೆಲಸ ಮಾಡಲ್ಲ ಕಣಯ್ಯ. ಇರಲಿ ಬಿಡ, ಅದೇನೋ ಹೇಳ್ತಾರಲ್ಲ, ಎಲ್ಲ ಕೆಲಸ ಮುಗಿದ ಮೇಲೆ ಹೊತ್ತೇನು ಪ್ರಯೋಜನ? ಏನೂ ಪ್ರಯೋಜನ ಆಗಲ್ಲ. ಇವಾಗ ಸುಮ್ಮನೆ ಹೇಳಿಯೂ ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಪೂರ್ವಾರ್ಜಿತದ ಕರ್ಮದಿಂದ ನಾನು ಇವತ್ತು ನಿನ್ನ ಬಾಣದ ಹೊಡೆತದಿಂದ ಕೆಳಗೆ ಬೀಳುವಂಥದ್ದಾಗೋಯ್ತು ಅಂತ ಹೇಳಿದಾಗ ಆಗ ರಾಮ ಉತ್ತರಿಸಿದ ಕಡೆಗೆ, ಅಂಗವೇ ನಿನಗೆ ಇದು ಅಂಗವೇ, ಸರೋಷದ ವ್ಯಂಗಿಯಲಿ ನೀನುಡಿವುದು ಅಂಗವೇ, ಆದಿಟ ಹಂಗಿಗರೆ ಹಗೆಗೊಲೆಗೆ ಪರರ ಸಹಾಯ ಸಂಪದದ, ಹಂಗಿಗರೆ ದಿಟ ಸಂಗ ಶುದ್ಧರನಲ್ಲದ ಆದು ಸಂಗಿಗಳ ಕೈಬಿಡಿವವರೇ, ಪರರ ಅಂಗನೆಗೆ ಮೈಗೊಟ್ಟವರ ಶಿಕ್ಷಿಸದೆ ಬಿಡವೆಂದ ರಾಮ, ಪರರ ಅಂಗನೆಗೆ ಮೈಗೊಟ್ಟವರ ಶಿಕ್ಷಿಸದೆ ಬಿಡವೆಂದನ ರಾಮ. ರಾಮ ಒಳ್ಳೇದಾಯ್ತು, ಒಂದಾರು ಚಪಾಲೆ ಬಿಚ್ಚು. ನೀವಾಗಿ ಹೊಡಿಬೇಕು, ಹೇಳಿಸ್ಕೊಂಡು ಹೊಡೆಸ್ಕೊಳ್ಳೋದಲ್ಲ. ಅಂಗವೇ ನಿನಗೆ ಇದು ಸರಿನಾ? ಹೀಗೆ ವ್ಯಂಗ್ಯವಾಗಿ, ಕೋಪದಲ್ಲಿ, ನಿಷ್ಠೂರವಾಗಿ, ಮುಖಮೂತಿ ನೋಡದೆ ಮಾತಾಡ್ತಾರೆ ಅಂತಾರಲ್ಲ, ಹಾಗೆ ಮಾತಾಡ್ತಾ ಇದೀಯಲ್ಲ, ನಿನಗೆ ಯೋಗ್ಯವಲ್ಲ. ನೀನು ಮಹಾವೀರ, ಗೊತ್ತಿದೆ. ಯಾಕೆ? ಆ 10 ತಲೆಯ ಹುಳು ರಾವಣನನ್ನು ಕಂಕಳಲ್ಲಿ ಇಟ್ಕೊಂಡು 4 ಸಮುದ್ರದಲ್ಲಿ ಸಂಧ್ಯಾವನೆ ಮಾಡಿ ಬಂದವನು, ನಿನ್ನ ಮಗನ ತೊಟ್ಟಿಲಿಗೆ ಅವನನ್ನು ಕಟ್ಟಿದವನು. ನಿನ್ನ ಶೌರ್ಯ ನನಗೆ ಗೊತ್ತಿದೆಪ್ಪ. ಆದರೂ ನೀನು ಇಷ್ಟೊಂದು ಯೋಗ್ಯನಾದವನು ಅಯೋಗ್ಯನಂತೆ ಮಾತನಾಡ್ಬಿಟ್ಟೆ. ಹೌದು, ಇನ್ನೊಬ್ಬರ ಸಹಾಯ ಪಡಿಬೇಕಾಗುತ್ತೆ. ಅನೇಕ ಕೆಲಸಗಳಲ್ಲಿ ನೆರವನ್ನು ಪಡೀಲೇಬೇಕು. ಶತ್ರುವನ್ನು ಕೊಲ್ಲಬೇಕು ಅಂದರೆ ಒಬ್ಬರೇ ಹೋಗೋದಕ್ಕಾಗಲ್ಲ, ಅನೇಕರ ಒಂದು ಸಹವಾಸ ಬೇಕಾಗತ್ತೆ. ಹಾಗಾಗಿ ನಾನು ಬಂದಾಗ ನೀನು ರಾಜ್ಯದ ಒಳಗೆ ಕೂತಿದ್ದೆ, ಸುಗ್ರೀವ ಬೆಟ್ಟದ ಮೇಲಿದ್ದ. ಅವನನ್ನು ಪರಿಚಯ ಮಾಡಿಸ್ತವನು ಹನುಮಂತ. ಹಾಗಾಗಿ ನಾವಿಬ್ಬರು ಸಖ್ಯರಾದಿ. ನಿನ್ನ ನೋಡೇ ಇರಲಿಲ್ವಲ್ಲಪ್ಪ. ಮೊದಲೇ ನೋಡಿದರೆ ನಿನ್ನ ಜೊತೆನೇ ಸಖ್ಯ ಮಾಡ್ತಿದ್ನೋ ಏನೋ, ಅದು ಗೊತ್ತಿಲ್ಲ. ವಿಧಿ ನಿಯಮ ಅದು ಬೇರೆ, ಬಿಟ್ಬಿಡು ಅದನ್ನು. ಆದರೆ ನೀನು ಒಂದು ತಪ್ಪು ಮಾಡಿದೀಯ, ಸ್ವಲ್ಪ ನಿನ್ನನ್ನು ನೀನು ವಿಮರ್ಶೆ ಮಾಡ್ಕೋ. ಪರಿಶುದ್ಧ ನಡವಳಿಕೆ ಇರುವಂಥವರು ದುರ್ಜನರ ಹಾಗೆ ಕೆಲಸ ಮಾಡೋಲ್ಲ, ಇದು ನೀನು ಹೇಳಿದೀಯ, ನಾನು ಅದನ್ನು ಹೇಳ್ತಾ ಇದ್ದೀನಿ.
ಆದರೆ ನಿನಗೆ ಸುಗ್ರೀವನ ಹೆಂಡತಿ ಏನಾಗಬೇಕು? ಪರಸ್ತ್ರೀ ಅಲ್ವೋ? ಅವಳ ಸಂಘವನ್ನು ನೀನು ಮಾಡಿಬಿಟ್ಟಿಯಲ್ಲ. ಮಾಡಿದ ಮೇಲೆ ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಅವರು ಶಿಕ್ಷೆಗೆ ಅರ್ಹರೇ. ಇದು ನಿರ್ಧಾರವಾದಂತಹ ಮಾತು. ಹಾಗಾಗಿ ನಿನಗೆ ಶಿಕ್ಷೆಯನ್ನು ನಾನು ಮಾಡಲೇಬೇಕಾಯಿತು. ಆದ್ದರಿಂದ ಮಾಡಿದ್ದೇನೆ. ನೀನು ಏನೇ ಹೇಳಿದ್ರು ಇವತ್ತು ನಾನು ತಪ್ಪಿತಸ್ಥ ಅಂತ ಹೇಳ್ತಾ ಇದೆಯಲ್ಲ, ಅದು ತಪ್ಪು, ಸ್ವಲ್ಪ ಒಪ್ಕೋ ಅಂತ ಹೇಳ್ದ. ಕಡೆ ಪದ್ಯ. ನುತ ತಪೋನುಷ್ಠಾನ ನಿಯಮೌರತ ಗುರು ದ್ವಿಜ ದೇವತಾ ಅಭ್ಯಾಗತ ಸುಪೂಜೆ ಸಮಾಧಿ ಮೌನ ಧ್ಯಾನ ಪರಸತಿಯರತಿಗಿವನು ಗುಣವೇ ವಿವೇಕ ಸ್ಥಿತಿಯ ನೀನರಿಯದುದೇಕೆ ಪರಿಹೃತಿಯಲ ಸುಕೃತಕ್ಕೆ ಪರದಾರಾಭಿಗಮವು ಸುಕೃತಕ್ಕೆ ಪರಿಹೃತಿಯಲ ಕೇಳೆಂದ. ಬೋಧನೆಯನ್ನ ಮಾಡಿದ ರಾಮಚಂದ್ರ ಇಡೀ ಜನಾಂಗಕ್ಕೆ ಬೋಧನೆ ಇದ್ದ ಹಾಗೆ ಇದೆ. ಬರೀ ವಾಲಿಗಷ್ಟೇ ಹೇಳಿದ್ದಲ್ಲ, ಯಾರೂ ಆ ತಪ್ಪನ್ನು ಮಾಡಬಾರ್ದು. ನೀನು ಮಾಡಿದೀಯ ಅಂತಹ ತಪ್ಪನ್ನು. ಏನು ತಪ್ಪು ಮಾಡಿದೆ? ತಪಸ್ಸನ್ನು ಮಾಡ್ಬೋದು, ಅದನ್ನು ಆಚರಿಸ್ಬೋದು. ನಿಯಮ ಅಂತ ಒಂದು ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆ ನಿಯಮ ಪಾಲನೆ ಅನ್ನೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಅನೇಕ ವ್ರತಗಳ ಆಚರಣೆಯನ್ನು ಹೀಗೇ ಮಾಡಬೇಕು ಶುದ್ಧ ಮನಸ್ಸಿನಿಂದ ಅಂತ ಇರುತ್ತೆ. ಧ್ಯಾನ ಇರ್ಬೋದು, ಮೌನ ಇರ್ಬೋದು, ಸಮಾಧಿ ಇರ್ಬೋದು, ಎಲ್ಲವನ್ನ ನೀನು ಮಾಡಿದೀಯ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅತಿಥಿಗಳನ್ನು ತುಂಬ ಚೆನ್ನಾಗಿ ಆತಿಥ್ಯ ಮಾಡಿದೀಯ, ದೇವತೆಗಳನ್ನು ಆರಾಧಿಸಿದೀಯ. ಇಲ್ಲದ್ರೆ ಇಷ್ಟೊಂದು ಬಲಾಢ್ಯನಾಗಿ ನೀನು ಇರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ತಪ್ಪು ಮಾಡಿಬಿಟ್ಟಿಯಲ್ಲಪ್ಪ. ಪರಸ್ತ್ರೀಯನ್ನು ಕೂಡುವುದು ಈ ಎಲ್ಲ ಪುಣ್ಯಗಳಿಗೆ ವಿರೋಧ ಅಲ್ವಾ? ಯೋಚನೆ ಮಾಡು. ಬೇರೆಯವರು ಬಂದು ಹೇಳ್ತಾರೆ ಈಗ. ಥ್ಯಾಂಕ್ ಯು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕನ್ನಡದ ಮಗಳು ತಮಿಳುನಾಡಲ್ಲಿದ್ದು ಇಷ್ಟೊಂದು ಸಾಧಿಸಿದ್ದಾರೆ, ಇವಾಗೆಲ್ಲ ಹೇಳಿದ್ದಾರೆ. ಅವರ ವ್ಯಾಖ್ಯಾನವನ್ನು ನಾವೆಲ್ಲ ಕೇಳಿ ಸುಜನರ ಮನ ಕೊಡಬಡುವುದೇ ಎಂಬ ರಾಘವ ವಚನ ಕರ್ಣದೊಳಿಂಬುಗೊಂಡುದು ಕಪಿಪತಿಯ ನೋವಂಬಿಸುಟು ನೋಡಿದನು ಬಳಿಕ ಆ ರಾಮ ಲಕ್ಷ್ಮಣರ ಅಂಬುಜಾಕ್ಷ ಫಣೀಂದ್ರರ ಪ್ರತಿಬಿಂಬವಾಗಿರೇ ಕಂಡು ಮುಕ್ತಿ ನಿತಂಬಿನಿಯ ನಿಬಿಡಸ್ತನಾಲಿಂಗನಕ್ಕೆ ಮನದಂದ ರಾಮ ಉತ್ತರಿಸ್ತಾ ಇದ್ದಾನೆ. ಲೋಕದಲ್ಲಿ ವ್ಯಕ್ತಿಗಳು
ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿರಬಹುದು, ಕೆಲವು ಸಂದರ್ಭಗಳಲ್ಲಿ ತಾವು ಒಳ್ಳೆಯವರಂತೆ ವರ್ತಿಸಿರಬಹುದು. ಆದರೆ ಅವರ ಮೂಲತಃ ಮನಸ್ಸು ಏನಿದೆ ಅನ್ನೋದು ಮುಖ್ಯವಾಗುತ್ತೆ. ಮನಸ್ಸಿನ ಆಳದಲ್ಲಿ ಅವರು ಯೋಚನೆ ಮಾಡುವ ವಿಧಾನ ಮತ್ತು ನಡೆದುಕೊಳ್ಳುವ ರೀತಿ, ಅವರ ವರ್ತನೆ ಮುಖ್ಯ ಆಗುತ್ತೆ. ನೀನು ಕೆಲವು ಸಂದರ್ಭದಲ್ಲಿ ಒಳ್ಳೆಯವನ ರೀತಿಯಲ್ಲಿ ವರ್ತಿಸಿರಬಹುದು, ಆದರೆ ಅವೆಲ್ಲವನ್ನೂ ಮೀರಿದ ಹಾಗೆ ಒಂದು ಅಪಕೃತ್ಯವನ್ನು ಮಾಡಿದೆಯಾ, ಲೋಕವರ್ತನೆಗೆ ಮೀರಿರುವಂತಹ ಕಾರ್ಯವನ್ನು ಮಾಡಿದೆಯಾ. ಅದೇನು ಅಂದರೆ ನಿನ್ನ ಸಹೋದರನ ಮಡದಿಗೆ ನೀನು ಆಸೆಪಟ್ಟಿದ್ದು. ವಾಸ್ತವವಾಗಿ ನೋಡಿದ್ರೆ ಗುರು ಮತ್ತು ನಿಜೇಶ ರಾಜ, ಗುರು ರಾಜ ಮತ್ತು ಜ್ಯೇಷ್ಠ ಅಂದರೆ ಸಹೋದರರು, ಇವರು 3 ಜನರ ಪತ್ನಿಯರನ್ನು ಗೌರವದಿಂದ ತಾಯಂದಿರ ಹಾಗೆ ನೋಡಿಕೊಳ್ಳಬೇಕಾದದ್ದು ಒಬ್ಬ ರಾಜನ ಕರ್ತವ್ಯ. ಹಾಗೆಯೇ ತನ್ನ ಶಿಷ್ಯರಿದ್ದರು ಅಂದರೆ ಶಿಷ್ಯರನ್ನು ಪುತ್ರರ ಹಾಗೆ ಭಾವಿಸಿ ಆ ಶಿಷ್ಯರ ಮಡದಿಯರನ್ನು ಕೂಡ ತಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ಬೇಕಾಗಿರೋದು ಅರಸನ ಕರ್ತವ್ಯ. ಆದರೆ ನೀನು ಇವೆಲ್ಲವನ್ನು ಮೀರಿದ ಒಂದು ಕೆಲಸವನ್ನು ಮಾಡಿದ್ಯಾ. ಹಾಗಾಗಿ ನಿನ್ನ ಜೊತೆಯಲ್ಲಿ ಸಖ್ಯವನ್ನು ಬೆಳೆಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಜೊತೆ ಸಖ್ಯವನ್ನು ಬೆಳೆಸುವುದಕ್ಕೆ, ನಿನ್ನ ಸಹಾಯವನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಅಸಮರ್ಥ. ಆ ದೃಷ್ಟಿಯಿಂದ ಆ ಕಾರಣದಿಂದಲೇ ನಿನ್ನ ಸಹಾಯವನ್ನು ನಾನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾತುಗಳನ್ನು ಹೇಳಿ, ಹೀಗೆ ಹೇಳಿದ ರಾಮನ ಮಾತುಗಳನ್ನು ಕೇಳಿ ವಾಲಿಯ ಮನಸ್ಸಿಗೂ ಕೂಡ ಹೌದು ಅಂತ ಅನಿಸುತ್ತೆ. ತನ್ನ ಕಾರ್ಯವನ್ನು ಕುರಿತು ಆತ ಪಶ್ಚಾತ್ತಾಪವನ್ನು ಪಡ್ತಾನೆ. ಆ ಪಶ್ಚಾತ್ತಾಪದ ಮನಸ್ಥಿತಿಯಿಂದ ರಾಮ ಮತ್ತು ಲಕ್ಷ್ಮಣರನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅವನ ಕಣ್ಣಿಗೆ ರಾಮ ಮತ್ತು ಲಕ್ಷ್ಮಣರಿಬ್ಬರು ಅವತಾರ ಪುರುಷರು ಎನ್ನುವಂತಹ ಅಂತಃಸತ್ವದ ನೋಟದಿಂದ ನೋಡಿದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಯಾರು ಎನ್ನುವಂಥ ನಿಜವಾದ ಅರಿವು ವಾಲಿಗೆ ಆಗ್ತಾ ಇದೆ. ತನ್ನೆಲ್ಲ ನೋವನ್ನು ಕೂಡ ನುಂಗಿಕೊಂಡು ರಾಮ ಲಕ್ಷ್ಮಣರನ್ನು ಈ ಸಂದರ್ಭದಲ್ಲಿ ಆತ ಭಕ್ತಿಯಿಂದ ನೋಡ್ತಾ ಇದ್ದಾನೆ. ಶ್ರೀಹರಿ ಮತ್ತು ಆದಿಶೇಷರ ಪ್ರತಿಬಿಂಬವಾಗಿ ಅವರು ನಿಂತಿರುವುದನ್ನು ಕಂಡು ಮನಸ್ಸಿನೊಳಗಡೆ ಭಕ್ತಿಯನ್ನು ಆವಾಹಿಸಿಕೊಳ್ತಾ ಇದ್ದಾನೆ. ಈಗ ಸಾಯುವುದಕ್ಕೆ ಆತ ಸಿದ್ಧನಾಗಿದ್ದಾನೆ. ಇಂತಹ ಮನಸ್ಥಿತಿಯಲ್ಲಿ ಮೋಕ್ಷ ಲಕ್ಷ್ಮಿಯ ಪಾದಾರವಿಂದಗಳಿಗೆ ತಾನು ಅರ್ಹನಾಗಿದ್ದೀನಿ, ಹಾಗಾಗಿ ನಾನು ಸಾವನ್ನು ಪಡೆಯಬಹುದು ಎನ್ನುವ ನಿರ್ಧಾರವನ್ನು ಪಡೆದುಕೊಳ್ತಾನೆ. ಇದು ಮಹೀಮಂಡಲದ ಭಾರವನೊದೆಯಲಾದ ವಿಲಾಸ ವಿಭವಾಸ್ಪದವಲ ಮನುಜಾಂಗವಿದು ತಾನ ಪ್ರಸಿದ್ಧವಲ ಸುದತಿ ಎಂಬುದು ನೆವನು ತಾನು ಇಂತು ಇದರ ಮೇಲೆ ಈ ಪರಮದೈವದ ಪದವ ಭಜಿಸಲು ಬೇಕು ಎನ್ನುತ್ತ ಕೈ ಮುಗಿದನ ವಾಲಿ. ವಾಲಿ ರಾಮಲಕ್ಷ್ಮಣರಿಬ್ಬರಿಗೂ ಕೂಡ ಕೈ ಮುಗಿದು ನಮಸ್ಕರಿಸುತ್ತಿದ್ದಾನೆ. ಈ ಸಂದರ್ಭದಲ್ಲಿ ನಮಗೆ ಹಿರಣ್ಯಾಕ್ಷ, ಅವರ ಬದುಕಿನ ವಿವರಗಳು ನೆನಪಾಗುತ್ತೆ. ರಾಮ ಲಕ್ಷ್ಮಣರು ತನ್ನ ಬದುಕನ್ನು, ಈ ಜನ್ಮದ ಬದುಕನ್ನು ಸಾರ್ಥಕಗೊಳಿಸುವುದಕ್ಕೆ, ತನಗೆ ಮುಕ್ತಿಯನ್ನು ದಯಪಾಲಿಸುವುದಕ್ಕೋಸ್ಕರ ಹೀಗೆ ಬಂದಿದ್ದಾರೆ ಎನ್ನುವುದನ್ನು ಆತ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಸುದತಿ ಅಂದರೆ ಸೋದರನ ಹೆಂಡತಿ ಎನ್ನುವುದು ಕೇವಲ ನೆಪ ಮಾತ್ರ. ವಾಸ್ತವವಾಗಿ ಅದು ಮುಖ್ಯ ಕಾರಣ ಅಲ್ಲ. ನನಗೆ ಮುಕ್ತಿಯನ್ನು ದಯಪಾಲಿಸುವ ಉದ್ದೇಶದಿಂದಲೇ ರಾಮ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾನೆ ಎನ್ನುವುದು ತನ್ನ ಬದುಕಿನ ಅಂತಿಮ ಕ್ಷಣಗಳಲ್ಲಿ ಆತ ಅರ್ಥ ಮಾಡಿಕೊಳ್ತಾ ಇದ್ದಾನೆ. ಭೂಭಾರವನ್ನು ಕಳೆಯುವುದಕ್ಕೋಸ್ಕರವೇ ರಾಮ ಇಂತಹ ಒಂದು ಲೀಲಾವಿಲಾಸವನ್ನು ನಡೆಸಿದ್ದಾನೆ. ಈ ಮನುಷ್ಯ ಶರೀರ ಎಂಬುದು ಯಾವತ್ತಿಗೂ ಕೂಡ ನಿತ್ಯವಾದದ್ದಲ್ಲ. ಮುಕ್ತಿ ಎಂಬುದು ಮಾತ್ರವೇ ಸದಾಕಾಲವೂ ಶಾಶ್ವತವಾದದ್ದು. ಆ ಮುಕ್ತಿಯನ್ನು ನನಗೆ ನೀಡುವುದಕ್ಕೋಸ್ಕರ
ಹೆಂಡತಿಯ ವಿಷಯವನ್ನು ನೆಪ ಮಾಡಿಕೊಂಡು ಈ ಭಗವಂತನ ಪಾದಾರವಿಂದಗಳನ್ನು ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇಂತಹ ಅವಕಾಶವನ್ನು ನನಗೆ ನೀಡಿರುವಂಥವನು ಶ್ರೀರಾಮ ಎನ್ನುವಂತಹ ಧನ್ಯತಾಭಾವದಲ್ಲಿ ರಾಮನಿಗೆ ವಾಲಿ ಕೈಗಳನ್ನು ಮುಗಿದು ನಿಂತಿದ್ದಾನೆ. ದೇವಾ ಲಕ್ಷ್ಮೀಕಾಂತ ವರರಾಜೀವಲೋಚನ ಭವ ವಿಮೋಚನ ದೇವಾ ಸಂಸಾರಾಬ್ಧಿಪಾಶವಿನಾಶನ ಅಘನಾಶ ದೇವಾ ಭಕ್ತಾಧೀನ ಮುಕ್ತಿವಧೂ ವಿಲಾಸಪ್ರದ ಪರಾಪರದೇವ ದೇವೋತ್ತಮ ಕೃಪಾನಿಧಿ ಸಲಹಬೇಕೆಂದ ತೊರವೆಯ ನರಹರಿಯ ಅಪ್ರತಿಮ ಭಕ್ತ ಕುಮಾರ ವಾಲ್ಮೀಕಿ. ಎಲ್ಲೆಲ್ಲಿ ಸಂದರ್ಭ ಸಿಗುತ್ತದೋ ಆ ಸಂದರ್ಭಗಳನ್ನೆಲ್ಲ ಸದವಕಾಶವಾಗಿ ಬಳಸಿಕೊಂಡು ತನ್ನ ಭಕ್ತಿಯನ್ನು ಓತಪ್ರೋತವಾಗಿ ಹರಿಸುವ ಅವಕಾಶವನ್ನು ಅವನೇ ಸೃಷ್ಟಿ ಮಾಡಿಕೊಳ್ತಾನೆ. ಈಗ ವಾಲ್ಮೀಕಿಯ ಬಾಯಿಂದ ರಾಮನನ್ನು ಸ್ತುತಿಸ್ತಾ ಇದ್ದಾನೆ. ಲಕ್ಷ್ಮೀಪತಿ ಎಂದು ಕರೆದು ರಾಮನನ್ನು ಆತ ಕೀರ್ತಿಸ್ತಾ ಇದ್ದಾನೆ. ದೇವ ಲಕ್ಷ್ಮೀಪತಿ, ರಾಜೀವಲೋಚನನೇ, ಜನ್ಮಾಂತರ ನಿವಾರಕ ನೀನು. ಜನ್ಮಾಂತರ ನಿವಾರಕ ಅಂತಂದರೆ ಮುಂದೆ ಜನ್ಮಗಳು ಇಲ್ಲದಂತೆ ಅಂತಿಮವಾದ ಮುಕ್ತಿಯನ್ನು ದಯಪಾಲಿಸುವಂತಹ ದೇವ ನೀನು. ಇದೇ ನನ್ನ ಆತ್ಮದ ಕಡೆಯ ಜನ್ಮ. ಈ ಜನ್ಮದ ನಂತರ ಮುಂದೆ ಜನ್ಮಗಳಿರೋದಿಲ್ಲ. ಅಂತಹ ಒಂದು ಅದ್ಭುತವಾದ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟವನು ನೀನು ಎನ್ನುವ ಅರ್ಥದಲ್ಲಿ ಜನ್ಮಾಂತರ ನಿವಾರಕನಾದಂತಹ ಲಕ್ಷ್ಮೀಪತಿಯೇ. ದೇವಾ, ನೀನು ಸಂಸಾರ ಬಂಧ ವಿನಾಶಕನೂ ಕೂಡ ಆಗಿದ್ದೀಯ. ಸಂಸಾರ ಬಂಧ ಅಂತಂದರೆ ಇಹಲೋಕದ ಬಂಧನದಿಂದ, ಇಹಲೋಕ ಎನ್ನುವ ಸಂಸಾರದ ಬಂಧನದಿಂದ ನನ್ನನ್ನು ಪಾರು ಮಾಡ್ತಾ ಇದ್ದೀಯಾ. ಅಂದರೆ ಮುಂದೆ ಯಾವುದೇ ಜನ್ಮಾಂತರಗಳಿಲ್ಲ ಅಂತಂದರೆ ಸಂಸಾರದ ಕಷ್ಟಗಳು ಕೂಡ ನಮಗೆ ಇಲ್ಲ. ಮೋಕ್ಷದ ಸುಖವನ್ನು ಮಾತ್ರವೇ ಇನ್ನು ಶಾಶ್ವತವಾಗಿ ಅನುಭವಿಸಲು ಸಾಧ್ಯವಾಗುವಂತಹ ಅವಕಾಶವನ್ನು ನನಗೆ ನೀಡಿದವನು ನೀನು. ಇಂತಹ ಸಂಸಾರ ಬಂಧ ವಿನಾಶಕನೇ, ಪಾಪ ಪರಿಹಾರಕನೇ. ಈ ಜನ್ಮದಲ್ಲಿ ನಾನು ಇದುವರೆಗೂ ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ನಿನ್ನನ್ನು ನೋಡಿದ ಮಾತ್ರದಿಂದಲೇ ನನಗೆ ಪರಿಹಾರವಾಗಿ ಹೋಗಿದೆ. ಹಾಗಾಗಿ ನನ್ನ ಪಾಪಗಳನ್ನೆಲ್ಲ ಪರಿಹರಿಸಿದ ಪಾಪ ನಿವಾರಕನಾಗಿದ್ದೀಯಾ ನೀನು. ಭಕ್ತಾಧೀನನೇ, ಮೋಕ್ಷದಾಯಕನೇ, ಪರಾಪರ ದೇವನೇ, ದೇವೋತ್ತಮನೇ, ಕೃಪಾನಿಧಿಯೇ, ನೀನು ನನ್ನನ್ನು ಕಾಪಾಡಬೇಕು ಎಂದು ದೈನ್ಯತೆಯಿಂದ ಭಕ್ತಿ ತುಂಬಿ ರಾಮನನ್ನು ಬೇಡಿಕೊಳ್ತಾ ಇದ್ದಾನೆ. ಭಕ್ತಿ ರಸ ಎನ್ನುವುದು ನಮ್ಮ ಕಾವ್ಯಗಳಲ್ಲಿ, ಹಳಗನ್ನಡ ಕಾವ್ಯಗಳಲ್ಲಿ ಒಂದು ಅಪರೂಪದ ರಸ. ಕುಮಾರವ್ಯಾಸನು ಕೂಡ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅವಕಾಶ ಸಿಕ್ಕಗಳಲ್ಲೆಲ್ಲ ಗದುಗಿನ ನಾರಣಪ್ಪನನ್ನು ಇದೇ ರೀತಿಯಲ್ಲಿ ಸ್ತುತಿಸುವುದನ್ನು ನಾವು ನೋಡ್ತೀವಿ. ಇವನು ಕೂಡ ರಾಮನ ನೆಪದಿಂದ ತನ್ನ ಇಷ್ಟ ದೈವವನ್ನು ಲಕ್ಷ್ಮೀಕಾಂತನ ಹೆಸರಿನಲ್ಲಿ ಸ್ತುತಿಸುವುದನ್ನು ಇನ್ನೂ ಹಲವು ಸಂದರ್ಭಗಳಲ್ಲಿ ಹೀಗೆ ನಾವು ನೋಡಬಹುದು. ಉಡಿಯವೇ ತರು ಗಾಳಿಯಲಿ ಗಿರಿ ಕೆಡೆಯವೇ ಸಿಡಿಲಿನಲಿ ಈ ಕೆಡುವ ಒಡಲು ಬೀಳಲಿಕೆ ಅಂಗಲಾಚಿದೆ ದೇವಾ. ದೇವ ನಿನ್ನೊಡನೆ ಈ ಕೆಡುವ ಒಡಲು ಬೀಳಲಿಕೆ ಅಂಗಲಾಚಿದೆ. ಪಿಡಿಯದೆನ್ನಪರಾಧವನು
ಕೈವಿಡಿದು ದೇವಾ ನಿನ್ನ ಪದಾರವಿಂದದಲ್ಲಿ ಅಡಗಿಸುವ ಘನ ಕೃಪೆಯನೆನ್ನಲಿ ಬೀರಬೇಕೆಂದ. ವಾಲಿ ಈ ಸಂದರ್ಭದಲ್ಲಿ ತನ್ನ ಸಾವಿಗಾಗಿ ಪರಿತಪಿಸುತ್ತಿಲ್ಲ, ಅದಕ್ಕಾಗಿ ಆತ ನೋವನ್ನು ಕೂಡ ಅನುಭವಿಸುತ್ತಿಲ್ಲ. ಆದರೆ ಈ ಸಾವಿನ ನಂತರ ನನ್ನನ್ನು ನಿನ್ನೊಳಗೆ ಸೇರಿಸಿಕೊಳ್ಳಬೇಕು, ನಿನ್ನೊಳಗೆ ನನ್ನನ್ನು ವಿಲೀನಗೊಳಿಸಿಕೊಳ್ಳಬೇಕು ಎಂದು ದೈನ್ಯದಿಂದ ರಾಮನ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಈ ಶರೀರ ಎನ್ನುವುದು ಇವತ್ತಲ್ಲ ನಾಳೆ ಬಿದ್ದು ಹೋಗುವಂಥದ್ದು. ನಾವು ಬಹಳಷ್ಟು ವಸ್ತುಗಳು ತುಂಬ ಭದ್ರವಾಗಿದೆ, ಗಟ್ಟಿಯಾಗಿದೆ, ಅದು ಅಲ್ಲಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಒಂದು ದೊಡ್ಡ ಮರ, ಅತ್ಯಂತ ಆಳಕ್ಕೆ ಬೇರನ್ನು ಊರಿರುವಂತಹ ಮರ, ಆ ಮರವನ್ನು ನೋಡಿದ್ರೆ ಬಿದ್ದೋಗೋದಕ್ಕೂ ಕೂಡ ಸಾಧ್ಯ ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಅಂತಹ ಮರವೂ ಕೂಡ ವೇಗವಾಗಿ ಬೀಸುವ ಬಿರುಗಾಳಿಗೆ ಸಿಕ್ಕಿ ಬೇರನ್ನು ಕಿತ್ತುಕೊಂಡು ಮೇಲೆ ಬಂದು ತಲೆ ಕೆಳಗಾಗಿ ಬೀಳುವ ಸಂಭವವಿದೆ. ನಾವು ಈ ವರ್ಷ, ಕಳೆದ ವರ್ಷ ಎಲ್ಲ ತಮಿಳುನಾಡಿನಲ್ಲಿ ಬಂದಂತಹ ಆ ಚಂಡಮಾರುತವನ್ನು ನೋಡಿದ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಮರಗಳು, ದೊಡ್ಡ ಗಾತ್ರದ ಮರಗಳು, ಕಳೆದ ವರ್ಷ ನೀವೆಲ್ಲ ಟಿ ವಿಗಳಲ್ಲಿ ನೋಡಿರ್ತೀರಾ, ಎಂಥ ದೊಡ್ಡ ಮರಗಳು ಕೂಡ ಹೇಗೆ ತಲೆ ಕೆಳಗಾಗಿ ಬಿದ್ದಿರೋದನ್ನು ನೋಡಿದ್ದೀವಿ. ಎರಡೆರಡು ಜನಗಳು ತಮ್ಮ 4 ಕೈಗಳಿಂದ ಅಪ್ಪಿಕೊಂಡ್ರೂ ಕೂಡ ಅಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಮರಗಳು ಕೂಡ ಆ ಬಿರುಗಾಳಿಗೆ ಸಿಕ್ಕಿ ಎಲ್ಲ ತಲೆ ಕೆಳಗಾಗಿತ್ತು. ಹಾಗೆ ಒಂದು ಭದ್ರವಾಗಿರುವಂತಹ ಮರ ಕೂಡ ಉರುಳುವುದು ಈ ಪ್ರಕೃತಿನಲ್ಲಿ ಸಹಜವಾಗಿರೋದು. ಹಾಗಿರುವಾಗ ಹುಲು ಶರೀರ, ಇದು ನರಮನುಷ್ಯನ ಶರೀರ ಎನ್ನುವುದು ಕನಿಷ್ಠವಾದದ್ದು. ಈ ಶರೀರ ಯಾವತ್ತಿಗೂ ಕೂಡ ಶಾಶ್ವತವಾಗಿದೆ ಎಂದು ಭಾವಿಸಿಕೊಳ್ಳುವುದು ಮೂರ್ಖತನದ ಲಕ್ಷಣ. ಹಾಗಾಗಿ ಈ ಶರೀರ ಬಿದ್ದು ಹೋಗುತ್ತಿದೆ ಎನ್ನುವಂಥ ನೋವು ನನಗೆ ಖಂಡಿತ ಇಲ್ಲ ರಾಮ. ಸಿಡಿಲಿನ ಹೊಡೆತಕ್ಕೆ ಎಂತಹ ದೊಡ್ಡ ಪರ್ವತಗಳಾದರೂ ಕೂಡ ಪುಡಿ ಪುಡಿಯಾಗಿ ಹೋಗುತ್ತವೆ. ಹಾಗೆ ಈ ಮನುಷ್ಯನ ಶರೀರವೂ ಕೂಡ ಎಂದಾದರೂ ಒಂದು ದಿನ ಹಾಳಾಗುವಂಥದ್ದೇ ಹೊರತು ಶಾಶ್ವತವಾಗಿ ಇರುವಂಥದ್ದಲ್ಲ. ಈ ಶರೀರ ಹಾಳಾಗುತ್ತಿದೆ, ನನಗೆ ಸಾವು ಸಂಭವಿಸುತ್ತದೆ ಎನ್ನುವುದಕ್ಕಾಗಿ ನಾನು ಕೊಂಚ ಮಾತ್ರವೂ ಕೂಡ ಬೇಸರವನ್ನೋ ನೋವನ್ನೋ ಪಡುತ್ತಿಲ್ಲ. ಆದರೆ ನನಗೆ ನೀನು ದಯವಿಟ್ಟು ಮುಕ್ತಿಯನ್ನು ಕರುಣಿಸಬೇಕು, ನನ್ನನ್ನು ನಿನ್ನೊಳಗೆ ವಿಲೀನ ಮಾಡಿಕೊಳ್ಳಬೇಕು ಎಂದು ವಿನಯದಿಂದ ವಾಲಿ ರಾಮನನ್ನು ಪ್ರಾರ್ಥಿಸಿದ್ದಾನೆ. ತಮ್ಮ ಬಾತಮ್ಮ ಶಿವನಾಣೆ ನಿನ್ನಲಿ ನೆಮ್ಮಿದ ಅಧಿಕ ದ್ವೇಷವು ಈ ಪರಬೊಮ್ಮದಿದಿರಲಿ ಬಿಟ್ಟುದು. ಈ ರಘುರಾಮಚಂದ್ರಮನ ಈ ಪರಬೊಮ್ಮನ ಸೊಮ್ಮನೆ ಒಯ್ದವಗೆ ಒಡಲುಗೊಡು. ನೆರೆನೆಮ್ಮುವುದು ಸತ್ಕೀರ್ತಿಲತೆ ಬಳಿಕ ಎಮ್ಮ ವಂಶದ್ರುಮದ ಸತ್ಕೀರ್ತಿಲತೆ ನೆರೆನೆಮ್ಮುವುದು ಎಂದು ಅಪ್ಪಿದನು ಸಹಭವನ. ಈ ಸಂದರ್ಭದಲ್ಲಿ ವಾಲಿ ಅಲ್ಲೇ ನಿಂತಿರುವ ಸುಗ್ರೀವನನ್ನು ಮಾತನಾಡಿಸ್ತಾ ಇದ್ದಾನೆ. ತಮ್ಮ ಬಾಯಿಲಿ, ಇಷ್ಟು ದಿನಗಳ ಕಾಲ ನಿನ್ನಲ್ಲಿ ಅಪರಿಮಿತವಾದ ದ್ವೇಷವನ್ನು ನಾನು ಇಟ್ಟುಕೊಂಡಿದ್ದೆ. ಯೋಚಿಸೋದಕ್ಕೂ ಕೂಡ ಸಾಧ್ಯವೇ ಇಲ್ಲದಷ್ಟು ಶತ್ರುತ್ವವನ್ನು ನಿನ್ನಲ್ಲಿ ನಾನು ಬಗೆದೆ. ಆದರೆ ಈ ಪರಬ್ರಹ್ಮದ ಸಮೀಪದಲ್ಲಿ ನಿಂತಿರುವ ಸಂದರ್ಭದಲ್ಲಿ ನನ್ನ ಮನಸ್ಸಿನೊಳಗೆ ಆ ತರಹದ ಯಾವ ದ್ವೇಷ, ಮತ್ಸರ, ಅಸೂಯೆ ಎಲ್ಲವೂ ಕಳೆದು ಹೋಗಿದೆ. ನಿರ್ಮಲ ಮನಸ್ಥಿತಿಯನ್ನು ನಾನು ಹೊಂದಿದ್ದೇನೆ. ನಿನಗೆ ಇದುವರೆಗೂ ನಾನು ಮಾಡಿರುವ ಅನ್ಯಾಯಗಳನ್ನೆಲ್ಲ ನೆನೆದು ನನ್ನ ಮನಸ್ಸು ಪರಿತಪಿಸುತ್ತಿದೆ. ರಾಮನ ವ್ಯಕ್ತಿತ್ವವೇ ಅಂತಹದು. ಎಂತಹ ಪಾಪಿಗಳಾದರೂ ಕೂಡ ರಾಮನ ಸಾಮೀಪ್ಯವನ್ನು ಹೊಂದಿದ ಕ್ಷಣದಲ್ಲಿ ತಮ್ಮೆಲ್ಲ ಪಾಪಕೃತ್ಯಗಳನ್ನು ಕೂಡ ಮನಸ್ಸಿನಿಂದ ದೂರ ಮಾಡಿಕೊಳ್ಳುತ್ತಾರೆ. ಇದುವರೆಗೂ ಅವರು ಮಾಡಿರುವಂತಹ ಎಲ್ಲ ಪಾಪಗಳೂ ಕೂಡ ಪರಿಹಾರವೂ ಆಗುತ್ತದೆ. ಈ ಮನಸ್ಥಿತಿಯಲ್ಲಿ ನಿಂತಿದ್ದಾನೆ ವಾಲಿ. ಈ ಪರಬ್ರಹ್ಮನ ಎದುರಿನಲ್ಲಿ
ನನ್ನ ಮನಸ್ಸಿನಲ್ಲಿದ್ದಂಥ ಎಲ್ಲ ದೋಷಗಳು ಕಲ್ಮಶಗಳು ಕೂಡ ನಿವಾರಣೆಯಾಗಿ ಹೋಗಿವೆ ತಮ್ಮ. ಈ ಪ್ರಭು ರಾಮಚಂದ್ರ ನಮ್ಮಲ್ಲಿಗೆ ಒಂದು ಸಹಾಯವನ್ನು ಬೇಡಿ ಬಂದಿದ್ದಾನೆ. ಆತನ ಮಡದಿಯನ್ನು ತೆಗೆದುಕೊಂಡು ಹೋದವನು ಯಾವನೋ ಅವನನ್ನು ಹುಡುಕಿ ಈತನ ಮಡದಿಯನ್ನು ಮತ್ತೆ ಅವನ ಜೊತೆಗೆ ಸೇರಿಸುವಂಥ ಒಂದು ಸಹಾಯವನ್ನು ನೀನು ದಯವಿಟ್ಟು ಮಾಡಬೇಕು. ಹೀಗೆ ಮಾಡುವುದರ ಮೂಲಕ ನಮ್ಮ ವಂಶಕ್ಕೆ, ಕಪಿಕುಲ ಎನ್ನುವಂಥ ನಮ್ಮ ವಂಶಕ್ಕೆ ಇಡೀ ಜಗತ್ತಿನಲ್ಲಿ, ಮೂರೂ ಜಗತ್ತಿನಲ್ಲೂ ಕೂಡ, ಎಲ್ಲ ಕಾಲಗಳಲ್ಲೂ ಕೂಡ ಸತ್ಕೀರ್ತಿ ಎನ್ನುವಂತಹ ಬಳ್ಳಿ ಬಂದು ತಬ್ಬಿಕೊಳ್ಳುತ್ತದೆ. ನಮಗೆ ಒಳ್ಳೆಯ ಹೆಸರು ಪ್ರಾಪ್ತಿಯಾಗುತ್ತದೆ. ಬರೀ ನಿನ್ನೊಬ್ಬನಿಗೆ ಬರೋದಿಲ್ಲ, ಇಡೀ ನಮ್ಮ ಕಪಿವಂಶಕ್ಕೆ ಒಳ್ಳೆಯ ಹೆಸರು ಬರುತ್ತದೆ. ಹಾಗಾಗಿ ನಮ್ಮ ವಂಶವನ್ನು ಉದ್ಧರಿಸುವಂತಹ ಈ ಕೆಲಸವನ್ನು ನೀನು ಮಾಡಲೇಬೇಕು. ರಾಮನು ನಮ್ಮಲ್ಲಿ ಬಯಸಿ ಬಂದಿರುವಂತಹ ಸಹಾಯವನ್ನು ಅವನಿಗೆ ನೀನು ನೀಡು ಎಂದು ವಾಲಿ ಸುಗ್ರೀವನನ್ನು ಕೇಳಿಕೊಂಡಿದ್ದಾನೆ. ಬಾಲನು ಅಂಗದನು, ಅಂಗದನು ಬಾಲನು, ಅಂಗದನು ಅಹಿತ ಸುತನು ಎಂದು ಏಳಿಲವ ಮಾಡದಿರು. ಅಂಗದನ ಮನ್ನಿಸಿ ಪಾಲಿಸುವುದು, ಅಂಗದನು ನಿನ್ನ ಮಗ, ಮಗನಲ್ಲವೋ ಎನಗೆ ಎಂದು ಮನ್ನಿಸಿ ಪಾಲಿಸುವುದು. ಆಲಿಗಳ ನೀರೊರತೆಯಲಿ ನಿಜ ಬಾಲಕನನು ಅಪ್ಪೈಸಿ, ರಘುಭೂಪಾಲ ಚರಣಾಂಭೋಜ ಸೇವಾ ಶ್ಲಾಘ್ಯನಾಗೋ ಎಂದ. ವಾಲಿಯ ದೃಷ್ಟಿ ಈಗ ಅಲ್ಲೇ ನಿಂತಿರುವಂತಹ ತನ್ನ ಮಗ ಅಂಗದನ ಮೇಲೆ ನೆಟ್ಟಿದೆ. ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ತಮ್ಮ, ಇನ್ನು ಮೇಲೆ ಈ ಹುಡುಗ ನನ್ನ ಮಗನಲ್ಲ, ನಿನ್ನ ಮಗ ಎಂದು ತಿಳಿದು ಸಾಕಿಕೋ. ಇದುವರೆಗೂ ನಾನು ನಿನ್ನಲ್ಲಿ ಶತ್ರುತ್ವವನ್ನು ಭಾವಿಸಿದ್ದೆ, ಹಾಗಾಗಿ ಶತ್ರುವಿನ ಮಗ ಇವನು ಎಂದು ಭಾವಿಸಿ ಇವನನ್ನು ನೀನು ಬೇರೆ ದೃಷ್ಟಿಕೋನದಿಂದ ನೋಡಬೇಡ. ನಿನ್ನ ಸ್ವಂತ ಮಗನನ್ನು ಹೇಗೆ ಕಾಪಾಡುತ್ತೀಯೋ, ನಿನ್ನ ಸ್ವಂತ ಮಗನಿಗೆ ಏನೇನೆಲ್ಲ ಮಾಡಬೇಕು ಎಂದು ಭಾವಿಸುತ್ತೀಯೋ ಅದೆಲ್ಲವನ್ನೂ ಇವನಿಗೆ ಮಾಡು. ಇವನನ್ನು ನಿನ್ನ ಒಬ್ಬ ಮಗನೆಂದೇ ಭಾವಿಸು ಎಂದು ಸುಗ್ರೀವನ ಬಳಿ ತನ್ನ ಬದುಕಿನ ಕಡೆಯ ಕ್ಷಣಗಳಲ್ಲಿ ಮಗನನ್ನು ತಮ್ಮನ ಪಾಲಿಗೆ ಒಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಅಂಗದನಿಗೂ ಹೇಳ್ತಾ ಇದ್ದಾನೆ, ಮಗನೇ, ಇಲ್ಲಿ ನೀನು ಬಾ. ಸದಾಕಾಲವೂ ಇನ್ನು ಮುಂದೆ ನೀನು ಈ ರಘುಪತಿಯ ಪಾದ ಸೇವೆಯನ್ನು ಮಾಡಿ ಒಳ್ಳೆಯ ವ್ಯಕ್ತಿ ಎನ್ನುವ ಹೆಸರನ್ನು ಪಡೆದುಕೋ, ಸತ್ಕೀರ್ತಿಯನ್ನು ಗಳಿಸಿಕೋ. ರಾಮನ ಪಾದ ಸೇವೆಯಿಂದ ಎಂದಿಗೂ ಕೂಡ ನೀನು ನಿವೃತ್ತನಾಗಬೇಡ ಎನ್ನುವ ಹಿತೋಪದೇಶವನ್ನು ಮಗನಿಗೂ ಹೇಳಿದ್ದಾನೆ. ಹೀಗೆ ತಮ್ಮ ಮತ್ತು ಮಗ ಇಬ್ಬರಿಗೂ ಕೂಡ ತನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ಹೇಳುವ ಈ ಸಂದರ್ಭದಲ್ಲಿ ಅವನ ಕಣ್ಣುಗಳು ಪೂರ್ತಿ ನೀರಿನಿಂದ ತುಂಬಿಕೊಂಡಿವೆ. ಮುಂದೆ ನಿಂತಿರುವ ಯಾರೂ ಕೂಡ ಅವನ ಕಣ್ಣುಗಳಿಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇಲ್ಲ. ಅಸ್ಪಷ್ಟವಾಗಿ ಗೋಚರಿಸುತ್ತಿರುವ ಈ ಎಲ್ಲ ವ್ಯಕ್ತಿಗಳನ್ನು ಕೂಡ ನೋಡ್ತಾ ಕಣ್ಣಿನಿಂದ ನೀರನ್ನು ಸುರಿಸುತ್ತಾ ವಾಲಿ ಗದ್ಗದ ಕಂಠನಾಗಿ ಹೀಗೆ ತಮ್ಮನ ಬಳಿ ಬೇಡಿಕೊಳ್ಳುತ್ತಿರುವಂತಹ ಸಂದರ್ಭವನ್ನು ನಾವು ಊಹಿಸಿಕೊಂಡರೆ, ನೆನಪಿಸಿಕೊಂಡರೆ ನಿಜವಾಗಿಯೂ ಕೂಡ ನಮ್ಮ ಕಣ್ಣಾಲಿಗಳು ಕೂಡ ಒದ್ದೆಯಾಗುತ್ತವೆ. ಹಿರಿದು ನಂಬಿದ ನಿನ್ನನು ಈ ಹದಕ್ಕೆ ಎರವು ಮಾಡದಿರು ಎಂದು ಕಂಗಳ ಮುರಿಯೇ ಮುಳುಗಿರ್ದ ಅಂಬನುಗಿದನು ಮನದ ಮರುಕದಲೇ. ಕರುಳು ಮರುಗದೆ ಬಿಡುವುದೇ ಎಲೆ ತರುಣ ಕೇಳೈ ಕುಶನೇ, ಕರುಳು ಮರುಗದೆ ಬಿಡುವುದೇ ದಪ್ಪನೆ ಸುರಪಸುತನಂಗದಲ್ಲಿ ಬಿದ್ದು ಅಳಲಿದನು ಸುಗ್ರೀವ.
ವಾಲಿ ಕಡೆಯದಾಗಿ ರಾಮನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ರಾಮ, ನನ್ನ ಮಗನನ್ನು ಸುಗ್ರೀವನಿಗೆ ಒಪ್ಪಿಸಿದ್ದೇನೆ. ಒಂದು ವೇಳೆ ಸುಗ್ರೀವ ಈ ಮಗನನ್ನು ಸ್ವೀಕರಿಸದೇ ಹೋದರೆ ದಯವಿಟ್ಟು ನೀನು ನಿನ್ನ ಜೊತೆಯಲ್ಲಿ ಇವನನ್ನು ಕರೆದುಕೊಂಡು ಹೋಗು. ನಿನ್ನ ಊರಿಗೆ, ನಿನ್ನ ನಗರಕ್ಕೆ ಇವನನ್ನು ಕರೆದುಕೊಂಡು ಹೋಗಿ ನಿನ್ನ ಜೊತೆಯಲ್ಲಿ ಇವನನ್ನು ಇಟ್ಟುಕೋ. ನಿನ್ನ ಸೇವೆಯನ್ನು ಮಾಡುವ ಒಬ್ಬ ಸೇವಕನಾಗಿ ಆದರೂ ಪರವಾಗಿಲ್ಲ, ಅವನನ್ನು ಅನಾಥವಾಗಿ ಬಿಟ್ಬಿಡಬೇಡ. ಸುಗ್ರೀವ ಇಟ್ಟುಕೊಳ್ಳದೆ ಹೋದರೆ ನೀನು ಕರೆದುಕೊಂಡು ಹೋಗು ಎನ್ನುವ ಮಾತುಗಳನ್ನು ಅಂತಿಮವಾಗಿ ಹೇಳಿ, ರಾಮ, ನಿನ್ನನ್ನು ಈಗ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ, ನನ್ನ ಕೈ ಬಿಡಬೇಡ ಎಂದು ಪ್ರಾರ್ಥಿಸುತ್ತಾ ತನ್ನ ದೇಹದಲ್ಲಿ ನೆಟ್ಟಿರುವ ಬಾಣವನ್ನು ಬಲವಾಗಿ ಕಿತ್ತು ಹಾಕುತ್ತಾನೆ. ಬಾಣವನ್ನು ಬಲವಾಗಿ ಕಿತ್ತು ಹಾಕಿದ ಕೂಡಲೇ ವಾಲಿಯ ದೇಹದೊಳಗಡಿದ್ದ ಪ್ರಾಣ ಅವನನ್ನು ಬಿಟ್ಟು ಹೋಗಿದೆ. ಶವವಾಗಿ ಮಲಗಿರುವ ಅಣ್ಣನ ದೇಹವನ್ನು ನೋಡಿ ಆ ಕ್ಷಣದಲ್ಲಿ ತಮ್ಮನಾದಂತಹ ಸುಗ್ರೀವನ ಕರುಳು ಕಿತ್ತು ಬರ್ತಾ ಇದೆ. ಕಣ್ಣುಗಳಿಂದ ಒಂದೇ ಸಮ ನೀರು ಸುರಿತಾ ಇದೆ. ಮಾತನಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಗದ್ಗದ ಕಂಠನಾಗಿ ಅಣ್ಣ ಎಂದು ಕಿರುಚುತ್ತಾ ದೊಪ್ಪನೆ ಅಣ್ಣನ ಶವದ ಮೇಲೆ ಬಿದ್ದು ಭೋರೆಂದು ಅಳುತ್ತಿದ್ದಾನೆ. ತೊಡಚು ರಘುಪತಿ ತೋಮರವನೆನ್ನೊಡಲಿಗೆ ಅಧಿಕೃತ ಪಾಪ ಕರ್ಮಂಗೆ ಒಡರಿದ ಈ ಅಪಕೀರ್ತಿ ಕಮಲ ಜನ ಉಸುರಿಹ ಅನ್ನಬರ ಅಡಗಲರಿಯದು ದೇವಾ ದೇವಾ. ಈ ಅಧಿಕೃತ ಪಾಪ ಕರ್ಮಂಗೆ ಒಡರಿದ ಅಪಕೀರ್ತಿ ಕಮಲ ಜನ ಉಸುರಿಹ ಅನ್ನಬರ ಅಡಗಲರಿಯದು ದೇವಾ ದೇವಾ. ಪೂರ್ವಜನೊಡನೆ ಕಳುಹು ಎಂದು ಅಂಘ್ರಿಯಲಿ ಹೊಡೆಗೆಡೆದು ಹೊರಳಿದನೋ ಆ ಕಪೀಶ್ವರನು. ಆ ಕಕುತ್ಸ ಜನ ಅಂಘ್ರಿಯಲಿ ಹೊಡೆಗೆಡೆದು ಹೊರಳಿದನೋ. ಸಾವು ಎಂತಹ ದ್ವೇಷವನ್ನಾದರೂ ದೂರ ಮಾಡುತ್ತದೆ. ಅದಕ್ಕೆ ಹೇಳೋದು, ಬದುಕಿರುವಾಗ ಎಷ್ಟೇ ಗುದ್ದಾಡಿಕೊಂಡ್ರು ಜಗಳ ಮಾಡಿಕೊಂಡ್ರೂ ಸಾವಿನಲ್ಲಿ ಅದನ್ನು ತೋರಿಸಬಾರದು ಅಂತ. ಸುಗ್ರೀವನು ಕೂಡ ಇಂತಹ ಉನ್ನತ ವ್ಯಕ್ತಿತ್ವವನ್ನು ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಗೋಳಾಡಿ ಅತ್ತ ನಂತರ ಅವನಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನೋವನ್ನು. ಎದ್ದು ಕಕುತ್ಸಜನ ಪದತಲದಲ್ಲಿ ಬೀಳ್ತಾ ಇದ್ದಾನೆ. ಕಕುತ್ಸಜ ಅಂದರೆ ರಾಮ. ರಾಮನ ವಂಶವನ್ನು ಕಾಕುತ್ಸ್ಯ ವಂಶ ಅಂತ ಕರೀತಾರೆ. ಆ ವಂಶಕ್ಕೆ ಸೇರಿದವನಾದ್ದರಿಂದ ಕಕುತ್ಸಜ ಎನ್ನುವಂಥ ಹೆಸರು ರಾಮನಿಗಿದೆ. ರಾಮನ ಪಾದಗಳ ಮೇಲೆ ಬಿದ್ದು ಕೇಳ್ತಾ ಇದ್ದಾನೆ, ರಾಮ, ನನ್ನ ಅಣ್ಣನ ಸಾವಿಗೆ ಕಾರಣನಾದವನು ನಾನು. ನನ್ನಣ್ಣ ಹೋದ ಸ್ವರ್ಗಕ್ಕೆ ನನ್ನನ್ನು ಕೂಡ ಕಳಿಸಿಬಿಡು. ನಿನ್ನ ಹತ್ತಿರ ಇರುವಂತಹ ತೋಮರ ಎನ್ನುವ ಆಯುಧದಿಂದ ನನ್ನನ್ನು ಹೊಡೆ ಅಂತ ಹೇಳ್ತಿದ್ದಾನೆ. ಈ ಆಯುಧ ತೋಮರ ಎನ್ನುವುದು ಕುಮಾರ ವಾಲ್ಮೀಕಿಯ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಬಳಸ್ತಾ ಇದ್ದಂಥ ಒಂದು ಆಯುಧ. ಹೆಚ್ಚು ಕಡಿಮೆ ಅದು ನೋಡೋದಕ್ಕೆ ಅಂಕುಶದ ಮಾದರಿನಲ್ಲಿರ್ತಾ ಇದ್ದಂಥ ಆಯುಧ ಅದು. ಆ ಆಯುಧವನ್ನು ನನ್ನ ಎದೆಯಲ್ಲಿ ನೆಟ್ಟು ನನ್ನನ್ನು ಕೂಡ ಕೊಂದು ಹಾಕ್ಬಿಡು ಅಂದರೆ ಬದುಕುವ ಇಚ್ಛೆಯನ್ನು ಆತ ತೋರ್ಪಡಿಸ್ತಾ ಇಲ್ಲ. ಅದಕ್ಕೆ ಹೇಳೋವಂಥದ್ದು, ಯಾವಾಗಲೂ ಕೂಡ ಸಾವಿನ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವ್ಯಾಕೆ ಬದುಕಿರಬೇಕು, ನಮ್ಮ ಜೀವನ ಕೂಡ ಇಷ್ಟೇ ತಾನೆ ಎನ್ನುವಂಥ ಒಂದು ಅಶಾಶ್ವತೆಯ ಭಾವ ಎಲ್ಲರನ್ನೂ ಕೂಡ ಕಾಡ್ತಾ ಇರುತ್ತೆ. ನನ್ನ ಅಣ್ಣ ಹೋದ್ಮೇಲೆ ನಾನು ಯಾಕಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತು ಅಣ್ಣನ ಸಾವಿಗೆ ನಾನೇ ಅಲ್ವಾ ಕಾರಣನಾದಂಥವನು. ನನ್ನ ಅಣ್ಣನ ಸಾವಿಗೆ ಕಾರಣನಾದಂಥ ನಾನು ಮಾತ್ರ ಯಾಕೆ ಬದುಕಿರಬೇಕು, ಹಾಗಾಗಿ ನಾನು ಬದುಕಿರೋದಿಲ್ಲ, ನನ್ನನ್ನು ಕೂಡ ಸಾಯಿಸಿಬಿಡು ರಾಮ ಅಂತ ಆ ಕ್ಷಣದಲ್ಲಿ, ಇದು ಸಾವನ್ನು ನೋಡಿದ ಸಂದರ್ಭದಲ್ಲಿ ಎಲ್ಲರ ಮನಸ್ಸಲ್ಲೂ ಕೂಡ ಮೂಡಬಹುದಾದಂಥ ಒಂದು ಸಹಜವಾದಂಥ ಭಾವ. ಆ ದೃಷ್ಟಿಕೋನದಿಂದ ಸುಗ್ರೀವನು ಕೂಡ ರಾಮನ ಪಾದತಲಗಳ ಮೇಲೆ ಬಿದ್ದು, ತೋಮರ ಎನ್ನುವ ಆಯುಧದಿಂದ ನನ್ನನ್ನು ಹೊಡೆದು ಬಿಡು, ನಾನು ಅಪಾರವಾದಂತಹ ದೋಷಕೃತ್ಯಕ್ಕೆ ಈಡಾಗಿದ್ದೇನೆ. ಈ ಭೂಮಿ ಇರುವ ತನಕ ಈ ಜಗತ್ತಿನಲ್ಲಿ ಬ್ರಹ್ಮನ ಸೃಷ್ಟಿ ಎಲ್ಲಿವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಕೂಡ ನನಗೆ ಅಪಕೀರ್ತಿ ಎನ್ನುವುದು ಅಂಟಿಕೊಂಡೇ ಇರುತ್ತದೆ. ಈ ಅಪಕೀರ್ತಿಯನ್ನು ಬಿಟ್ಟು ನಾನು ಹೇಗೆ ತಾನೇ ದೂರ ಬರೋದಕ್ಕೆ ಸಾಧ್ಯ?
ನನ್ನನ್ನು ಉಳಿಸ್ಬೇಡ ರಾಮ, ಕೊಂದು ಬಿಡು ಎಂದು ಗದ್ಗದ ಕಂಠನಾಗಿ ಸುಗ್ರೀವ ರಾಮನ ಹತ್ರ ಬೇಡಿಕೊಳ್ತಾ ಇದ್ದಾನೆ. ಸಾಕು ಸೈರಣೆ ಇರಲಿ, ಸಮತೆಯ ಸೋಗಿಗೆ ಅಜ್ಞತೆ ಬೇಡ, ನಡೆಸು ಈ ಪಾಕಶಾಸನಿಗೆ ಔರ್ಧ್ವದೇಹಿಕ ವಿಹಿತ ಸಂಸ್ಕೃತಿಯ. ಶೋಕದ ಪರಾಧಿಯನು ನಾವ ವಿವೇಕ ಮುಖದಲ್ಲಿ ಕೊಂದೆವು ಎಮ್ಮುವನೌಕಿಕೊಂಡಿಹ ಕಾರ್ಯಕೋ ಸುಗವೇ ಎಂದನ ರಾಮ. ಸುಗ್ರೀವ ಮಾತ್ರ ಅಲ್ಲ, ರಾಮನ ಮನಸ್ಸಿನ ಒಳಗಡೆ ಕೂಡ ಈ ಸಂದರ್ಭದಲ್ಲಿ ಸಣ್ಣದಾದಂತಹ ಒಂದು ಅಪರಾಧಿ ಪ್ರಜ್ಞೆ ಇದೆ. ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಕೆಲಸ ಆಗಬೇಕು ಎನ್ನುವ ದೃಷ್ಟಿಯಿಂದ ವಾಲಿಯನ್ನು ನಾನು ಕೊಂದುಬಿಟ್ಟೆ ಎನ್ನುವುದನ್ನು ಪ್ರಾಮಾಣಿಕವಾಗಿ ಸುಗ್ರೀವನ ಮುಂದೆ ಒಪ್ಕೊಳ್ತಾ ಇದ್ದಾನೆ. ಹೌದು, ಹೀಗೆ ಮಾಡಿಬಿಟ್ಟೆ, ನಾನು ಮಾಡಬಾರ್ದಿತ್ತೇನೋ, ಆದರೆ ನನ್ನ ಸ್ವಾರ್ಥಕ್ಕೋಸ್ಕರ ಹೀಗೆ ನಡೆದುಕೊಂಡು ಬಿಟ್ನಲ್ಲ ನಾನು. ಇರಲಿ, ಈಗ ನಾವು ಸಮತೆಯನ್ನು, ಸೈರಣೆಯನ್ನು, ಸಮಾಧಾನವನ್ನು ತೆಗೆದುಕೊಂಡು ವರ್ತಿಸಬೇಕಾದಂತಹ ಸಮಯ ಇದು. ಈ ಸಮಯದಲ್ಲಿ ಅವಿವೇಕದ ಮಾತುಗಳನ್ನು ಆಡಬೇಕಾದ ಅಗತ್ಯ ಇಲ್ಲ. ನಾನು ಪ್ರಾಣತ್ಯಾಗವನ್ನು ಮಾಡ್ತೇನೆ, ನನ್ನನ್ನು ಕೂಡ ಕೊಂದುಬಿಡು ಎನ್ನುವಂಥ ಮಾತುಗಳು ಈ ಸಂದರ್ಭಕ್ಕೆ ಉಚಿತವಾದಂಥ ಮಾತುಗಳಲ್ಲ. ಸಮಾಧಾನವನ್ನು ತಂದುಕೊಂಡು ಅಣ್ಣನ ಶವ ಸಂಸ್ಕಾರವನ್ನು ಮಾಡುವುದಕ್ಕೆ ಬೇಕಾದಂಥ ಏರ್ಪಾಟುಗಳನ್ನು ಮಾಡು. ನನ್ನಿಂದಲೇ ಇವನು ಕೊಲ್ಲಲ್ಪಟ್ಟನು ಎನ್ನುವುದು ನಿನ್ನ ಅಜ್ಞಾನವನ್ನು ಸೂಚಿಸುತ್ತದೆ. ಯಾವತ್ತಿಗೂ ಕೂಡ ಆತ್ಮ ಎನ್ನುವುದು ಯಾರು ಅಣ್ಣ, ಯಾರು ತಮ್ಮ, ಈ ಜನ್ಮದಲ್ಲಿ ಅಣ್ಣ, ಇನ್ನೊಂದು ಜನ್ಮದಲ್ಲಿ ಯಾರೋ, ಅಥವಾ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆವೋ, ಇವೆಲ್ಲವೂ ಕೂಡ ಬದುಕಿನಲ್ಲಿ ನಡೆಯುವಂತಹ ವಿಧಿವಶದ ಕಾರಣದಿಂದ ನಡೆಯುವಂತಹ ಕ್ರಿಯೆಗಳು. ನಮಗೆ ಎಲ್ಲ ದೊರಕುವಂತಹ ಬಾಂಧವ್ಯಗಳು ಕೂಡ ಮೊದಲೇ ನಿಶ್ಚಯವಾಗಿರುತ್ತವೆ, ಆದರೆ ಯಾವ ಬಾಂಧವ್ಯಗಳು ಕೂಡ ಶಾಶ್ವತವಾದದ್ದಲ್ಲ. ಇದೆಲ್ಲವನ್ನು ಕೂಡ ಮನಸ್ಸಿಗೆ ನೀನು ತೆಗೆದುಕೊಂಡು ವಾಲಿಗೆ ಮಾಡಬೇಕಾಗಿರುವಂತಹ ಮರಣೋತ್ತರ ಕಾರ್ಯಗಳನ್ನು ಮಾಡಲು ತಕ್ಕ ಸಿದ್ಧತೆಗಳನ್ನು ಮಾಡು, ನಿನ್ನ ಅವಿವೇಕವನ್ನು ಇಲ್ಲಿಗೆ ನಿಲ್ಲಿಸಿಕೋ ಎನ್ನುವಂತಹ ಮಾತುಗಳನ್ನು ರಾಮ ಸುಗ್ರೀವನಿಗೆ ಹೇಳಿ ವಾಲಿಯ ಶವ ಸಂಸ್ಕಾರಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡ್ತಾ ಇದ್ದಾನೆ. ತಿಳುಹಿದನು ಬಳಿಕ ಆತನಂತ ಸ್ಖಲಿತ ಚಿತ್ತಗ್ಲಾನಿಯನು, ಬಳಿಕ ಇಳುಹಿ ಕಾಯವನು ಒದದುದಾತ್ಮ ಜ್ಯೋತಿ ಕಪಿವರನ ಮೊಳಗಿದವು ಸುರಬೇರಿ ಸುರಕುಜದ ಅಲರಮಳೆ ಸೂಸಿದವು, ಕಂಬನಿ ದುಳುಕುತ ಅಮರರ ಚಕ್ರಿ ಸರಿದನು ತನ್ನ ಪಟ್ಟಣಕ್ಕೆ. ಸುಗ್ರೀವನ ಮನಸ್ಸಿನಲ್ಲಿ ಎದ್ದಿದ್ದ ಅಶಾಂತತೆ ಎನ್ನುವಂತಹ ಸುಳಿಯನ್ನು ರಾಮ ಇಂತಹ ಸಮಾಧಾನದ ಮಾತುಗಳಿಂದ ಪ್ರಶಾಂತಗೊಳಿಸಿದ್ದಾನೆ. ವಾಲಿಯ ಪ್ರಾಣ ಆತನ ದೇಹವನ್ನು ಬಿಟ್ಟು ಹೋದಂತಹ ಈ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಕಪಿಕುಲೇಂದ್ರಕ್ಕೆ ಸೇರಿದಂತಹ ಜನಗಳು ಮಾತ್ರ ಅಲ್ಲ, ಅಮರಾವತಿಯಿಂದ ದೇವೇಂದ್ರ ಮತ್ತು ಇನ್ನಿತರರು ಕೂಡ ಅಲ್ಲಿ ಬಂದು ಸೇರಿರ್ತಾರೆ. ಅವರೆಲ್ಲರೂ ಕೂಡ ಶೋಕವನ್ನು ವ್ಯಕ್ತಪಡಿಸ್ತಾರೆ. ವಾಲಿಯನ್ನು ಬೀಳ್ಕೊಡುವ ಈ ಸಂದರ್ಭದಲ್ಲಿ ದೇವದುಂದುಬಿಗಳು ಮೊಳಗುತ್ತವೆ, ಬೇರೆಗಳನ್ನು ಕೂಡ ಬಾರಿಸ್ತಾ ಇದ್ದಾರೆ. ದೇವತೆಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ VIP ಗಳು, ಪ್ರಮುಖವಾದಂಥ ವ್ಯಕ್ತಿಗಳು ಮರಣವನ್ನು ಹೊಂದಿರುವ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಗೌರವವನ್ನು ಸೂಚಿಸುವುದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು. ಅಂಥದ್ದೇ ಒಂದು ಗೌರವಾನ್ವಿತವಾದಂತಹ ಅಂತಿಮ ನಮನವನ್ನು ರಾಮ ಮತ್ತು ದೇವತೆಗಳೆಲ್ಲರೂ ಕೂಡ ವಾಲಿಗೆ ಸಲ್ಲಿಸ್ತಾ ಇದ್ದಾರೆ. ದೇವತೆಗಳು ದೇವದುಂದುಭಿಯನ್ನು ಮೊಳಗಿಸಿದ್ದಾರೆ. ದೇವಲೋಕದಿಂದ ಕಲ್ಪವೃಕ್ಷದ ಹೂಗಳು ಆತನ ಮೇಲೆ ಸುರಿಮಳೆಯಾಗುತ್ತವೆ. ಕಡೆಯದಾಗಿ ಕಣ್ಣೀರನ್ನು ಸುರಿಸುತ್ತಾ ದೇವೇಂದ್ರನು ಅಲ್ಲಿಂದ ನಿರ್ಗಮಿಸಿದ್ದಾನೆ.
ಸಾರಿದರು ಬಳಿಕ ಅಖಿಳ ವಾನರನಾರಿಯರು ನಿಜ ಜೀವಿತೇಶನನು ಸಾರಿದರು. ಆರು ಭಟೆ ದಟ್ಟಿಸಿತು ರೋದನದ ವೀರಹ ಸುರರಾಜ ರಾಜಕುಮಾರ ಕಡುಗಲಿಯ ರಣಧೀರ ಎನ್ನುತ್ತ ದಪ್ಪನೆ ಕೆಡೆದಳಾತಾರೆ. ಈ ಸಮಯಕ್ಕೆ ಸರಿಯಾಗಿ ಅಂತಃಪುರದಲ್ಲಿದ್ದಂಥ ತಾರೆ ಮತ್ತು ಇನ್ನಿತರ ಎಲ್ಲ ಸ್ತ್ರೀಯರಿಗೂ ಕೂಡ ವಾಲಿಯ ಮರಣದ ದುರ್ವಾರ್ತೆ ಕಿವಿಗೆ ಬಿದ್ದಿದೆ. ಎಲ್ಲರೂ ಓಡೋಡಿ ಬರ್ತಾ ಇದ್ದಾರೆ. ತಾರೆಯ ನೋವು, ಗೋಳು, ಅಳು, ದುಃಖವನ್ನಂತೂ ವರ್ಣಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಓಡಿ ಬಂದು ವಾಲಿಯ ಶವವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಹಾ ವೀರ, ಹಾ ಸುರರಾಜಕುಮಾರ. ಸುರರಾಜಕುಮಾರ ಅಂತಂದರೆ ದೇವೇಂದ್ರನ ಮಗನೇ. ಸುರರಾಜ ರಾಜಕುಮಾರ, ಸುರರಾಜ ಅಂದರೆ ದೇವೇಂದ್ರ, ದೇವೇಂದ್ರನ ಮಗನೇ. ಹಾ ಕಡುಗಲಿಯೇ, ಹಾ ರಣಧೀರ, ಹಾ ಹಾ ಎನ್ನುತ್ತಾ ದೊಪ್ಪನೆ ಕೆಡದಳಾತಾರೆ. ದೊಪ್ಪನೆ ವಾಲಿಯ ಹೆಣದ ಮೇಲೆ ಬಿದ್ದು ಆತನನ್ನು ಅಪ್ಪಿಕೊಂಡು ಅಳ್ತಾ ಇದ್ದಾಳೆ. ತಾರೆಯ ಜೊತೆಗೆ ಅಂತಃಪುರದಲ್ಲಿದ್ದಂಥ ಸಕಲ ಸ್ತ್ರೀಯರೂ ಕೂಡ ಓಡಿ ಬಂದಿದ್ದಾರೆ. ಅವರೆಲ್ಲರ ರೋದನ ಮುಗಿಲು ಮುಟ್ಟಿದೆ. ಅವರ ಆರ್ಭಟ, ಅಳುವಿನ ಕೂಗು ಆಕಾಶವನ್ನು ಆವರಿಸಿದೆ. ಹೀಗೆ ಎಲ್ಲರೂ ಕೂಡ ಗೋಳಾಡಿಕೊಂಡು ಪ್ರಲಾಪಿಸುತ್ತಿರುವಂತಹ ದೃಶ್ಯ ನಮ್ಮ ಕರುಳನ್ನು ಕೂಡ ಹಿಂಡುವಂತೆ, ಕಿವಿಚುವಂತೆ ಕುಮಾರ ವಾಲ್ಮೀಕಿ ಈ ಸಂದರ್ಭದಲ್ಲಿ ಬರೆದಿರೋದನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಇಂತಹ ಭಾವನಾತ್ಮಕ ಸನ್ನಿವೇಶಗಳಲ್ಲೇನೆ ನಮ್ಮ ಮನಸ್ಸಿಗೆ ತಟ್ಟುವಂತಹ ಕನ್ನಡ ನುಡಿಗಳನ್ನು ಹೆಚ್ಚು ವರ್ಣನೆಯನ್ನೇ ಮಾಡೋದಿಲ್ಲ ಆತ. ಸರಳವಾದ ಮಾತುಗಳಲ್ಲಿ ಹೇಳ್ತಾನೆ, ಆದರೆ ನಮ್ಮ ಮನಸ್ಸಿಗೆ ತಟ್ಟುವಂತಹ ಪದಪುಂಜಗಳನ್ನು ಆತ ಬಳಸುವುದನ್ನು ನೋಡ್ಬೋದು. ತಾರೆ ಗೋಳಾಡ್ತಾ ಇರುವಂಥ ಮಾತಿನಲ್ಲಿ ಯಾವುದೇ ವರ್ಣನೆ ಇಲ್ಲ, ಯಾವುದೇ ಅಲಂಕಾರ ಇಲ್ಲ, ಯಾವುದೇ ಪದ ಸಂಪತ್ತನ್ನು ಕೂಡ ನಾವು ಅಪರೂಪದ ಪದ ಸಂಪತ್ತನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಪದಗಳನ್ನು ಓದುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ತಟ್ಟುವಂತಹ ಆ ನೋವನ್ನು ನಾವು ಕೂಡ ಆ ಕ್ಷಣದಲ್ಲಿ ಅನುಭವಿಸುತ್ತಿರುವಂತಹ ಒಂದು ಭಾವನೆಯನ್ನು ನಮ್ಮ ಮನಸ್ಸಿಗೆ ತರುವಂಥ ಕಾರ್ಯವನ್ನು ತೊರವೆ ನರಹರಿ ಮಾಡುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಕಟ ರಘುಕುಲದ ರಸುಗಳು ಧಾರ್ಮಿಕರು ಕೃತಭಾಷಿತರು ಭಾಗ್ಯಾಧಿಕರು ಪುಣ್ಯಶ್ಲೋಕರು ಉತ್ತಮರು ಅಧಿಕ ಗುಣಯುತರು ಅಕುಟಿಲರು ಸನ್ಮಾರ್ಗಶೀಲ ಪ್ರಕಟಿತರು ಸದ್ವರ್ತನರು ಸೇವಕರಿಗೋಸುಗ ಕೊಲುವುದು ಉಚಿತವೇ ಎಂದಳವನಿಪನಾಗ. ತನ್ನ ನೋವನ್ನು ಪ್ರಕಟಪಡಿಸುವ ಆ ಸಂದರ್ಭದಲ್ಲಿ ರಾಮನನ್ನೇ ಏಕೆ ಪ್ರಶ್ನೆಗೆ ಗುರಿ ಮಾಡ್ತಾ ಇದ್ದಾಳೆ. ನೋವಿನ ಸಂದರ್ಭದಲ್ಲಿ ಎಲ್ಲರೂ ಅಷ್ಟೇ, ಯಾರು ಎದುರುಗಡೆ ಇದ್ದಾರೋ ಅಥವಾ ಯಾರು ಅದಕ್ಕೆ ಕಾರಣಕರ್ತರಾಗಿರ್ತಾರೋ ಅವರೆಲ್ಲರನ್ನೂ ಕೂಡ ಪ್ರಶ್ನಿಸುವುದು ಸಹಜವಾದದ್ದು. ಹಾಗೆ ತಾರೆ ರಾಮನನ್ನು ಪ್ರಶ್ನಿಸ್ತಾ ಇದ್ದಾಳೆ, ನೀನು ರಘುವಂಶಕ್ಕೆ ಸೇರಿದಂಥವನು. ರಘುವಂಶದವರು ಅಂತಂದರೆ ಯಾವ ರೀತಿಯ ಮನುಷ್ಯರು ಅವರು? ಧರ್ಮಜರು, ನ್ಯಾಯವನ್ನು ನೀತಿಯನ್ನು ಬಿಟ್ಟು ನಡೆದುಕೊಳ್ಳದೇ ಇರುವಂತಹ ವಂಶಸ್ಥರು ಅವರು. ಆದರೆ ನೀನು ಮಾಡಿರುವಂತಹ ಕೆಲಸ ಎಂಥದ್ದು? ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹ ವಂಶದಲ್ಲಿ ಜನಿಸಿದ ನೀನು
ಅತ್ಯಂತ ಭಾಗ್ಯಶಾಲಿಯಾದಂಥ ಪುಣ್ಯಶಾಲಿಯಾದಂಥ ವಂಶಕ್ಕೆ ಸೇರಿದಂಥ ನೀನು ಯಾವುದೇ ಮೋಸವನ್ನೂ ಅರಿಯದ, ಯಾವುದೇ ಕೆಡುಕನ್ನೂ ಕೂಡ ಉಂಟು ಮಾಡದಂಥ, ಸನ್ಮಾರ್ಗವನ್ನು ಎಂದೆಂದಿಗೂ ಕೂಡ ಕೈಬಿಡದಂತಹ ವಂಶಕ್ಕೆ ಸೇರಿರುವಂಥ ನೀನು ಇಂದು ಮಾಡಿರುವ ಕೆಲಸವಾದರೂ ಏನು ರಾಮ? ಕೇವಲ ಒಬ್ಬ ಸೇವಕನಿಗೋಸ್ಕರ, ಇಲ್ಲಿ ಆಕೆ ಸುಗ್ರೀವನನ್ನ ಸೇವಕ ಅಂತ ಹೇಳ್ತಾ ಇದ್ದಾಳೆ ಆ ನೋವಿನ ಸಂದರ್ಭದಲ್ಲಿ, ಒಬ್ಬ ಸೇವಕನಿಗೋಸ್ಕರ ಇಂತಹ ದುಷ್ಕೃತ್ಯವನ್ನು ನೀನು ಮಾಡಿದ್ದೀಯಲ್ಲ, ಇದನ್ನು ನಿನಗೆ ಸರಿಯೇ? ನೀನು ಅನುಸರಿಸುವ ಸನ್ಮಾರ್ಗ ಇದೇ ಏನು? ನೀನು ಅನುಸರಿಸುವ ಧರ್ಮ ಮಾರ್ಗ ಇದೇ ಏನು ಎಂದು ರಾಮನನ್ನು ಅತ್ಯಂತ ಕಟುವಾಗಿ, ಕ್ರೂರವಾಗಿ, ತನ್ನ ಮನಸ್ಸಿನಲ್ಲಿರುವ ನೋವನ್ನೆಲ್ಲ ಹೊರಗಡೆ ಪ್ರಕಟಪಡಿಸಿಕೊಳ್ಳುವ ಹಾಗೆ ಆಕೆ ಪ್ರಶ್ನೆಗೆ ಗುರಿಪಡಿಸ್ತಾ ಇದ್ದಾಳೆ. ತರಳನಿವನಂಗದನೋ ಸೇರುವುದರಿದು ಸುಗ್ರೀವಂಗೆ, ಹಸುಳೆಯ ಹರಣ ನಿನ್ನದು ಕಂದನಿವತ ನಿನ್ನ ಕೈಯೆಡೆಯಾಗ, ಕರುಣವಿರಲಿ ಇವನಲ್ಲಿ ಬಾರೈ ತರುಣ ಬಾಬಾರೆಂದು ಇನಕುಲೇಂದ್ರನ ಚರಣದಲ್ಲಿ ಚಾಚಿದಳು ತನು ಜನನೋ ಅಶ್ರುಜಲ ಝಡಿಯೇ. ಮುಂದುವರೆದು ಅವಳು ರಾಮನನ್ನು ಪ್ರಶ್ನಿಸ್ತಾ ಇದ್ದಾಳೆ. ರಾಮ, ನೀನು ಮಾಡಿರುವಂಥ ಈ ಕೆಲಸ ಸರಿಯಾದದ್ದೇ. ಮಧು ಎನ್ನುವ ಅಸುರನನ್ನು ನೀನು ಯುದ್ಧದಲ್ಲಿ ಗೆದ್ದು ಅವನನ್ನು ಕೊಂದೆ. ಅದು ನಿನಗೆ ಒಪ್ಪಿತವಾಯಿತು, ನಿನಗೆ ಸರಿ ಅನ್ನಿಸ್ತು. ವೇದಗಳನ್ನು ಕದ್ದ ಸೋಮಕ, ಭೂಮಿಕ, ಭೂಮಿಯನ್ನು ಅಪಹರಿಸಿದ ಹಿರಣ್ಯಾಕ್ಷ ಇತ್ಯಾದಿ ಹಲವಾರು ರಾಕ್ಷಸರನ್ನು ನೀನು ಕೊಂದೆ. ದುಷ್ಟ ಶಿಕ್ಷಣೆಯನ್ನು ನೀನು ಮಾಡಿದೆ. ಮತ್ಸ್ಯ ವರಾಹಾವತಾರಗಳಿಂದ ಹಲವು ಜನ ಕ್ರೂರಿಗಳನ್ನು ನೀನು ಸಂಹರಿಸಿದೆ. ಅವೆಲ್ಲವೂ ಕೂಡ ನಿನಗೆ ಯೋಗ್ಯವಾದದ್ದೇ ಸರಿ. ಆದರೆ ಈ ಸಂದರ್ಭದಲ್ಲಿ ಈ ದಿನ ವಿಚಾರ ಮಾಡಿ ನೋಡಿದರೆ ಒಬ್ಬ ವಾನರನನ್ನು ನೀನು ಕೊಂದಿದ್ದೀಯಲ್ಲ, ವಿನಾಕಾರಣ ಅಕಾರಣವಾಗಿ ಒಬ್ಬ ವಾನರನನ್ನು ಕೊಂದಿದ್ದೀಯಲ್ಲ, ಇದು ನಿನಗೆ ಸೊಗಯಿಸುವುದೇ? ನಿನಗೆ ಇದು ಒಳ್ಳೆಯ ಹೆಸರನ್ನು ತಂದುಕೊಡುವಂಥ ಕಾರ್ಯವೇ ಎಂದು ಪ್ರಶ್ನಿಸಿ ಕಡೆಯದಾಗಿ ತನ್ನ ತೀರ್ಮಾನವನ್ನು ಪ್ರಕಟಿಸುತ್ತಾಳೆ. ಆಯಿತು, ವಾಲಿ ಇವತ್ತಿಗೆ ಸತ್ತು ಬಿದ್ದಿದ್ದಾನೆ, ಇನ್ನು ನಾನ್ಯಾಕೆ ಜೀವದಿಂದ ಇರಬೇಕು? ನಾನು ಸಹಗಮನವನ್ನು ಮಾಡ್ತೀನಿ. ನನ್ನ ಮಗ ನಿಮಗೆ ಸೇರಿದವನು. ಇನ್ನು ಮೇಲೆ ಈ ಮಗನನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ನಾನು ಮತ್ತೆ ವಾಲಿಯ ರೀತಿಯಲ್ಲೇ ಹೇಳ್ತಾಳೆ, ಸುಗ್ರೀವನಿಗೆ ಒಪ್ಪಿಸ್ತಾ ಇದ್ದೀನಿ ಅಂತ. ವಾಸ್ತವವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಸಹಗಮನದ ಪ್ರಸ್ತಾಪ ಬರೋದಿಲ್ಲ. ಯಾಕೆ ಅಂದರೆ ಸಹಗಮನ ಎನ್ನುವಂಥ ಗಂಡನ ಸಾವಿನ ನಂತರ ಹೆಂಡತಿ ಕೂಡ ಚಿತೆಗೆ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಭಾರತದಲ್ಲಿ ಹೆಚ್ಚಾಗಿ ಪ್ರಾರಂಭವಾದದ್ದು ನಮಗೆ ಮುಸ್ಲಿಂ ಅಥವಾ ರಜಪೂತರ ನಂತರ ಅಷ್ಟೇ. ಇಲ್ಲಿ ತೊರವೆ ನರಹರಿಯ ಕಾಲಕ್ಕಾಗಲೇ ಇಡೀ ಭಾರತದಲ್ಲಿ ಸಹಗಮನ ಪದ್ಧತಿ ವ್ಯಾಪಕವಾಗಿದ್ದರಿಂದ ನಾವು ರನ್ನನ ಅತಿಮಬ್ಬೆನಲ್ಲೂ ಕೂಡ ನೋಡಬಹುದು. ಅತಿಮಬ್ಬೆ ಮತ್ತು ಗುಂಡಮಬ್ಬೆಯರ ಸಂದರ್ಭದಲ್ಲಿ ಗುಂಡಮಬ್ಬೆ ತಾನು ಪ್ರಾಣವನ್ನು ತ್ಯಾಗ ಮಾಡಿ ಅವಳ ಮಗನನ್ನು ಕಾಪಾಡುವುದಕ್ಕೋಸ್ಕರ ಅತಿಮಬ್ಬೆ ಜೀವಂತವಾಗಿ ಉಳಿದುಕೊಳ್ತಾಳೆ. ಅಂದರೆ ಕರ್ನಾಟಕದಲ್ಲಿ ಇಂಥದ್ದೊಂದು ಪದ್ಧತಿ ಇತ್ತು. ಇಬ್ಬರು ಹೆಂಡತಿಯರಿದ್ದ ಸಂದರ್ಭದಲ್ಲಿ ಒಬ್ಬಳು ಸಹಗಮನವನ್ನು ಮಾಡಿಕೊಳ್ಳುವಂಥದ್ದಿತ್ತು. ಇಲ್ಲಿ ತಾರೆ ಕೂಡ ತಾನು ಸಹಗಮನವನ್ನು ಮಾಡಿಕೊಳ್ತೀನಿ ಎನ್ನುವ ಮಾತನ್ನ ರಾಮನ ಮುಂದೆ ಹೇಳ್ತಾ ಇದ್ದಾಳೆ. ಜಲವಿಡಿದ ವಕ್ಷಿಯಲಿ ಕರುಣಾ ಜಲನಿಧಿಗೆ ಲವಕೇಳು ಕಡುಕೋಮಲವಲ ರಘುಪತಿಯ ಚಿತ್ತ ಅಕ್ಷಿಯಲಿ ಜಲವಿಡಿದವೋ ಬಳಿಕ ಬಾಲಕನ ತಲೆದಡವಿ ತನ್ನಂಘ್ರಿ ಕಮಲವನಿಳುಹಿದನು ಮೂರ್ಧ್ನಿಯಲಿ ತಾರಾಲಲನೆಯನು ಸಂತೈಸಿದನು ವಿವಿಧೋಪಚಾರ
ತಾರೆ ರಾಮನಿಗೆ ಹೇಳ್ತಾ ಇದ್ದಾಳೆ, ನನ್ನ ಮಗನಾದಂಥ ಈ ಅಂಗದ ಇನ್ನು ನಂತರ ಸುಗ್ರೀವನ ಆಶ್ರಯಕ್ಕೆ ಹೋಗಿ ಸೇರುವುದು ಅಷ್ಟೊಂದು ಉಚಿತ ಎಂದು ನನಗೆ ಅನ್ನಿಸುತ್ತಿಲ್ಲ. ಹಾಗಾಗಿ ಈ ಕಂದನ ಪ್ರಾಣವನ್ನು ಕಾಪಾಡುವಂತಹ ಜವಾಬ್ದಾರಿ ನಿನಗೆ ಸೇರಿದ್ದು ರಾಮ. ಇವನನ್ನು ನಾನು ನಿನಗೆ ಒಪ್ಪಿಸುತ್ತಿದ್ದೇನೆ. ನನ್ನ ಗಂಡನ ಚಿತೆಯ ಜೊತೆಯಲ್ಲೇ ನಾನೂ ಕೂಡ ಪ್ರಾಣಾರ್ಪಣೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿ ಅಲ್ಲೇ ನಿಂತಿದ್ದ ಅಂಗದನನ್ನು ಬಾ ಮಗನೇ ಎಂದು ತನ್ನ ಸಮೀಪಕ್ಕೆ ಕರೆದು ಅವನ ಕೈಗಳನ್ನು ಹಿಡಿದು ರಾಮನ ಕೈಗಳಲ್ಲಿ ಇಟ್ಟು ನೀನೇ ಇವನನ್ನು ನೋಡಿಕೊಳ್ಳಬೇಕು ಎಂದು ಹೇಳ್ತಾ ಇದ್ದಾಳೆ. ರಾಮನ ಪದತಲಗಳ ಮೇಲೆ ಅಂಗದನ ತಲೆಯನ್ನು ನಮಸ್ಕಾರ ಮಾಡುವ ಹಾಗೆ ಮಾಡಿ ಕಣ್ಣುಗಳಿಂದ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಾ ನಿಂತಿದ್ದಾಳೆ. ಅವಳ ಈ ನೋವನ್ನು ಅಳುವನ್ನು ನೋಡಿ ರಾಮನ ಕರುಳು ಕೂಡ ಸಂಕಟ ಪಡುತ್ತೆ. ಎಷ್ಟೇ ಆದರೂ ರಾಮ ಕರುಣಾಮಯಿಯಲ್ಲವೇ? ಅವನ ಮನಸ್ಸು ನೋವಿನಿಂದ ತುಂಬಿಕೊಳ್ಳುತ್ತಿದೆ. ಕೋಮಲವಾಗಿರುವಂತಹ ಆತನ ಭಾವ ಈ ಸಂದರ್ಭದಲ್ಲಿ ತಾರೆಯ ನೋವನ್ನು ಕಂಡು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒದ್ದಾಡುತ್ತೆ. ಬಾಲಕನ ತಲೆಯನ್ನು ಸವರ್ತಾ ಇದ್ದಾನೆ. ತನ್ನ ಕಾಲುಗಳ ಮೇಲೆ ಬಿದ್ದಿರುವಂತಹ ಬಾಲಕನಾದ ಅಂಗದನ ತಲೆಯನ್ನು ನೇವರಿಸಿ ಅವನಿಗೂ ಸಮಾಧಾನವನ್ನು ಮಾಡಿ ತಾರೆಗೂ ಕೂಡ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ನಾನು ಖಂಡಿತವಾಗಿ ಈತನನ್ನು ನೋಡಿಕೊಳ್ಳುತ್ತೇನೆ, ಇವನಿಗೆ ನಾನು ಆಶ್ರಯವನ್ನು ನೀಡುತ್ತೇನೆ ಎಂದು ಹೇಳಿ ತಾರೆಯನ್ನು ಕೂಡ ಬಹುರೀತಿಯಲ್ಲಿ ಉಪಚಾರ ಮಾಡಿ ಸಮಾಧಾನ ಮಾಡ್ತಾನೆ. ಗಂಡನ ಮರಣದ ನಂತರ ಸಹಗಮನವನ್ನು ಮಾಡಿಕೊಳ್ಳಬೇಕಾದ ಅಗತ್ಯ ಇಲ್ಲ ಎನ್ನುವ ಮಾತುಗಳನ್ನು ಹೇಳಿ ಅವಳು ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಕೆಲಸವನ್ನು ಕೂಡ ರಾಮ ಮಾಡುತ್ತಾನೆ. ತರುಣಿ ಕೇಳು ಆಯುಷ್ಯ ಮೊದಲಾದ ಉರುತರ ಪ್ರಾರಬ್ಧ ಕರ್ಮದ ಬರಹವಿದುದ ಪ್ರಾಣಿಗಳಿಗೆ ಅಂಭೋಜ ಸಂಭವನ ಬರಹವಿದು ಮರಣವೋ ಅಧಿಕೃತ ಜನನವೂ ಇದನಾದರಿಸಲರಿಯದೆ ಬಯಲ ಹಮ್ಮಿನ ಹರುಹಿನಲಿ ಹೊದ ಕುಳಿಸುವುದು ಜಗವೋ ತರುಣಿ ಕೇಳೆಂದನ ರಾಮ. ನೀನು ಸಹಗಮನವನ್ನು ಮಾಡಿಕೊಳ್ಳುತ್ತೇನೆ ಎನ್ನುವಂಥ ಮಾತುಗಳನ್ನು ಆಡ್ತಾ ಇದೆಯಲ್ಲ, ಆದರೆ ಹುಟ್ಟು ಸಾವುಗಳ ನಡುವೆ ನಡೆಯುವಂತಹ ಈ ಬದುಕು ಇವು ಯಾವುದೂ ಕೂಡ ನಮ್ಮ ಕೈಯಲ್ಲಿರೋದಲ್ಲ. ಇವೆಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾದದ್ದು. ನಾವು ಹುಟ್ಟುವ ಮುನ್ನವೇ ಬ್ರಹ್ಮಲಿಖಿತ ಇದೆಲ್ಲವನ್ನು ಕೂಡ ನಿರ್ಣಯಿಸುತ್ತದೆ. ವಿಧಿ ಲಿಖಿತದ ಪ್ರಕಾರವೇ ಪ್ರತಿಯೊಂದು ಕೂಡ ನಡೆದಿದೆ, ಮುಂದೆಯೂ ಕೂಡ ನಡೆಯಲಿದೆ. ಹಾಗಾಗಿ ಏನೋ ಆಗೋಗ್ಬಿಡ್ತು ಎನ್ನುವ ಮಾತುಗಳನ್ನು ನಮ್ಮಿಂದವೇ ಆಯಿತು ಅಥವಾ ನೀನು ಕೂಡ ಸಾಯುವಂತಹ ಸಂದರ್ಭ ನಿನಗೆ ಬಂದಿದೆ ಎನ್ನುವಂತಹ ಈ ಮಾತುಗಳನ್ನೆಲ್ಲ ಬಿಟ್ಟು ನಿನ್ನ ಯೋಚನೆಯನ್ನು ನೀನು ಹಿಂದಕ್ಕೆ ತೆಗೆದುಕೊಳ್ಳು. ಪ್ರತಿಯೊಂದು ಕೆಲಸವೂ ಕೂಡ ವಿಧಿ ಲಿಖಿತದ ಜೊತೆಗೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮಾನುಸಾರಿಯಾಗಿರುತ್ತದೆ. ಆ ಹಿಂದಿನ ಜನ್ಮದ ಕರ್ಮಾನುಸಾರಿಯಾಗಿಯೇ ಈ ಜನ್ಮದಲ್ಲಿ ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಕೂಡ ಅನುಭವಿಸಬೇಕಾಗುತ್ತಿರುತ್ತದೆ. ನಾವು ಅನುಭವಿಸುವಂಥ ಪ್ರತಿಯೊಂದು ನೋವು, ದುಃಖ, ಸುಖ ಒಂದೊಂದು ಕ್ಷಣವೂ ಕೂಡ ಈ ವಿಧಿಲಿಖಿತ ಮತ್ತು ಪೂರ್ವ ಜನ್ಮಾನುಸಾರಿಯಾಗಿರುತ್ತದೆ. ಹುಟ್ಟಿದ ಬಳಿಕ ಸಾವು ಯಾರಿಗೂ ಕೂಡ ತಪ್ಪುವುದಲ್ಲ. ಇದನ್ನು ನೀನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ನಾನು ಎನ್ನುವ ಅಹಂಕಾರದಿಂದ ಮಾತಾಡ್ತಾ ಇದೆಯಾ? ಈ ನಾನು ಎನ್ನುವ ಅಹಂಕಾರದ ಮಾತುಗಳನ್ನು ಈ ಸಂದರ್ಭದಲ್ಲಿ ನೀನು ಮರೆತೆಯಾದರೆ ವಿವೇಕದಿಂದ ವರ್ತಿಸುವುದಕ್ಕೂ ಈ ಸಂದರ್ಭದಲ್ಲಿ ನೀನು ಹೇಗೆ ನಡೆದುಕೊಳ್ಳಬೇಕು ಎನ್ನುವಂಥ ಯೋಚನೆಯನ್ನು ಮಾಡುವುದಕ್ಕೂ ನಿನಗೆ ಒಳಿತಾಗುತ್ತದೆ. ಹಾಗಾಗಿ ಇವುಗಳನ್ನು ನೀನು ದೂರ ಮಾಡು ಎಂದು ರಾಮನು ತಾರೆಗೆ ಹಿತೋಪದೇಶವನ್ನು ಹೇಳಿದ್ದಾನೆ. ತರಣಿತನಯಗೆ ರಾಜ್ಯ ಪದವಿಯ ವಿರಚಿಸುವುದು ಅಂಗದನನೊಸಲಲಿ ಧರಿಸುವುದು ಯುವರಾಜ ಪಟ್ಟವನೆಂದು ಬೆಸವೇದು ತೆರಳಿಸಿದನನು ಜನನು ರವಿಜನ ಕರೆದು ನಡೆ ನೀನಿನ್ನ ಪುರಕ್ಕೆ
ಈ ವರುಷ ಕಾಲವ ಕಳೆದು ಕಪಿಬಲ ಸಹಿತ ಬಾ ಎಂದ. ತಾರೆಗೆ ಸಮಾಧಾನವನ್ನು ಮಾಡಿರುವಂತಹ ರಾಮ ಅವಳಿಗೆ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾನೆ. ಈ ಅಂಗದನನ್ನು ನನ್ನ ತಮ್ಮನಾದ ಲಕ್ಷ್ಮಣನಿಗೆ ಸರಿಸಮಾನವಾಗಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ, ಅದೇ ಸಂದರ್ಭದಲ್ಲಿ ಅವಳಿಗೆ ಭರವಸೆಯನ್ನು ಹೇಳಿದರೆ ಮಾತ್ರ ಸಾಕಾಗೋದಿಲ್ಲ, ಅದನ್ನು ಕಾರ್ಯಗತ ಕೂಡ ಮಾಡಬೇಕು ಎನ್ನುವ ದೃಷ್ಟಿಕೋನದಿಂದ ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ಹೋಗು, ಈ ಕ್ಷಣದಲ್ಲೇ ನೀನು ನಿನ್ನ ಊರಿಗೆ ಹಿಂದಿರುಗಿ ಹೋಗು. ಹಿಂದಿರುಗಿ ಹೋಗಿ ಇವನಿಗೆ ಅಂದರೆ ಅಂಗದನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ತನ್ನ ಪ್ರತಿನಿಧಿಯಾಗಿ ಆ ಸಮಾರಂಭದಲ್ಲಿ ಲಕ್ಷ್ಮಣನೂ ಕೂಡ ಭಾಗಿಯಾಗಲಿ ಎಂದು ಭಾವಿಸಿ ಲಕ್ಷ್ಮಣನನ್ನು ಅಲ್ಲಿಗೆ ಕಳಿಸಿಕೊಡ್ತಾನೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವಾಗುವ ಸಂದರ್ಭದಲ್ಲಿ ರಾಮನಾಗಲಿ ಲಕ್ಷ್ಮಣನಾಗಲಿ ಅಲ್ಲಿ ಇರೋದಿಲ್ಲ. ಆದರೆ ತೊರವೆ ನರಹರಿ ಇಷ್ಟೆಲ್ಲ ಕೆಲಸಗಳಾದ ನಂತರ ರಾಮನ ಪ್ರತಿನಿಧಿಯಾಗಿ ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಅಲ್ಲಿ ಇರಬೇಕಾದದ್ದು ಉಚಿತ ಎಂದು ಭಾವಿಸಿ ಲಕ್ಷ್ಮಣನು ಅಲ್ಲಿದ್ದಾನೆ ಎನ್ನುವ ಮಾತುಗಳನ್ನು ಹೇಳಿರೋದನ್ನು ನಾವು ನೋಡ್ತೀವಿ. ಹೀಗೆ ಸುಗ್ರೀವನ ಪಟ್ಟಾಭಿಷೇಕವೂ ಆಗುತ್ತದೆ. ರಾಮನ ಮಾತಿನ ಪ್ರಕಾರ ಅಂಗದನಿಗೂ ಕೂಡ ಯುವರಾಜ ಪಟ್ಟಾಭಿಷೇಕದ ಕಾರ್ಯ ನೆರವೇರುತ್ತದೆ. ಇದರಿಂದ ತಾರೆಯೂ ಕೂಡ ಸಮಾಧಾನವನ್ನು ಹೊಂದುತ್ತಾಳೆ. ಅಂಗದನು ಅನಾಥವಾಗಿ ಹೋಗುತ್ತಾನೋ ಎನ್ನುವಂತಹ ಭಯ ಆಕೆಯ ಮನಸ್ಸಿನ ತುಂಬ ಆವರಿಸಿಕೊಂಡಿತ್ತು. ಆ ಭಯ ಈಗ ಅವಳಿಂದ ದೂರವಾಗುವ ಹಾಗೆ ರಾಮ ಸುಗ್ರೀವನಿಗೆ ಹೇಳಿ ಕಳಿಸಿ ಈ ಪಟ್ಟಾಭಿಷೇಕ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದ್ದಾನೆ. ತಿರುಗಿದನು. ಕಡೆಯದಾಗಿ ಒಂದು ಮಾತನ್ನು ಹೇಳ್ತಾನೆ, ಈಗ ನಿಮ್ಮ ಪಟ್ಟಾಭಿಷೇಕದ ಕಾರ್ಯವನ್ನೆಲ್ಲ ಮುಗಿಸಿ ಸ್ವಲ್ಪ ದಿನಗಳ ಕಾಲ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಈಗ ಮಳೆಗಾಲ ಆರಂಭವಾಗ್ತಾ ಇದೆ. ಮಳೆಗಾಲ ಮುಗಿದ ನಂತರ ನಿನ್ನ ಇಡೀ ಸೈನ್ಯವನ್ನು ತೆಗೆದುಕೊಂಡು ಇಲ್ಲಿಗೆ ಬಾ ಎನ್ನುವ ಮಾತುಗಳನ್ನು ಹೇಳಿರ್ತಾನೆ. ಯಾಕೆಂದರೆ ಮಳೆಗಾಲದಲ್ಲಿ ಯುದ್ಧಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಳೆಗಾಲ ಮುಗಿದ ನಂತರ ಬಾ ಎನ್ನುವ ಮಾತುಗಳನ್ನು ಹೇಳಿ ಸುಗ್ರೀವನನ್ನು ರಾಮ ಬೀಳ್ಕೊಟ್ಟಿದ್ದಾನೆ. ತಿರುಗಿದನು ಪ್ರಸ್ರವಣ ಪರ್ವತಕ್ಕೆ ಅರಸನು, ಅಲ್ಲಿ ಮೇಲೆ ನಡೆದುದೋ ಸುರಪಸೂನುವಿನ ಔರ್ಧ್ವದೇಹಿಕವೋ ಆಗಮೋಕ್ತದಲ್ಲಿ ನಡೆದುದೋ ಹರಿಧರಾಧಿಪ ಪಟ್ಟ ಬಳಿಕಾಯ್ತು ಅರಿಯಮನ ನಂದನಗೆ ನಡೆದುದು ಹರಿಹಯನ ಮೊಮ್ಮಂಗೆ ಘನಯುವರಾಜದ ಅಭಿಷೇಕ ನಡೆದುದೋ ಪಟ್ಟಾಭಿಷೇಕ ಕಾರ್ಯವನ್ನು ನೆರವೇರಿಸುವಂತೆ ಹೇಳಿ ಲಕ್ಷ್ಮಣನನ್ನು ಮಾತ್ರ ಅವರ ಜೊತೆಯಲ್ಲಿ ಕಳಿಸಿಕೊಟ್ಟು ರಾಮನು ಪ್ರಸ್ರವಣ ಪರ್ವತದ ಕಡೆಗೆ ತಾನು ಪ್ರಯಾಣವನ್ನು ಮುಂದುವರಿಸುತ್ತಾನೆ. ರಾಮನ ಮಾತಿನ ಮೇರೆಗೆ ವಿಧಿಯುಕ್ತವಾಗಿ ಶಾಸ್ತ್ರಾಗಮಗಳಿಗೆ ತಕ್ಕ ರೀತಿಯಲ್ಲಿ ವಾಲಿಯ ಮರಣೋತ್ತರ ಕ್ರಿಯೆಗಳು ವಿಧಿವತ್ತಾಗಿ ಸಾಂಗವಾಗಿ ನೆರವೇರುತ್ತವೆ. ವಾನರ ರಾಜ್ಯದ ಪಟ್ಟಾಭಿಷೇಕವು ಸುಗ್ರೀವನಿಗೂ ಯುವರಾಜ ಪಟ್ಟಾಭಿಷೇಕವು ಅಂಗದನಿಗೂ ಕೂಡ ನೆರವೇರುತ್ತದೆ. ಹೀಗೆ ಸುಗ್ರೀವನ ಪಟ್ಟಾಭಿಷೇಕ ಸಮಾರಂಭವನ್ನು ತೊರವೆ ನರಹರಿ ಈ 5ನೆಯ ಸಂಧಿಯಲ್ಲಿ ಯಶಸ್ವಿಯಾಗಿ ಮತ್ತು ಮನಮೋಹಕವಾಗಿ ಸರಳ ಸುಂದರವಾಗಿ ಚಿತ್ರಿಸಿರುವುದನ್ನು ನಾವು ಕಾಣಬಹುದು. ಕೇಳಿದೈ ನೃಪಸೂನು ನಿಮ್ಮ ನೃಪಾಲರು ಆ ಪ್ರಸ್ರವಣ ಶೈಲದ ಮೇಲಿರಲು ಮೈದೋರಿದುದು ಮುಂಗಾರು ಧಾರುಣಿಗೆ ಬೀಳೆ ಬುಡ ಮೇಲಾಗಿ ಗಿರಿತರು ಕೀಳೆ ಕಡಲುಪ್ಪರಿಸಿ ಗಗನಕ್ಕೆ ತೂಳೆ ತವ ಕದಿ ಬೀಸಿದುದು ಬಿರುಗಾಳಿ ಪಶ್ಚಿಮದ. ಈ ಪದ್ಯದಲ್ಲಿ ಮಳೆಗಾಲದ ಪ್ರಕೃತಿ ವರ್ಣನೆಯನ್ನು ತೊರವೆ ನರಹರಿ ತಗೊಂಡು ಬರ್ತಾ ಇದ್ದಾನೆ.
ತುಂಬ ದಟ್ಟವಾದಂತಹ ಮಳೆಗಾಲ, ಬೋರ್ಗರೆದು ಸುರಿಯುತ್ತಿರುವಂತಹ ಮಳೆಗಾಲದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ತೊರವೆ ನರಹರಿ ಪ್ರಕೃತಿ ವರ್ಣನೆಗೆ ಇಳಿಯುವಂಥದ್ದು ಸ್ವಲ್ಪ ಕಡಿಮೆನೆ. ಆದರೆ ಸಮಯ ಸಿಕ್ಕ ಸಂದರ್ಭದಲ್ಲಿ ಅಪೂರ್ವಕ್ಕೆ ಈ ರೀತಿಯ ಪ್ರಕೃತಿ ವರ್ಣನೆಯನ್ನು ಕೂಡ ಮಾಡ್ತಾನೆ. ಎಲ್ಲ ಹಳಗನ್ನಡ ಕಾವ್ಯಗಳಲ್ಲೂ ಕೂಡ ಅಷ್ಟಾದಶ ವರ್ಣನೆಗಳು ಅಂತ ಇರುತ್ತೆ. 18 ರೀತಿಯ ವರ್ಣನೆಗಳು ಬರಬೇಕು. ಆ 18 ರೀತಿಯ ವರ್ಣನೆಗಳಲ್ಲಿ ಕಂಪಲ್ಸರಿ ಬರಬೇಕಾಗಿರೋದು ಒಂದು ಪ್ರಕೃತಿ ವರ್ಣನೆ. ಪ್ರಕೃತಿ ವರ್ಣನೆ ಅಂದರೆ ಎಲ್ಲ ಋತುಗಳ ವರ್ಣನೆ ಇರುತ್ತೆ, ಕಾಡಿನ ವರ್ಣನೆ ಇರುತ್ತೆ, ಹೂಗಿಡಗಳ ವರ್ಣನೆ ಇರುತ್ತೆ. ಅದು ಕಾಡಿನದ್ದು ಇರಬಹುದು, ನಾಡಿನ ಒಳಗಡೆ ನಡೆಯುವಂಥ ಪ್ರಕೃತಿಯ ವರ್ಣನೆ ಕೂಡ, ವೈಭೋಗವು ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ಸಂಪದ್ಭರಿತವಾಗಿರುವಂಥ ಪ್ರಕೃತಿ ವರ್ಣನೆಯನ್ನು ಹಲವಾರು ಕವಿಗಳು ತೆಗೆದುಕೊಂಡು ಬರ್ತಾರೆ. ಕುಮಾರ ನರಹರಿಯು ಕೂಡ ಈ ಮಳೆಗಾಲದ ವರ್ಣನೆಯನ್ನು ನಮ್ಮ ಕಣ್ಮುಂದೆ ಬರುವ ಹಾಗೆ, ಒಂದು ಮಳೆಗಾಲ ಹೇಗಿದೆ ಅಂತ ಅನ್ನೋದನ್ನ ನಾವು ಚಿತ್ರಿಸಿಕೊಳ್ಳಬಹುದು, ನಾವು ಊಹಿಸಿಕೊಳ್ಳಬಹುದು, ಭಾವಿಸಿಕೊಳ್ಳಬಹುದು. ಆ ರೀತಿಯಲ್ಲಿ ಮಳೆಗಾಲದ ವರ್ಣನೆಯನ್ನು ತಗೊಂಡು ಬರ್ತಾ ಇದ್ದಾನೆ. ರಾಮನು ಪ್ರಸ್ರವಣ ಪರ್ವತದ ಮೇಲಿರುವ ಸಮಯದಲ್ಲಿ ಮುಂಗಾರು ಮಳೆ ಕಾಣಿಸಿಕೊಳ್ತಾ ಇದೆ. ಪಶ್ಚಿಮ ದಿಕ್ಕಿನಿಂದ ರಭಸವಾಗಿ ಬಿರುಗಾಳಿ ಬೀಸ್ತಾ ಇದೆ. ಬೆಟ್ಟವೇ ಬುಡಮೇಲಾಗಿ ಬಿಡುತ್ತದೆಯೇನೋ ಎನ್ನುವ ಹಾಗೆ ಗಾಳಿ ಬೀಸ್ತಾ ಇದೆ. ಜೊತೆಯಲ್ಲಿ ಭೋರ್ಗರೆದು ಸುರಿಯುತ್ತಿರುವಂತಹ ಮಳೆ, ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆ ಮತ್ತು ಗಾಳಿನಲ್ಲಿ ಪರ್ವತದ ಮೇಲೆ ಇರುವಂತಹ ಎಲ್ಲ ಮರಗಳು ಕೂಡ ತಲೆ ಕೆಳಗಾಗಿ ಉರುಳಿಯೇ ಬಿದ್ದು ಹೋಗಿದೆ. ಸಮುದ್ರದ ಅಲೆಗಳು ಕೂಡ ಆಕಾಶದೆತ್ತರಕ್ಕೆ ಚಿಮ್ಮುತ್ತಿವೆ. ಅವುಗಳ ಶಬ್ದವೂ ಕೂಡ ಭೋರ್ಗರೆದು ಕೇಳಿಸ್ತಾ ಇದೆ. ಇಂತಹ ಮಳೆಗಾಲದ ಒಂದು ದಿನ ಏನಾಯಿತು ಎಂದರೆ, ಬೆಸುವ ಮೇಘದ ಕಾಳಿಕೆಯಾಗ ಖಂಡಿಸುವ ಮಿಂಚಿನ ಸಂಚರದ ಸಂಧಿಸುವ ಸಿಡಿಲಿನ ಸಡಿಲಿ ನೆಲಕೊಗುವ ಆಲಿ ಕಲ್ಲುಗಳ ಬೆಸುಗೆಗಳ ಬಿರುವಳೆ ಬೆದರ್ವಳೆ ಬಿಸಿಲುವಳೆ ಸರಿಸೋನೆ ಸಿಡಿಲಿನ ಘಸಣಿ ಬಳಿಯಲಿ ಘಾಸಿಯಾದುದು ಜಗದ ಜನನಿಕರಾಗ. ಇಂತಹ ದಟ್ಟವಾದ ಮಳೆಯನ್ನು ಕವಿ ಕುವೆಂಪು ಅವರು ವರ್ಷಭೈರವ ಅಂತ ಕರೀತಾರೆ. ಮಳೆಗಾಲದ ವರ್ಣನೆಯನ್ನು ಇತ್ತೀಚಿನ ಆಧುನಿಕ ಕವಿಗಳಲ್ಲಿ ಕುವೆಂಪು ಅವರನ್ನು ಮೀರಿ ಮಾಡಿರುವಂಥ ಇನ್ನೊಬ್ಬ ಕವಿಯನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಕುವೆಂಪು ಅವರನ್ನು ಕನ್ನಡದ ವರ್ಡ್ಸ್ವರ್ತ್ ಅಂತ ಕರಿತೀವಿ. ವರ್ಡ್ಸ್ವರ್ತ್ ಪಾಶ್ಚಾತ್ಯರ ಒಬ್ಬ ಪ್ರಕೃತಿ ಕವಿ. ವರ್ಡ್ಸ್ವರ್ತ್ಗೆ ಸಮಾನವಾದಂಥ ಪ್ರಕೃತಿ ಕವನಗಳನ್ನು ರಚನೆ ಮಾಡಿರುವಂಥವರು ಕುವೆಂಪು ಅವರು. ಕಾರ್ಗಾಲದ ಕದ್ದಿಂಗಳಿನ ವರ್ಣನೆಯನ್ನು ಅವ್ರು ಮಾಡ್ತಿದ್ರೆ ಆ ಪದಗಳೇ ಮಳೆಗಾಲದ ಆ ಕತ್ತಲೆಯ ಬಣ್ಣ, ಕಪ್ಪು ಬಣ್ಣ ಹೇಗಿದೆ ಎನ್ನುವುದನ್ನ ನಮ್ಮ ಕಣ್ಮುಂದೆ ತರುತ್ತೆ. ಕಾರ್ಗಾಲ, ಕದ್ದಿಂಗಳು, ಆ ಕದ್ದಿಂಗಳು, ಕಾರ್ಗಾಲ ಎನ್ನುವ ಪದಗಳಲ್ಲೇ ಮಳೆಗಾಲದ ಕಪ್ಪು ಹೇಗಿದೆ, ಹೇಗೆ ದಟ್ಟವಾಗಿ ಆವರಿಸಿಕೊಂಡಿದೆ ಎನ್ನುವಂಥ ಚಿತ್ರಣವನ್ನು ನಾವು ನೋಡಬಹುದು. ಇಂಥದೇ ಒಂದು ವರ್ಣನೆಯನ್ನು ನರಹರಿ ಕೂಡ ಮಾಡ್ತಾ ಇದ್ದಾನೆ. ಮೋಡಗಳು ಒಂದರ ಒಳಗಡೆ ಒಂದು ಸೇರ್ಕೊಂಡಿದೆ. ಹಾಗೆ ಒಂದರ ಒಳಗಡೆ ಸೇರ್ಕೊಂಡಿರುವಂಥ ಮೋಡಗಳು, ಒಂದು ಮೋಡ ಇದ್ರೇ ಅದು ಕಪ್ಪು ಬಣ್ಣ, ಮಳೆ ಮತ್ತು ಮಳೆಯ ಮೇಘದಿಂದ ಕೂಡಿರುವಂತಹ ಮೋಡ ಅದು. ಒಂದರ ಒಳಗಡೆ ಇನ್ನೊಂದಾಗಿ ಸೇರಿಕೊಂಡಿರುವಂತಹ ಮೋಡಗಳು ಮತ್ತಷ್ಟು ಗಾಢ ಕಪ್ಪು ಬಣ್ಣವನ್ನು ನಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದೆ. ಇಷ್ಟು ಗಾಢವಾಗಿರುವ ದೊಡ್ಡ ಗಾತ್ರದ ಮೋಡಗಳು ಮಳೆಯಾಗಿ ಸುರಿದು ಬಿದ್ದರೆ ಈ ಭೂಮಿ ಏನಾಗಿ ಹೋಗುತ್ತದೆಯೋ, ಎಂತಹ ಮಳೆ ಮತ್ತು ಪ್ರವಾಹ ಉಂಟಾಗುತ್ತದೆಯೇ ಎನ್ನುವ ಭಯವನ್ನು ನಮ್ಮಲ್ಲಿ ಆತಂಕವನ್ನು ತುಂಬುವಂತಹ ಮೋಡ. ಮಳೆನೇ ಇನ್ನೂ ಬಂದಿಲ್ಲ, ಮಳೆ ಬರುವುದಕ್ಕೆ ಮುಂಚಿತವಾಗಿ ಕಾಣಿಸಿಕೊಳ್ಳುತ್ತಿರುವ ಮೋಡವೇ ಅಂಥ ಒಂದು ಭಯಂಕರವಾದಂತಹ ಭಾವನೆಯನ್ನು ನಮ್ಮಲ್ಲಿ ಮೂಡಿಸ್ತಾ ಇದೆ. ನಿಜವಾಗ್ಲೂ ಮಳೆ ಎಂತಹ ಅನಾಹುತವನ್ನು ಬೇಕಾದರೂ ಮಾಡ್ಬೋದು. ವಾಸ್ತವವಾಗಿ ಮಳೆಯ ಇನ್ನೊಂದು ಹೆಸರು ಮಾರಿ. ಮಾರಿ ಅಂತಂದರೆ ನಿಜವಾದ ಅರ್ಥ ಮಳೆನೇ. ಪ್ರಕೃತಿನಲ್ಲಿ ಪ್ರಕೃತಿ ವಿಕೋಪಗಳಲ್ಲಿ ಅತ್ಯಂತ ಹೆಚ್ಚಿನ ಅನಾಹುತವನ್ನು ಮಾಡಬಹುದಾದಂಥ ಒಂದು ವಿಕೋಪ ಅಂತಂದರೆ ಮಳೆ. ಅಂತಹ ವಿಕೋಪವನ್ನು ತಂದುಕೊಡುವ ಕಾರಣದಿಂದನೇ ಆ ದೇವತೆಗೂ ಕೂಡ ಮಾರಿ ಅಂತ ಹೆಸರು ಬಂದಿರೋದು. ಮಾರಿ ಬಂದು ಹೋಯಿತು, ಮಳೆ ಬಂದು ಹೋಯಿತು ಅಂತಂದರೆ ಮತ್ತಲ್ಲಿ ಏನು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ನೋಡಿರ್ತೀರ, ಸುನಾಮಿ ಸಂದರ್ಭದಲ್ಲಿ ಆಗಬಹುದು ಅಥವಾ 2-3 ವರ್ಷಗಳ ಹಿಂದೆ
ಭಾರತದಲ್ಲಿ ನಡೆದಂಥ ಎಷ್ಟೋ ಕಡೆಗಳಲ್ಲಿ ಬಂದಿರುವಂಥ ಮಳೆಗಳು ಎಷ್ಟು ಅನಾಹುತವನ್ನು ಮಾಡಿದೆ ಅಂತ. ಹಾಗಾಗಿ ಮಾರಿ ಎನ್ನುವ ಮೂಲ ಅರ್ಥ ದ್ರಾವಿಡ ಭಾಷೆಯಲ್ಲಿ ಮಳೆ ಅಂತಾನೆ. ಸಾಮಾನ್ಯವಾದ ಮಳೆ ಅಲ್ಲ, ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗುವಂಥ ಮಳೆ, ಏನನ್ನೂ ಉಳಿಸದ ಹಾಗೆ ಎಲ್ಲವನ್ನೂ ನಾಶ ಮಾಡಿಬಿಡುವಂಥ ಮಳೆ. ಇಂತಹ ಏನೂ ಉಳಿಸದ ಹಾಗೆ ನಾಶ ಮಾಡುವಂಥ ದೇವತೆ ಎನ್ನುವ ಕಾರಣದಿಂದನೇ ಮಾರಿ ಅಥವಾ ಮಾರಮ್ಮನಿಗೂ ಕೂಡ ಆ ಹೆಸರು ಅನ್ವರ್ಥವಾಗಿ ನೆಲೆ ನಿಂತಿರುವಂಥದ್ದು. ಈ ಮಳೆಯನ್ನು ನರಹರಿ ಕೂಡ ಹೇಳ್ತಾ ಇದ್ದಾನೆ. ಒಂದಕ್ಕೊಂದು ಸೇರಿ ಹೋಗಿರುವಂತಹ ದಟ್ಟವಾದಂತಹ ಕಪ್ಪು ಬಣ್ಣದಲ್ಲಿ ಇರುವಂತಹ ಮೋಡಗಳು ನೋಡುವುದಕ್ಕೆ ಭಯವನ್ನು ಹುಟ್ಟಿಸ್ತಾ ಇದೆ. ಅದರ ಜೊತೆಯಲ್ಲಿ ಮಿಂಚು ಬೇರೆ ಹೊಳಿತಾ ಇದೆ, ಸಿಡಿಲು ಹೊಡಿತಾ ಇದೆ. ಮಿಂಚು ಮತ್ತು ಸಿಡಿಲಿನ ಆರ್ಭಟದಲ್ಲಿ, ಸುರಿಯುವ ಮಳೆಯ ಭೋರ್ಗರತದಲ್ಲಿ ಎಲ್ಲರೂ ಕೂಡ ಹೆದರಿಕೊಳ್ತಾ ಇದ್ದಾರೆ, ನಡುಗಿ ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ಆಲಿಕಲ್ಲುಗಳು ಕೂಡ ಸುರಿತಾ ಇದೆ. ಯಾರೂ ಮನೆಯಿಂದ ಹೊರಗಡೆ ಕಾಲೆತ್ತಿ ಇಡುವುದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ದಟ್ಟವಾದಂತಹ ಮಳೆ ಸುರಿತಾ ಇದೆ. ಮಳೆ ಮಾತ್ರ ಅಲ್ಲ, ಆ ಮಳೆ ಎಂತೆಂಥ ಮಳೆಗಳು ಬೀಸ್ತು ಅಂತ ನರಹರಿ ಹೇಳ್ತಾ ಇದ್ದಾನೆ ಅಂದರೆ, ಬಿರುಮಳೆ, ಬೆದರು ಮಳೆ, ಬಿಸಿಲು ಮಳೆ, ಸುರಿಮಳೆ, ಸೋನೆ ಮಳೆ, ಸಿಡಿಲಿನ ಆರ್ಭಟದ ಮಳೆ. ಮಳೆನಲ್ಲೇ ಎಷ್ಟು ವೆರೈಟಿ ಹೇಳ್ತಾನೆ ನೋಡಿ ನರಹರಿ. ಬಿರುಮಳೆ, ಬೆದರು ಮಳೆ, ಬಿಸಿಲು ಮಳೆ, ಸುರಿಮಳೆ, ಸೋನೆ ಮಳೆ, ಸಿಡಿಲಿನ ಆರ್ಭಟದ ಮಳೆ. ಒಂದೊಂದು ಮಳೆಯಲ್ಲೂ ಕೂಡ ವೈವಿಧ್ಯ. ಸೋನೆ ಮಳೆ ಬಂತು ಅಂದರೆ ಮಳೆ ಏನು ಜೋರಾಗಿರಲ್ಲ, ಆದರೆ ಯಾರೂ ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ. ಬಿರುಮಳೆ, ಆಲಿಕಲ್ಲಿನ ಮಳೆ, ಆಲಿಕಲ್ಲಿ ನಮ್ಮ ಮೇಲೆಲ್ಲ ಬಿದ್ದು ಇನ್ನೂ ದೇಹಕ್ಕೆ ನೋವು, ಗಾಯವನ್ನು ಕೂಡ ಉಂಟು ಮಾಡಬಹುದಾದಂಥ ಮಳೆ ಅದು. ಹೀಗೆ ವೈವಿಧ್ಯಮಯವಾದ ಮಳೆಯ ಹೆಸರನ್ನು ಕೂಡ ನರಹರಿ ಹೇಳ್ತಾ ಇದ್ದಾನೆ. ಇಂತಹ ವಿಧ ವಿಧವಾದ ಮಳೆಯ ದಾಳಿಯೊಳಗೆ ಸಿಕ್ಕಿದ ಜಗತ್ತಿನ ಜನರು ನಾನಾ ರೀತಿಯ ಸಂಕಟವನ್ನು, ನೋವನ್ನು, ದುಃಖವನ್ನು ಅನುಭವಿಸಿದ್ದಾರೆ. ತೊರೆಗಳು ಬರದ ಬೊಬ್ಬಿರಿತದ ಬುದಿಯ, ಸರಸಿಗಳ ನೀರೊರತೆಗಳ ನೆಲ, ನವಘನೋದಕದ ಉಬ್ಬು ನಿರ್ಜರದ ನಿರಿಸು, ನಿಡು ಜಂಝಾ ಸಮೀರನ ಬಿರಿಸು, ಬೇಸರ ನಿತ್ತವೋ ಎನೆ ನೇಸರು ಕುಲಾಧಿಪಸೂನು ಕೇಳು, ನವಮೇಘ ಕಾಲದಲ್ಲಿ ನಿಡು ಜಂಝಾ ಸಮೀರನ ಬಿರಿಸು, ಬೇಸರ ನಿತ್ತವೋ. ಈ ಪದ್ಯ ಎಷ್ಟು ಸೊಗಸಾಗಿ ಕನ್ನಡ ಪದಗಳನ್ನು ಉಪಯೋಗಿಸಿಕೊಂಡು ಬರೀತಾನೆ ಅಂತ ನೋಡಿ. ಅದನ್ನು ಓದುತ್ತಾ ಇದ್ರೆ ನೀರಿನ ಪ್ರವಾಹ, ನೀರಿನ ಅಲೆಗಳು ನಮ್ಮ ಕಣ್ಣು ಮುಂದೆನೆ ಹಾಯ್ದು ಹೋಗ್ತಾ ಇದೆಯೇನೋ ಎನ್ನುವಂಥ ಭಾವನೆ ಉಂಟಾಗುತ್ತೆ. ತೊರೆಗಳುಬ್ಬರದ ಬೊಬ್ಬಿರಿತದ ಅಬುದಿಯ, ಸರಸಿಗಳ ನೀರೊರತೆಗಳ ನೆಲ, ನವಘನೋದಕದ ಉಬ್ಬು ನಿರ್ಜರದ ನಿರಿಸು, ನಿಡು ಝಂಝಾ ಸಮೀರನ. ಝಂಝಾ ಸಮೀರ, ಸಮೀರ ಅಂದರೆ ಗಾಳಿ, ಜೋರಾಗಿ ಬೀಸಿರುವ ಸಮೀರ. ಝಂಝಾ ಸಮೀರನ ಬಿರಿಸು, ಬೇಸರ ನಿತ್ತವೆನೆ ನೇಸರ ಗುಲಾಧಿಪಸೂನು ಕೇಳ್, ನವಮೇಘ ಕಾಲದಲ್ಲಿ. ಆ ಅಲೆಗಳ ಭೋರ್ಗರತದ ಶಬ್ದ ಮತ್ತು ಹೆಂಗೆ ಅಲೆ ಬರುತ್ತೋ ಅಂಥದೇ ರೀತಿಯಲ್ಲಿ ಪದಗಳನ್ನು ಆತ ಬಳಸ್ತಾನೆ. ತೊರೆಗಳುಬ್ಬರದ ಬೊಬ್ಬಿರಿತದ ಅಬುಧಿಯ ಸರಸಿಗಳ, ಬರೀ ಸಮುದ್ರದಲ್ಲಿ ಮಾತ್ರ ಅಲ್ಲ, ಸರಸ್ಸುಗಳಲ್ಲೂ ಕೂಡ. ಸರಸ್ಸು ಅಂದರೆ ಸರೋವರ. ಸರು ಅಂತಂದರೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ಸರುವಿನಿಂದ ತುಂಬಿದ್ದರಿಂದನೇ ಅದಕ್ಕೆ ಸರೋವರ ಅಂತ ಹೆಸರು. ಸರೋಜ ಅಂದ್ರೂ ಅಷ್ಟೇ, ಸರುವಿನಲ್ಲಿ ಜನಿಸಿದ್ದಾದ್ದರಿಂದ ಸರೋಜ. ಕಮಲಕ್ಕಿರುವಂಥ ಇನ್ನೊಂದು ಹೆಸರು ಸರೋಜ. ಸರು ಅಂದರೆ ನೀರು. ಕೊಳದಲ್ಲಿರುವಂತಹ ನೀರು ಕೂಡ ಉಬ್ಬಿ ಪ್ರವಾಹದ ರೀತಿಯಲ್ಲಿ ಹೊರಗೆ ಬರ್ತಾ ಇದೆ. ತೊರೆಗಳಲ್ಲಿ ನೆರೆ ಬಂದು ಹರಿತಾ ಇದೆ. ಸಮುದ್ರ ಬೋರ್ಗರೆಯುತ್ತಿದೆ. ಸರೋವರಗಳು ತಮ್ಮ ಕಟ್ಟೆಯನ್ನು ಒಡೆದುಕೊಂಡು ಮೇಲೆಲ್ಲ ನೀರು ಹರಿತಾ ಇದೆ. ನೀರಿನ ಒರತೆಗಳು ನೆಲವನ್ನು ಆವರಿಸಿಕೊಂಡಿವೆ. ಮಳೆ ನೀರಿನಿಂದ ತುಂಬಿ ಝರಿಗಳು ಪರ್ವತದ ಮೇಲಿನಿಂದ ಸಾಲು ಸಾಲಾಗಿ ಜಲಪಾತದಂತೆ ಸುರಿಯುತ್ತಿವೆ. ಹೊಯ್ಗಾಳಿಯು ರಭಸವಾಗಿ ಬೀಸುತ್ತಿದೆ. ಸೂರ್ಯವಂಶಕುಮಾರನೇ ಕೇಳು, ಕಾರ್ಗಾಲದ ಆರಂಭದಲ್ಲಿ ಇಂತಹ ಮಳೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ ಎಂದು ಮುನಿಯು ಲವಕುಶರಿಗೆ ಈ ಕಥೆಯನ್ನು ಹೇಳುತ್ತಿದ್ದಾನೆ. ಲವನೆ ಕೇಳು
ಚಂಡಾಂಶುವಂಶೋದ್ಭವರು ಬಳಿಕ ಪರ್ವತದ ಬಲುಗವಿಯಗೆ ಹಂಗಳಲಿ ಜಂಘಾನಿಲ ನಿವಾರಣದ ವಿವಿಧ ಪುಣ್ಯ ಮೃಗಾಜಿನಂಗಳ ನಿವಸನದ ನೀರೇ ಜಕಂದದ ನವಫಲಾಹಾರದಲ್ಲಿ ನೂಕಿದರಂಬುದಾಗಮವ. ಇಂಥ ಮಳೆಗಾಲವನ್ನು ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ರಾಮಲಕ್ಷ್ಮಣರು ಹೇಗೆ ಕಳೆದರು? ಮಳೆಯಿಂದ ಅವರು ಹೇಗೆ ತಪ್ಪಿಸಿಕೊಂಡರು? ಹೇಗೆ ತಮ್ಮ ಹಸಿವಿನ ಬಾಧೆಯನ್ನು ಇಂಗಿಸಿಕೊಂಡರು? ಏನನ್ನು ತಿಂದರು? ಇಂಥ ವಿಷಯಗಳನ್ನು ಈ ಪದ್ಯದಲ್ಲಿ ನರಹರಿ ಹೇಳ್ತಾ ಇದ್ದಾನೆ. ಲವನೆ ಕೇಳು. ಸೂರ್ಯವಂಶಸ್ಥರಾದಂಥ ರಾಮಲಕ್ಷ್ಮಣರಿಬ್ಬರೂ ಕೂಡ ಆ ಪರ್ವತದಲ್ಲಿದ್ದಂಥ ಒಂದು ಗವಿಯ ಒಳಗಡೆ ಸೇರಿಕೊಂಡು ಮಳೆ ಮತ್ತು ಗಾಳಿಯಿಂದ ರಕ್ಷಣೆಯನ್ನು ಪಡೆದುಕೊಂಡರು. ಮಳೆ ಮತ್ತು ಗಾಳಿ ಸ್ವಲ್ಪ ಕಡಿಮೆಯಾದ ಸಂದರ್ಭದಲ್ಲಿ ಆ ಗವಿಯಿಂದ ಗುಹೆಯಿಂದ ಹೊರಗಡೆ ಬಂದು ಆ ಕಾಡಿನಲ್ಲಿ ಸಿಗುತ್ತಿದ್ದ ಗೆಡ್ಡೆಗೆಣಸುಗಳನ್ನು ಆಯ್ದು ತೆಗೆದುಕೊಂಡು ಹೋಗಿ ಅವುಗಳನ್ನು ತಿಂದು ತಮ್ಮ ದೇಹವನ್ನೂ ಕೂಡ ಬೆಚ್ಚಗೆ ಮಾಡಿಕೊಂಡರು. ಆ ಗವಿಯೊಳಗಡೆ ರಕ್ಷಣೆಯನ್ನು ಪಡೆದುಕೊಂಡು ಜೊತೆಗೆ ಕಾಡಿನಲ್ಲಿ ಸಿಗುತ್ತಿದ್ದ ಜಿಂಕೆ ಮೊದಲಾದ ಪ್ರಾಣಿಗಳ ಚರ್ಮವನ್ನು ಧರಿಸಿ ಚಳಿಯಿಂದ ರಕ್ಷಣೆಯನ್ನು ಪಡೆದುಕೊಂಡರು. ಪ್ರಾಣಿಗಳ ಚರ್ಮದಿಂದ ರಕ್ಷಣೆಯನ್ನು ಪಡೆದುಕೊಳ್ತಾ ಇದ್ದಂಥ ಮಾತನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ನೋಡ್ತೀವಿ. ಇಲ್ಲೂ ಕೂಡ ನರಹರಿ ಅದನ್ನು ಹೇಳ್ತಾ ಇದ್ದಾನೆ. ಜಿಂಕೆಯೇ ಮೊದಲಾದ ಪ್ರಾಣಿಗಳ ಚರ್ಮವನ್ನು ಹಾಕಿಕೊಂಡು ತಮ್ಮ ಚಳಿಯಿಂದ ರಕ್ಷಣೆಯನ್ನು ಪಡೆದುಕೊಂಡರು. ಹೀಗೆ ಇವರು ಮಳೆಗಾಲವನ್ನು ಕಳೆದರು ಎಂದು ಕವಿ ಹೇಳುತ್ತಿದ್ದಾನೆ. ಬಂದುದ ಕೈಯೊಡನೆ ಕಾಳಿಕೆ ಗುಂದಿದ ಅಭ್ರದ ಬೆಳ್ಪಿನುಬ್ಬರ ಮಂದವಾದ ಸಮೀರಣನ ಸಂಭ್ರಮದ ಸಡಿಲಿಕೆಯ ಕಾಳಿಕೆ ಗುಂದಿದಭ್ರದ ಬೆಳ್ಪಿನುಬ್ಬರ ಕೈಯೊಡನೆ ಬಂದುದು ಸಂಧಿಸಿದ ಸಿಡಿಲಾಟಗಳ ತರಣಿ ಇಂದುಗಳ ತೋರಿಕೆಯ ಬೆಳಗುಗಳಿಂದ ಸೊಗಸನು ಸೂಸುತ್ತ ಅವನಿಗೆ ವರ ಶರತ್ ಸಮಯ ಬಂದುದು. ಮಳೆಗಾಲ ಮುಗಿದಿದೆ, ಶರತ್ಕಾಲ ಆರಂಭವಾಗಿದೆ. ಆಕಾಶದ ತುಂಬಿಕೊಂಡಿದ್ದಂಥ ಕಪ್ಪನೆಯ ಮೋಡಗಳು ಎಲ್ಲ ಕರಗಿ ಹೋಗಿವೆ. ಬೆಳ್ಳನೆಯ ಆಕಾಶ ಶುಭ್ರವಾಗಿ ಜ್ವಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದೆ. ಸಿಡಿಲಿನ ಆಟೋಟಾಪಗಳು ಕೂಡ ನಿಂತಿದೆ. ವಾಯು ಅಂದರೆ ಗಾಳಿ ಮಂದವಾಗಿ ಬೀಸಲು ಆರಂಭಿಸಿದೆ. ಒಟ್ಟಿನಲ್ಲಿ ಮಳೆಗಾಲ ಮುಗಿದು ಸೊಗಸಾದಂಥ ಒಂದು ವಾತಾವರಣ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ರಾಮನಿಗೆ ಇನ್ನು ಮುಂದೆ ತಾನು ಮಾಡಬೇಕಾಗಿರುವ ಕರ್ತವ್ಯಗಳು ನೆನಪಿಗೆ ಬರುತ್ತಿವೆ. ಮಳೆಗಾಲ ಮುಗಿದು ನಾನು ಮುಂದೆ ಏನು ಮಾಡಬೇಕು, ಸೀತೆಯನ್ನು ಹುಡುಕುವುದಕ್ಕೆ ಮಾಡಬೇಕಾದಂಥ ಏರ್ಪಾಟುಗಳು ಯಾವುದು ಎನ್ನುವಂಥ ಒಂದೊಂದೇ ಆಲೋಚನೆಗಳು ಆತನ ಮನಸ್ಸಿನಲ್ಲಿ ಮನೆ ಮಾಡಿಕೊಳ್ಳುತ್ತಿವೆ. ಹಿರಿದು ಹವಣರಿಯದ ಕೃತಜ್ಞರು ಧರೆಯೊಳಿಲ್ಲೆನ ಬೇಡ, ಧರೆಯಲೇ ನಿರತಿಶಯ ಪುರುಷಾರ್ಥ ಜೀವಿಗಳಿಲ್ಲವೆನ ಬೇಡ. ಸಿರಿಯ ಮದದಲ್ಲಿ ನಮ್ಮನು ಆ ಕಪಿ ಸರಕು ಮಾಡದೆ ಕಾದ ನೀನು ಎಚ್ಚರಿಸಿ ಬಾ ಹೋಗೆಂದು ನೇಮವನಿತ್ತನನು ಜನಿಗೆ. ಮಳೆಗಾಲ ಮುಗಿದ ಕೂಡಲೇ ಬಾ ಅಂತ ರಾಮ ಸುಗ್ರೀವನಿಗೆ ಹೇಳಿ ಕಳಿಸಿದ್ದ. ಮಳೆಗಾಲ ಮುಗಿದಿದೆ, ಶರತ್ಕಾಲವೂ ಕೂಡ ಮುಗಿತಾ ಬಂದಿದೆ. ಆದರೆ ಸುಗ್ರೀವನ ಸುಳಿವೇ ಇಲ್ಲ. ರಾಮ ಲಕ್ಷ್ಮಣನ ಹತ್ರ ಹೇಳ್ತಾ ಇದ್ದಾನೆ, ನೋಡು, ಅವನಿಗೆ ಸಹಾಯ ಬೇಕು ಅಂದಾಗ ಸಂಪೂರ್ಣವಾಗಿ ಎಲ್ಲ ಸಹಾಯವನ್ನು ನಮ್ಮ ಹತ್ರ ತೆಗೆದುಕೊಂಡ. ಆದರೆ ನನಗೆ ಕೊಟ್ಟ ಮಾತನ್ನು ಮರೆತು ಬಿಟ್ಟಿದ್ದಾನೆ. ಈ ಲೋಕದಲ್ಲಿ ಯಾವಾಗಲೂ ಸಹಾಯ ಪಡೆದುಕೊಳ್ಳೋವರೆಗೂ ಕೂಡ ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ.
ಆ ಸಹಾಯವನ್ನು ಪಡೆದುಕೊಂಡ ನಂತರ ನಮ್ಮನ್ನು ಮರೆತು ಬಿಡುವಂಥದ್ದು ಸಹಜ ತಾನೇ. ಸುಗ್ರೀವನು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾನೆ. ನೋಡ್ದ ಲಕ್ಷ್ಮಣ, ಕೃತಜ್ಞರು ಈ ಜಗತ್ತಿನಲ್ಲಿ ಯಾವುದೇ ಕಾಲದಲ್ಲೂ ಇದ್ದೇ ಇರ್ತಾರೆ. ಮಾಡಿದ ಉಪಕಾರವನ್ನು ಸ್ಮರಿಸದೇ ಇರುವಂಥ ಆ ಕೃತಜ್ಞತೆ ಹಲವಾರು ಜನರಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ಧರ್ಮಾದಿ ಪುರುಷಾರ್ಥಗಳನ್ನು ತಿಳಿಯದೇ ಇರುವಂತಹ ಜನರು ಕೂಡ ಈ ಲೋಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಸುಗ್ರೀವ ನಮಗೆ ಕೊಟ್ಟ ಮಾತು ಮರೆತು ಹೋಗಿದ್ದಾನೆ ಅಂತ ಕಾಣಿಸ್ತಾ ಇದೆ. ನೀನು ಹೋಗಿ ಅವನನ್ನು ಎಚ್ಚರಿಸಿ ಸೈನ್ಯ ಸಮೇತ ಇಲ್ಲಿಗೆ ಬಂದು ನಮಗೆ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳುವ ಹಾಗೆ ನಡೆದುಕೊಳ್ಳಬೇಕು ಎಂದು ತಿಳಿಸಿ ಬಾ ಎಂದು ತಮ್ಮನಾದಂಥ ಲಕ್ಷ್ಮಣನಿಗೆ ಹೇಳಿ ಕಳಿಸಿದ್ದಾನೆ. ಇಲ್ಲಿಗೆ 6ನೆಯ ಸಂಧಿ ಮುಗಿತಾ ಇದೆ. ಇಲ್ಲಿ ನಾವು ವಾಲಿಯ ವಧಾ ಪ್ರಸಂಗವನ್ನು ನೋಡಿದ್ದೀವಿ. ವಾಲಿಯ ವಧೆಯ ಸಂದರ್ಭದಲ್ಲಿ ನರಹರಿ ಹೇಗೆ ಶೋಕ ಪ್ರಸಂಗವೊಂದನ್ನು ಕರುಣಾಜನಕವಾಗಿ ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾನೆ ಅನ್ನೋದನ್ನು ನೋಡ್ತಾ ಇದ್ವಿ. ಅದು ಮುಗಿದ ಕೂಡಲೇ ಪ್ರಕೃತಿ ವರ್ಣನೆಯನ್ನು ನಿಜವಾಗ್ಲೂ ನಾವು ಅನುಭವಿಸುತ್ತಿದ್ದೀವೇನೋ, ಆ ಪ್ರಕೃತಿಯನ್ನು, ಮಳೆಗಾಲದ ಬಿರುಗಾಳಿಯನ್ನು ಎಲ್ಲವನ್ನೂ ಕೂಡ ನಾವು ಅನುಭವಿಸುತ್ತಿದ್ದೀವೇನೋ ಎನ್ನುವ ರೀತಿಯಲ್ಲಿ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. ಇದು ಕುಮಾರ ವಾಲ್ಮೀಕಿ ಅಚ್ಚ ಕನ್ನಡದ ಪದಗಳನ್ನು ಬಳಸಿಕೊಂಡು, ವಾಲ್ಮೀಕಿ ರಾಮಾಯಣದಿಂದ ಅವನು ಬಹಳಷ್ಟು ಸಂದರ್ಭಗಳಲ್ಲಿ ಉಪಕೃತನಾಗಿರಬಹುದು, ಇಲ್ಲ ಅಂತಲ್ಲ. ಕುಮಾರವ್ಯಾಸನಿಂದ ಕೂಡ ಕೆಲವು ಪ್ರಸಂಗಗಳಲ್ಲಿ ಉಪಕೃತನಾಗಿರಬಹುದು. ಆದರೆ ಅವೆಲ್ಲವನ್ನೂ ಕೂಡ ಮೀರಿ ತನ್ನ ಸ್ವೋಪಜ್ಞತೆಯನ್ನು ಮೆರೆಯುವ ರೀತಿಯಲ್ಲಿ ತನ್ನದೇ ಆದ ಚಿಂತನೆಗಳನ್ನು ಕನ್ನಡ ಭಾಷೆಯಲ್ಲಿ ಅಭಿವ್ಯಕ್ತಪಡಿಸುವುದನ್ನು ಈ ಪದ್ಯಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಕನ್ನಡದಲ್ಲಿ ವೈದಿಕ ರಾಮಾಯಣವನ್ನು ರಚನೆ ಮಾಡಿರುವಂಥ ಮೊಟ್ಟ ಮೊದಲನೆಯ ಕವಿ ಇವನು. ಇದಕ್ಕಿಂತ ಮುಂಚೆ ಕನ್ನಡದಲ್ಲಿ ನಾಗಚಂದ್ರ ಜೈನ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ರಾಮಾಯಣವೊಂದನ್ನು ಬರೆದಿದ್ದಾನೆ. ಆದರೆ ವೈದಿಕ ಹಿನ್ನೆಲೆಯಿಂದ, ಅಂದರೆ ವಾಲ್ಮೀಕಿ ಯಾವ ರೀತಿಯಲ್ಲಿ ಹೇಳಿದ್ದಾನೋ ಆ ಹಿನ್ನೆಲೆಯನ್ನು ಇಟ್ಕೊಂಡು ರಾಮಾಯಣವನ್ನು ಕನ್ನಡದಲ್ಲಿ ಬರೆದಿರುವಂಥ ಮೊಟ್ಟ ಮೊದಲನೆಯ ಕವಿ ಇವನು ನರಹರಿ. ಕುಮಾರವ್ಯಾಸನ ಹೇಳ್ತಾನೆ, ತಿಣಿಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಅಂತ. ಅಷ್ಟೊಂದು ರಾಮಾಯಣಗಳು ಕನ್ನಡದಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ. ಆದರೆ ವಾಸ್ತವ ಸಂಗತಿ ಏನು ಅಂತ ನೋಡಿದ್ರೆ, ಕುಮಾರವ್ಯಾಸನವರೆಗೂ ಕೂಡ ಪಂಪರಾಮಾಯಣವನ್ನು ಹೊರತುಪಡಿಸಿದರೆ, ಅದು ಜೈನ ಹಿನ್ನೆಲೆಯನ್ನಿರುವಂತಹ ಪಂಪರಾಮಾಯಣವನ್ನು ಹೊರತುಪಡಿಸಿದ್ರೆ, ನಾವು ಯಾವ ವೈದಿಕ ಅಥವಾ ಹಿಂದೂ ಧರ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ಭಾರತೀಯ ಸಂಸ್ಕೃತಿಯನ್ನು ಮೂಲವಾಗಿಟ್ಟುಕೊಂಡು ರಚನೆಯಾಗಿರುವಂಥ ಕನ್ನಡ ರಾಮಾಯಣಗಳು ನಮಗೆ ಸಿಗೋದೇ ಇಲ್ಲ. ತೊರವೆ ನರಹರಿನೇ ನಮಗೆ ಕನ್ನಡದಲ್ಲಿ ಇಂಥದ್ದೊಂದು ರಾಮಾಯಣವನ್ನು ಮೊಟ್ಟ ಮೊದಲನೆಯ ಬಾರಿಗೆ ಕೊಟ್ಟಿರುವಂಥವನು. ಪಂಪ ರಾಮಾಯಣ 12ನೇ ಶತಮಾನಕ್ಕೆ ಸೇರಿದ್ದು. ಹೀಗೆ ಕನ್ನಡ ರಾಮಾಯಣವನ್ನು ನರಹರಿ ಬರೆಯುವ ಸಂದರ್ಭದಲ್ಲಿ ತನಗಿಂತ ಹಿಂದೆ ಇರುವಂಥ ಕೆಲವು ಕವಿಗಳಿಂದ ಪ್ರೇರಣೆಯನ್ನು ಪಡೆದುಕೊಂಡಿರ್ಬೋದು. ಆದರೆ ಆ ಪ್ರೇರಣೆಯನ್ನು ಪಡೆದುಕೊಂಡು ಕೂಡ ತಾನು ಏನು, ತನ್ನ ಕಾವ್ಯ ಪ್ರತಿಭೆ ಏನು ಎನ್ನುವುದನ್ನು ಅತ್ಯಂತ ಸಮರ್ಥವಾಗಿ ಮತ್ತು ಸೊಗಸಾಗಿ ಈ ಪದ್ಯಗಳಲ್ಲಿ ನಿರೂಪಣೆ ಮಾಡಿರೋದನ್ನು ನಾವು ನೋಡಬಹುದು. ಒಂದು ನಿಮಿಷ ಮೇಡಮ್, ದಯವಿಟ್ಟು ನಾನು ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರಲ್ಲೂ ಕೂಡ ಕ್ಷಮೆ ಕೇಳಲೇಬೇಕು. ನಾನು ಚೆನ್ನೈನಿಂದ ಬೆಳಗ್ಗೆ ಬಂದು ಚಿಂತಾಮಣಿ ಹೋಗಿ ಚಿಂತಾಮಣಿಯಿಂದ ಬರಬೇಕಾದ್ರೆ ಇವತ್ತು ಕ್ರಿಸ್ಮಸ್ ಹಾಲಿಡೇಸ್ ರಜೆ, ನ್ಯೂ ಇಯರ್ ರಜೆ ಬೇರೆ, ತುಂಬ ಟ್ರಾಫಿಕ್ಕು, ಬಸ್ ಮೂವೇ ಆಗಲಿಲ್ಲ. ಅಷ್ಟಕ್ಕೂ ನಾನು ಟಿನ್ ಫ್ಯಾಕ್ಟ್ರಿ ಇಳ್ಕೊಂಡು ಅಲ್ಲಿಂದ ಆಟೋಲ್ಲಿ ಬಂದಿದ್ದೀನಿ. ಆಟೋನಲ್ಲಿ ಬರೋದಕ್ಕೂ ಕೂಡ ನಂಗೆ ಒಂದು ಕಾಲು ಗಂಟೆ ಆಯಿತು ಆಟೋನಲ್ಲೇ ಟಿನ್ ಫ್ಯಾಕ್ಟ್ರಿಯಿಂದ ಬರೋದಕ್ಕೆ. ಕಾರಣ ಏನೇ ಇದ್ದರೂ ಕೂಡ ನಿಮ್ಮನ್ನು ಬಹಳ ಹೊತ್ತು ನಾನು ಕಾಯಿಸ್ಬಿಟ್ಟಿದ್ದೀನಿ, ಹಾಗಾಗಿ ನನ್ನನ್ನು ಕ್ಷಮಿಸಬೇಕು. ತಡವಾಗಿರೋ ಕಾರಣದಿಂದ ನಾನು ಹೆಚ್ಚಿನ ಕಥಾಪ್ರಸಂಗಗಳನ್ನ, ಉಪಕಥೆಗಳನ್ನು ಕೂಡ ಏನನ್ನೂ ತೆಗೆದುಕೊಳ್ಳದೆ ನೇರವಾಗಿ ಕಾವ್ಯ ಭಾಗದ ವಿವರಣೆಯನ್ನು ಮಾತ್ರನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಎಂದಾದರೂ ಅವಕಾಶ ಸಿಕ್ಕರೆ ಇನ್ನೊಂದಷ್ಟು ಸುದೀರ್ಘವಾದ ವಿವರಣೆಯನ್ನು, ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಮಾಡುವ ಅಪೇಕ್ಷೆಯನ್ನು ಉಳ್ಳವಳಾಗಿದ್ದೇನೆ. ಅವಕಾಶ ನೀಡಿದ್ದಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಂತೂ ಶರತ್ಕಾಲ ಬಂದಿದೆ. ಈಗ ಸೀತಾನ್ವೇಷಣೆಗೆ ಭೂಮಿಕೆ ಸಿದ್ಧ ಆಗಿದೆ. ಅದನ್ನು ನಮಗೆ ಆ ಭೂಮಿಕೆಯನ್ನು ಸಿದ್ಧ ಮಾಡಿಕೊಡೋದಕ್ಕೆ ಚೆನ್ನೈನಿಂದ ಬರಬೇಕಾಯಿತು. ಯಾಕೆ ಅಂದರೆ ಶ್ರೀಲಂಕಾದಲ್ಲೇ ಅಲ್ವಾ ಅವಳಿರೋದು, ಅದಕ್ಕೆ ಹತ್ತಿರದ ಒಂದು ನಾಡು ಅದು. ಅದರಿಂದ ತಮಿಳ್ ಸೆಲ್ವಿಯವರು ಬಂದು ಇಲ್ಲಿ ಆ ಸೀತಾನ್ವೇಷಣೆಗೆ ಒಂದು ಭೂಮಿಕೆಯನ್ನು ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನಗೆ ಗೊತ್ತಾಗುತ್ತೆ, ಅಷ್ಟು ಆತಂಕದಲ್ಲಿ ಬಂದು ಇಷ್ಟು ಮಟ್ಟಿಗೆ ಮಾಡಬೇಕು ಅಂದರೆ ಅದೇ ದೊಡ್ಡ ವಿಷಯ. ಅವರಿಗೆ ನಾವು ಆಯೋಜಕ ಪ್ರಾಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಡ್ತಾ ಇದ್ದೀವಿ. ಸೆಲ್ವಿಯವರ ಒಂದು ಸಾಮರ್ಥ್ಯವನ್ನು ತಾವೆಲ್ಲ ನೋಡಬೇಕು ಅಂತ ಹೇಳಿದ್ರೆ, ಅವರು ಸುದೀರ್ಘವಾದ ರಾಮಾಯಣ ದರ್ಶನಂನ ಕಾವ್ಯಗಳನ್ನು ಬಾಯ್ಪಾಠ ಅವರಿಗೆ ಅಷ್ಟು ಭಾವಪೂರ್ಣವಾಗಿ
ಎಲೆಕ್ಯೂಷನ್ ಅಂತಾರಲ್ಲ, ಆ ರೀತಿಯಲ್ಲಿ ಅವರು ವಾಚನ ಮಾಡಬಲ್ಲರು. ಅದನ್ನು ನಾವು ಮುಂದೆ ಎಂದಾದರೂ ಕಾಣೋಣ ನಮ್ಮ ಪರಿಷತ್ತಿನ ಅಥವಾ ಈ ವೇದಿಕೆಯಲ್ಲೇ. ತುಂಬ ಅತ್ಯದ್ಭುತವಾಗಿ ವಾಚನ ಮಾಡ್ತಾರೆ, ಅದನ್ನು ನಾನು ಸ್ವತಃ ಕೇಳಿದ್ದೀನಿ. ಇನ್ನು ಮಂಜುಳಾ ಮರಾಠೆ ಅವರ ವಾಚನವನ್ನಂತೂ ತಾವೆಲ್ಲ ಅನುಭವಿಸಿದ್ದೀರಾ, ಆಸ್ವಾದನೆ ಮಾಡಿದ್ದೀರಾ. ತುಂಬ ಸಿರಿಕಂಠದ ಗಾಯಕಿ. ಅವರಿಗೂ ಕೂಡ ನಮ್ಮ ಪರಿಷತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೆ, ಒಂದು ಸ್ಮರಣಿಕೆಯನ್ನು ಕೂಡ ನೀಡುತ್ತಾ ಇದೆ. ಇನ್ನು ಇವತ್ತಿನ ಎಳೆಯ ಪ್ರತಿಭೆ, ಯುವ ಪ್ರತಿಭೆ ಅಂತ ಹೇಳ್ಬೋದು, ಶ್ರೀಮತಿ KL ರಾಧಾ. ಅವರು ಕೂಡ ತುಂಬ ಸಮರ್ಥವಾಗಿ ಚೆಂದವಾಗಿ ಅತ್ಯಲ್ಪ ಸಮಯದಲ್ಲೇ ಅದನ್ನು ಕಲಿತು, ಗಮಕ ಬಹುಶಃ ಅವರಿಗೆ ಹೊಸದಾದಂಥ ಒಂದು ಪ್ರಕಾರ ಅಂತ ಅಂದ್ಕೊಳ್ತೀನಿ. ಸಂಗೀತದ ಹಿನ್ನೆಲೆ ಇದ್ದಿದ್ದರಿಂದ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ತಾವೆಲ್ಲ ಕೂಡ ಇಷ್ಟೊತ್ತು ಇದನ್ನು ಈ ತೊರವೆಯ ನರಹರಿಯ ಈ ಕಾವ್ಯ ಭಾಗವನ್ನು ಆಸ್ವಾದನೆ ಮಾಡಿದ್ದೀರಿ. ನಾಳೆಯ ದಿನ ಭಾನುವಾರ ಇನ್ನೊಂದು ಅದ್ಭುತವಾದ ರೋಚಕವಾದ ಪ್ರಸಂಗಕ್ಕೆ ಅಷ್ಟೇ ಚಂದವಾಗಿ ವಾಚನ ಮಾಡಿ ವ್ಯಾಖ್ಯಾನ ಮಾಡುವಂತಹವರು ಬರ್ತಾ ಇದ್ದಾರೆ. ಎಳೆಯರ ವಾಚನದಲ್ಲಿ ಆದಿತ್ಯ. ವಾಚನ ಮುಖ್ಯವಾದ ವಾಚನಕಾರರು ಕುಮಾರಸ್ವಾಮಿ, ಮೈಸೂರಿನಿಂದ, ಮತ್ತೂರಿನವರವರು. ಮತ್ತೂರಿನವರು ಅಂದರೆ ಗೊತ್ತು ಯಾವ ರೀತಿ ಗಮಕ ಹಾಡ್ತಾರೆ ಅಂತ. ಇನ್ನು ವ್ಯಾಖ್ಯಾನ ಗಣಪತಿ ಭಟ್, ದಕ್ಷಿಣ ಕನ್ನಡ ಜಿಲ್ಲೆಯವರು. ಅರ್ಥವಂತಿಕೆಯ ಹಿನ್ನೆಲೆ ಇರೋದ್ರಿಂದ ಅವರ ಒಂದು ವ್ಯಾಖ್ಯಾನ ಬೇರೆಯ ಥರದ್ದಾಗಿರುತ್ತೆ. ಅವರು ಬರ್ತಾ ಇದ್ದಾರೆ. ನಾಳೆ ಬಂದು ತಾವೆಲ್ಲರೂ ಕೂಡ ಈ ಕಿಷ್ಕಿಂಧ ಕಾಂಡ ಮುಗಿದು ಸುಂದರಕಾಂಡ ನಾಳೆ ಆರಂಭ ಆಗ್ತಾ ಇದೆ. ತುಂಬ ತುಂಬ ಪುಣ್ಯಪ್ರದವಾದದ್ದು ಸುಂದರಕಾಂಡ ಅಂತ ಹೇಳ್ತಾರೆ. ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗೋಣ. ನಾಳೆ ದಿನ ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೂ ಶುಭರಾತ್ರಿ.